21 ದಿನಗಳ ಕಾರ್ಯಕ್ರಮ ಮಹೋತ್ತಾರ್ ಫೌಂಡೇಶನ್ ಅವರು ಆಯೋಜಿಸಿಕೊಟ್ಟಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯಾದಂತಹ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳು ತಿಳಿಸುತ್ತಾ, ಹಾಗೆಯೇ ಮಹೋತ್ತಾರ್ ಫೌಂಡೇಶನ್ ರೂವಾರಿಗಳಾದಂತಹ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳು. ಮಾಸ್ಟರ್ಸ್, ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಇಲ್ಲೆಲ್ಲರೂ ಆಸೀನರಾಗಿದ್ದೀರಾ. ನಿಮಗೂ ಸಹ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮ್ಮ ಮೇಡಮ್ ಬಗ್ಗೆ ಹೇಳದೆ ಬೇಡ, ಎಲ್ಲರಿಗೂ ಚಿರಪರಿಚಿತರು ಅಂತಾನೆ ಹೇಳ್ಬೋದು. ಹಾಗೆಯೇ ಒಂದು ಪತ್ರಿಜಿಯ ವಾಣಿಯ ಮುಖಾಂತರ ನಮ್ಮ ಮೇಡಮ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ದೃಷ್ಟಿಗೆ ಅನುಗುಣವಾಗಿಯೇ ನಾವು ನೋಡಲ್ಪಟ್ಟಂತಹವು ಇರುತ್ತವೆ ಎನ್ನುವುದು ಒಂದಾನೊಂದು ಅದ್ಭುತ ಆಧ್ಯಾತ್ಮಿಕ ಸೂತ್ರ ಅಂತ ಹೇಳಿ ಪತ್ರಿಜಿಯವರ ವಾಣಿಯ ಮುಖಾಂತರ, ಈ ಅದ್ಭುತವಾದ ಒಂದು ಪತ್ರಿಜಿಯ ವಾಣಿಯ ಮುಖಾಂತರ ನಮ್ಮ ಮೇಡಮ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ ಮ್ಯಾಮ್. ಓವರ್ ಟು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಗೀತಾ ಮೇಡಮ್. ಒಂದು ಅದ್ಭುತವಾದ ಪತ್ರಿಜಿ ವಾಣಿಯೊಂದಿಗೆ ನೀವು ಸ್ವಾಗತವನ್ನ ಕೊಟ್ಟಿದ್ದೀರಾ. ಯಾಕಂದ್ರೆ ಇದೇ ಒಂದು ಶಕ್ತಿ ಸಾಕು ನಾವು ಒಂದು ಕ್ಲಾಸ್ ಅನ್ನ, ಒಂದು ಸೆಷನ್ ಅನ್ನ ನಡೆಸೋಕೆ. ಯಾಕಂದ್ರೆ ಪತ್ರಿಜಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ ನಡೀತಾ ಇರುವಂತ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಪತ್ರಿಜಿ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಮೊದಲನೇದಾಗಿ ಎಲ್ಲರಿಗೂ ಆತ್ಮ ಪ್ರಣಾಮಗಳು ಹೇಳ್ತಾ, ಮೊದಲನೇದಾಗಿ ಮಹೋತ್ತಾರ್ ಬಾಬಾಜಿ ಫೌಂಡೇಶನ್ ರೂವಾರಿಗಳಾದಂತ ರಂಗನಾಥ್ ಸರ್ಗೆ ಹಾಗೂ ಇಲ್ಲಿರುವಂತ ಎಲ್ಲ ಅಡ್ಮಿನ್ಸ್ಗೂ ಎಲ್ಲರಿಗೂ ನಾನು ಒಂದು ನನ್ನ ಗ್ರಾಟಿಟ್ಯೂಡ್. ಯಾಕಂದ್ರೆ ಇಲ್ಲಿ ನೀವು ಒಂದು ನನಗೆ ಸೇವೆಯನ್ನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಸೇವೆಗಾಗಿ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಮೊದಲನೆಯದಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಪ್ರೀತಿಯ ತಂದೆ ತಾಯಿಗಳಿಗೂ, ಇಂದು ಝೂಮ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್, ಇವತ್ತಿನ ಒಂದು ಧ್ಯಾನ ಸಜ್ಜನ ಸಾಂಗತ್ಯ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಚಿಂತನ ಮಂಥನ ಒಂದು ಕಾರ್ಯಕ್ರಮವನ್ನ ನೀವು ಸೇರಿಸಿ ಇವತ್ತು ಆರಂಭಿಸೋಣ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ಮಚಕ್ರ ಅಂತ. ಎಲ್ರಿಗೂ ಅಂತಾರೆ, ಏನಪ್ಪ ಇದು ಕರ್ಮಚಕ್ರ, ಈ ಕರ್ಮಚಕ್ರ ಅಂದ್ರೆ ಏನು? ಇದೊಂದು ದೊಡ್ಡ ಏನಂದ್ರೆ ಬಿಸಿ ಕಡಲೆ ಅಂತ ಹೇಳ್ತಾರೆ, ಕೆಲವೊಬ್ರಿಗೆ ಒಂದು ಬಿಸಿಯಾದಂತ ಒಂದು ಕಬ್ಬಿನ ಸಲಾಕೆ ಅಂತ ಹೇಳ್ತಾರೆ. ಕರ್ಮ ಅಂದ್ರೇನೆ ಸಾಕು ಎಲ್ಲರಿಗೂ ಅಪ್ಪ ಅಂತ ಒಂದು ಭಯ. ಆದ್ರೆ ನಾವು ಏನಂದ್ರೆ, ನಾನು ಒಂದು ಯುಕ್ತಿಯಿಂದ ಇವತ್ತು ಒಂದು ಈ ಕ್ಲಾಸನ್ನ ಆರಂಭಿಸ್ತೇನೆ. ನಾವು ಎಲ್ಲರಿಗೂ ಗೊತ್ತಿರುವಂತೆ ನಾವೇನಂತೀವಿ, ಬರುವಾಗೂ ನಾವೇನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗೂ ಏನು ತೆಗೆದುಕೊಂಡು ಬಂದಿಲ್ಲ ಅಂತ. ಇದು ತಪ್ಪು ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ನಾನೇನಂದ್ರೆ, ನಾವು ಬರುವಾಗನು ಏನಂದ್ರೆ ನಮ್ಮ ಕರ್ಮಗಳನ್ನ ತೆಗೆದುಕೊಂಡೇ ಬಂದಿದ್ದೀವಿ, ಹೋಗುವಾಗಲೂ ನಮ್ಮ ಕರ್ಮಗಳನ್ನೇ ತೆಗೆದುಕೊಂಡು ಬಂದಿದ್ವಿ. ಯಾರೂ ಬರಿಗೈಯಿಂದ ಬಂದಿಲ್ಲ. ಬರುವಾಗ ಒಂದು ಪೆಟ್ಟಿಗೆಯನ್ನ ತೆಗೆದುಕೊಂಡೇ ಬಂದಿದ್ವಿ. ಅದನ್ನು ಹೋಗುವಾಗ ಖಾಲಿ ಮಾಡ್ಕೊಂಡು ಹೋಗ್ತೀವೋ ಮತ್ತೆ ಇನ್ನೊಂದಷ್ಟು ತುಂಬ್ಕೊಂಡು ಹೋಗ್ತೀವೋ ಅನ್ನೋದೇ ನಮ್ಗೆ ಟೆಸ್ಟ್. ಇಲ್ಲಿ ನಾವು ಬಂದಿರೋದು, ಈ ಭೂಮಿಗೆ ಬಂದಿರೋದು ಯಾಕೆ ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ನೋಡಿ, ನಾವೆಲ್ಲರೂ ಯಾರೇ ಇರ್ಲಿ, ಇಲ್ಲಿ ಕುತ್ಕೊಂಡವ್ರು ಯಾರೇ ಇರ್ಲಿ, ನಾವೆಲ್ಲರೂ ಯಾಕೆ ಬಂದಿದೀವಪ್ಪ ಈ ಭೂಮಿಗೆ ಅಂತಂದ್ರೆ, ನಾವು ಮಾನವನ ಪ್ರತಿಯೊಬ್ಬ ಈ ಭೂಮಿ ಮೇಲೆ ಇರುವಂತ ಮಾನವನ ಉದ್ದೇಶ ಏನಾಗಿರುತ್ತೆ ಹೇಳಿ? ನಾವು ಇಲ್ಲಿ ಬದುಕಿನ ಉದ್ದಕ್ಕೂ ಅತ್ಯಂತ ಆರಾಮಾಗಿರ್ಬೇಕಪ್ಪ, ಸುಖದಿಂದ ಇರ್ಬೇಕು, ನೆಮ್ಮದಿಯಿಂದ ಇರ್ಬೇಕು, ಸಂತೋಷದಿಂದ ತೃಪ್ತಿಯನ್ನ ಅನುಭವಿಸ್ಬೇಕು ಅಂತ ಬಂದಿದೀವಿ. ಯಾರಾದ್ರೂ ನೋಡಿ, ನನ್ ಕಷ್ಟ ಬೇಕಪ್ಪ ಅಂತ ಯಾರಾದ್ರೂ ಕೇಳ್ತೀವ? ಇಲ್ಲ. ನಮ್ಮೆಲ್ಲರ ಆಸೆ ಏನಾಗಿದೆ? ನಾನ್ ಸುಖದಿಂದ ಇರ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನಾನಲ್ದೆ ನನ್ನವರನ್ನು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಹಾಗಾದ್ರೆ ನಾವು ಈಗ ಭೂಮಿಗೆ ಬಂದಿರೋದಂದ್ರೆ ಇವೇನೀಗ ಅಂದ್ಕೊಂಡ್ವಿ, ಒಂದು ಸುಖ, ಶಾಂತಿ, ಸಮೃದ್ಧಿ, ಒಂದು ನೆಮ್ಮದಿ, ಸಂತೋಷವನ್ನ ಏನಂದ್ರೆ ಇವುಗಳನ್ನ ಗಳಿಸುವುದಕ್ಕೇನೆ ಈ ಭೂಮಿ ಮೇಲೆ ಬಂದಿದ್ದೀವಿ. ಅವುಗಳನ್ನ ಗಳಿಸುವುದು ಹೇಗೆ ಅನ್ನೋದನ್ನ ಕಲಿಯುವುದಕ್ಕಾಗಿ ಬಂದಿದ್ದೀವಿ.
ಅವುಗಳನ್ನ ಕಲಿಸುವುದಕ್ಕಾಗಿ ಬಂದಿದೀವಿ ಅನ್ನೋದನ್ನ ನಮ್ಮ ಮೇನ್ ಪಿಲ್ಲರ್ ಅಂತ ಹೇಳ್ತಾರಲ್ಲ, ನಮ್ಮ ಜೀವನದ ಮೇನ್ ಪಿಲ್ಲರ್, ಮೇನ್ ಉದ್ದೇಶ ಏನಂದ್ರೆ ನಾವು ಇಲ್ಲಿ ಏನೋ ಒಂದು ಕಲಿಯೋಕೆ ಬಂದಿದ್ದೀವಿ, ಏನೋ ಒಂದು ಕಲಿಸಕ್ಕೆ ಬಂದಿದೀವಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಬೇಕು. ಅಂದ್ರೆ ನಾನು ಮಾನವನಾಗಿ ಬಂದಿದ್ದೇನೆ, ಮಾಧವನಾಗಿ ಹೋಗುತ್ತೇನೆ ನನ್ನ ಮನೆಗೆ ಅನ್ನೋದನ್ನ ತಿಳ್ಕೊಬೇಕು. ನಾನು ಹೇಳಿದೆ, ಬಂದಾಗ ನಾನ್ ಮಾನವ, ಒಂದು ಪೆಟ್ಟಿಗೆ ಅಂತ ಕೊಂಡ್ಕೊಂಡು ಬಂದಿದ್ದೀನಿ, ಹೋಗುವಾಗ ನಾನು ಏನ್ ತೆಗೆದ್ಕೊಂಡು ಹೋಗ್ತೀನಿ ಅನ್ನೋದೇ ಮುಖ್ಯ ಅಂತ ಹೇಳಿಲ್ಲ. ಅಂದ್ರೆ ನಾನು ಮಾನವನಾಗಿ ಹುಟ್ಟಿದ್ದೇನೆ, ನಾನು ಮಾಧವನಾಗಿ ಹೋಗ್ಬೇಕು. ಆ ಮಾನವನಿಂದ ಈ ಮಾಧವ ಅನ್ನೋ ಜರ್ನಿ ಅನ್ನೋ ಒಂದು ಏನೋ ಒಂದು ಬುಕ್ ಇದೆಯಲ್ಲ, ಬುಕ್ ಅಂದ್ರೆ ನಮ್ಮ ಜೀವನ, ಅದರಲ್ಲಿ ಡಾಟ್ 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 ಇದಾವೆ ಮಾಸ್ಟರ್ಸ್. ಯಾಕೆ ಹೇಳಿ, ಅಲ್ಲಿ ಎಷ್ಟೊಂದು ಪೇಜ್ಗಳಿದಾವೆ ಗೊತ್ತಿಲ್ಲ. ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತು, ನಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತೀವಿ, ಅದು ಫಿಕ್ಸ್, ನಾವು ಎಂದ್ ಹುಟ್ಟಿದೀವಿ ಅಂತ ಗೊತ್ತು. ಆದ್ರೆ ನಮ್ಮ ಅಂತ್ಯ ಅಂದ್ರೆ ಅಂತ್ಯ ಅನ್ನಂಗಿಲ್ಲ, ಅದೇ ನಮ್ ಸ್ಟಾರ್ಟು, ಅದೇ ಅದು ಎಂದು ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ಮೊದಲನೆಯ ಬುಕ್ಗಳಲ್ಲಿ ಎಷ್ಟು ಪೇಜ್ಗಳಿದೆ, ನಾನು ಎಷ್ಟು ಮುಗಿಸಿದ್ದೀನಿ ಅಂತ ಗೊತ್ತಿಲ್ಲ, ನಂದು ಎಷ್ಟು ಉಳಿದಿದೆ ಅಂತ ಗೊತ್ತಿಲ್ಲ. ಆದ್ರೆ ನಾವು ಇದನ್ನ ತಿಳ್ಕೋಬಹುದು ಹೇಗಂದ್ರೆ, ನಾವು ಜೀವಿಸುತ್ತಿರುವ ಜೀವನದ ಮೇಲೆ ಅಂತ ತಿಳ್ಕೊಬೇಕು. ಸೊ ಹಾಗಾಗಿ ನಾವು ಇವತ್ತೇನ್ ಅನ್ಕೊಂಡ್ರೆ ಕರ್ಮಚಕ್ರ ಅನ್ನೋದನ್ನ ತಿಳ್ಕೊತಾ ಇದ್ದೀವಿ. ಇಲ್ಲಿ ನಾನು ಕರ್ಮಚಕ್ರ ಅನ್ನೋದನ್ನ ಮಾತಾಡೋಕೆ ಮೊದಲು ಏನಂದ್ರೆ, ನಮ್ಮ ಕರ್ಮಚಕ್ರದ ಗುರುಗಳಾದಂತ ವಂಶಿ ಕಿರಣ್ ಸರ್ಗೆ ಒಂದು ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ನಾನಿವತ್ತು ಮಾತಾಡ್ತಾ ಇರೋದು ಅವರು ಬರೆದಂತ ಕರ್ಮಚಕ್ರ, ಅಂದ್ರೆ ಇದು ಶಿಕ್ಷೆ ಅಲ್ಲ, ಶಿಕ್ಷಣ ಅನ್ನುವಂತ ಒಂದು ಪುಸ್ತಕ ಆಧಾರಿತವಾಗಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಆ ಒಂದು ಜ್ಞಾನವನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ, ನಾನು ತಿಳ್ಕೊಂಡಂತ ಅಲ್ಪ ಜ್ಞಾನವನ್ನ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ದಿಗ್ಗಜರೇ ಕುತ್ಕೊಂಡಿದ್ದೀರಾ ನನ್ನ ತೊದಲು ನುಡಿಗಳನ್ನ ಕೇಳಕ್ಕೆ. ಅದಕ್ ಮೊದಲನೇದಾಗಿ ನಾನು ನಿಮ್ಗೆಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಏನ್ ಹೇಳಿದಾರೆ ಅಂದ್ರೆ, ಕರ್ಮ ಚಕ್ರ ಅನ್ನೋದು ಶಿಕ್ಷೆ ಅಲ್ಲ, ಶಿಕ್ಷಣ. ಇದು ಯಾಕೆ ಅಂತ ನಾವು ಯಾಕೆ ಇದು ಶಿಕ್ಷೆ ಅಲ್ಲ, ಯಾಕೆ ಇದು ಶಿಕ್ಷಣ ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಕರ್ಮ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು ಮಾಸ್ಟರ್ಸ್. ಇಲ್ಲಿ ನಾವು ಕರ್ಮ ಅನ್ನೋದೇನಿದೆ ರೀ, ಇದ್ರಲ್ಲಿ ಏನಿದೆ ಅಂತ ಕೆಲವೊಬ್ರು ಅನ್ಕೋಬಹುದು. ಆದ್ರೆ ಹೇಳ್ತಾರ ನೋಡಿ, ಎಲ್ಲದರ ಒಂದು ಫಂಡ ಏನಿದೆ ಅಂದ್ರೆ, ಎಲ್ಲದರ ಒಂದು ಲಾಕು ಇದರಲ್ಲೇ ಇದಾವೆ. ನಮ್ಮ ಜೀವನದ ಒಂದು ಏನು ಒಂದು ಸಂಪೂರ್ಣತೆ ಇದೆ ಇಲ್ಲ, ಈ ಕರ್ಮದ ಮೇಲಿದೆ. ಅದಕ್ಕೆ ಇದನ್ನ ಕರ್ಮಚಕ್ರ ಅಂದಿದ್ದಾರೆ. ಕರ್ಮ ಹೆಂಗೆ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗಬೇಕು ಅನ್ನೋದೇ ಕರ್ಮಚಕ್ರ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ಕರ್ಮ ಅಂದ್ರೆ ಏನಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋದಿಲ್ಲ. ಕರ್ಮ ಅಂದ್ರೆ ಏನಪ್ಪ, ನಾವು ಮಾಡುವ ಕೆಲಸ ಅಂತ ಗೊತ್ತಿದೆ. ಹಾಗಾದ್ರೆ ನಾವು ಮಾಡುವ ಕೆಲಸ ಅಂದ್ರೆ, ಕರ್ಮ ಫಲ ಅಂದ್ರೆ ಏನು ಅಂತ ತಿಳ್ಕೊಬೇಕಿಲ್ಲಿ. ಕರ್ಮ ಫಲ ಅಂದ್ರೆ ನಾವು ಮಾಡುವ ಕೆಲಸಗಳಿಗೆ ಸಿಗುವಂತ ಫಲಿತಾಂಶಗಳು, ಫಲಗಳು ಅಂತ ನಾವು ತಿಳ್ಕೊಬೇಕು. ಅಂದ್ರೆ ಏನಪ್ಪಾ ಫಲಿತಗಳು ಅಂದ್ರೆ ಏನು, ನಾವು ಮಾಡುವಂತ ಕೆಲ್ಸಕ್ಕೆ ಏನ್ ಫಲಿತಾಂಶ ಇರತ್ತೆ ಅಂತ ಹೇಳ್ತಾರೆ. ಈಗ ಹೇಳಿದ್ರೆ ಗೀತಾದಲ್ಲಿ ಹೇಳಿದ್ದಾರೆ, ನೀನ್ ಕರ್ಮ ಮಾಡ್ತಾ ಹೋಗು, ಫಲಿತಾಂಶದ ಬಗ್ಗೆ ತಿಳ್ಕೊಬೇಡ ಅಂತ ಕೆಲವೊಬ್ರಿಗೆ ಹೇಳ್ತೀವಿ. ಯಾಕಂದ್ರೆ ತುಂಬಾ ಗೊತ್ತಿರೋರು ಹೇಳ್ತಾರೆ. ಆದ್ರೂ ನಾವ್ ಏನ್ ಮಾಡ್ತೀವಿ, ಎಲ್ಲಾದ್ರೂ ನಾವ್ ಆತರ ಜೀವಿಸಕ್ ಸಾಧ್ಯನಾ ಮಾಸ್ಟರ್ಸ್? ಜೀವಿಸಿದ್ದೀವ? ಒಂದ್ಸರಿ ನಾವೆಲ್ಲರೂ ಚೆಕ್ ಮಾಡ್ಕೋಣ. ಕೆಲಸ ಮಾಡ್ತಾ ನಮ್ಗೆ ಇಲ್ಲಿ ಏನು ಬೇಡಪ್ಪ ಅಂದ್ಕೊಂಡು ಯಾರಾದ್ರೂ ಕುತ್ಕೊಳಕ್ ಆಗತ್ತಾ? ಇಲ್ಲ. ಹಾಗಾದ್ರೆ ಈ ಕರ್ಮಗಳಲ್ಲಿ ಅಂದ್ರೆ, ಕರ್ಮ ಅಂದರೆ ಏನಂದ್ರೆ ನಾವು ಮಾಡುವ ಕೆಲಸ ಅಂತ ತಿಳ್ಕೊಂಡು, ಇದರಲ್ಲಿ 3 ವಿಧವಾಗಿದೆ. ಹೇಗೆ, ಎಷ್ಟು ವಿಧ? ಕರ್ಮದಲ್ಲಿ ಎಷ್ಟು ವಿಧ ಅಂದ್ರೆ 3 ವಿಧ ಇದೆ. ಅದರಲ್ಲಿ ಮೊದಲನೆಯದಾಗಿ ಪಾಪಕರ್ಮ, ಎರಡನೇದಾಗಿ ಪುಣ್ಯಕರ್ಮ, ಮೂರನೇದು ಸತ್ಯಕರ್ಮ ಅಂತ. ನೋಡಪ್ಪ, ನಾವು ಮಾಡುವಂತ ಕೆಲಸದಲ್ಲಿ ಇಷ್ಟಿದೆನಾ? ಹೌದು. ಇದು ಹೇಗೆ ಅಂತಂದ್ರೆ, ನಾವು ಮಾಡುವ ಪಾಪ ಕರ್ಮ ಅಂದ್ರೆ ಕರ್ಮದಲ್ಲಿ ಮೊದಲನೇದು ಪಾಪ ಕರ್ಮ ಏನಂತ ತಿಳ್ಕೊಳ್ಳೋಣ. ಏನಂದ್ರೆ, ನಾವು ಇತರ ಪ್ರಾಣಿ ಸಂಕುಲಗಳಿಗೆ, ಇತರ ಪ್ರಾಣಿಗಳಿಗಿರ್ಲಿ, ಪಕ್ಷಿಗಳಿರ್ಲಿ, ಮನುಷ್ಯರಿಗಿರ್ಲಿ ಉದ್ದೇಶಪೂರ್ವಕವಾಗಿ ನಾವು ನಮ್ಮ ಸಂತೋಷಕ್ಕಾಗಿ, ನಮ್ಮ ಒಳತಿಗಾಗಿ, ನಮ್ಮ ಸೌಕರ್ಯಕ್ಕಾಗಿ ಹಾನಿ ಮಾಡುವುದೇ ಪಾಪಕರ್ಮ ಅಂತ ತಿಳ್ಕೊಬೇಕು. ನೋಡಿ, ಇದರಲ್ಲಿ ಯೋಚನೆ ಮಾಡಿ. ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ, ಅಂದ್ರೆ ಉದ್ದೇಶ ಇರುತ್ತೆ ನಮ್ಗೆ, ಅಲ್ಲಿ ಅವ್ರನ್ನ ಹರ್ಟ್ ಮಾಡ್ಲೇಬೇಕು, ಅಲ್ಲಿ ಅವ್ರಿಗೆ ನಾವು ಚುಚ್ಚಿ ಮಾತಾಡ್ಲೇಬೇಕು ಅಂತ. ಬರೀ ಬಾಹ್ಯವಾಗಿ ಅಷ್ಟೇ ಅಲ್ಲ. ಕೆಲವ್ರು ಹೇಳ್ತಾರೆ ಪಾಪಕರ್ಮ, ಅವ್ರು ಹೊಡಿಬೇಕು ಅಂತಾನೆ ಹೊಡೆದಿರ್ತಾರೆ. ಅದಲ್ಲ, ಒಳಗಡೆ ಏನು, ಒಳಗಡೆ ನಾವು ಯೋಚನೆ ಮಾಡ್ತಿರ್ತೀವಲ್ವಾ, ಏನಂದ್ರೆ ಬರೀ ಏನಂದ್ರೆ ಹೊರಗಡೆ ಬಾಹ್ಯವಾಗಿ ಕೆಲಸದಲ್ಲಿ ಕಾಣಿಸುವಂತ ಅಷ್ಟೇ ಪಾಪ ಕರ್ಮವಲ್ಲ,
ಒಳಗಡೆ ನಮ್ಮ ಮನಸ್ಸಿನಲ್ಲೂ ನಾವೇನಂದ್ರೆ ಒಂದು ಹಂದರವನ್ನ ಹೆಣಿಕೋತಾ ಇರ್ತೀವಿ. ಅವ್ರಿಗೆ ಕೆಟ್ಟಾಗ್ಲಿ, ಹಂಗಾಗ್ಲಿ, ಹಿಂಗಾಗ್ಲಿ ಅಂತ ಬೈಕೋತಿರ್ತೀವಿ. ನಮಗ್ ಗೊತ್ತಿಲ್ಲ, ಹೊರಗಡೆ ಯಾರಿಗೂ ಗೊತ್ತಿಲ್ಲ ಅಂತ ನಾವೇನಂದ್ರೆ ಒಳಗೊಳಗಡೆನೆ ಆ ಪಾಪ ಕರ್ಮದಲ್ಲಿ ನಾವೇನಂದ್ರೆ ಜೋಡಿಸ್ಕೊಂಡ್ಬಿಟ್ಟಿರ್ತೀವಿ ನಮ್ಮನ್ನ. ನಾವ್ ಅನ್ಕೋತೀವಿ, ಇಲ್ಲ ನಾನ್ ತುಂಬಾ ಒಳ್ಳೆಯವಳು, ನಾನ್ ಯಾರಿಗೂ ಏನು ಅನ್ನಲ್ಲ ರೀ, ನಾನ್ ಏನು ಮಾತಾಡಲ್ಲ ರೀ, ನಾನ್ ಯಾವಾಗ್ಲೂ ಶಾಂತವಾಗಿರ್ತೀನಿ ಅಂತ ಅನ್ಕೋತೀವಿ. ಆದ್ರೆ ಒಳಗಡೆ ಬೇರೆಯವರಿಗೆ ಕೆಡಕನ್ನ ಬಯಸುವಂತ ಬುದ್ಧಿಯಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ, ಅವರಿಗೆ ಕೆಟ್ಟದಾಗ್ಲಿ ಅಂತ ಉದ್ದೇಶ ಪೂರ್ವಕವಾಗಿ ನಾವೇನ್ ಮಾಡ್ತೀವಿ, ಅನ್ಕೊಂಡೆ ಅವ್ರಿಗೆ ಏನಂದ್ರೆ ಕೆಟ್ಟನ್ನ ಬಯಸ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಏನಂದ್ರೆ ಬರೀ ಬಾಹ್ಯವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ನಾವು ಯೋಚನೆ ಮಾಡೋದು ಪಾಪ ಆಗಿರತ್ತೆ ಅನ್ನೋದು ನಾವಿಲ್ಲಿ ಮೇನ್ ಇಟ್ಕೋಬೇಕಾಗಿರೋದು. ಇನ್ನು ಪುಣ್ಯ ಕರ್ಮ ಅಂದ್ರೆ ಏನಂದ್ರೆ ಇತರ ಪ್ರಾಣಿ ಕೋಟಿಗಳಿಗೆ ನಾವು ಪ್ರತಿಫಲವನ್ನು ಆಶಿಸುತ್ತಾ ಮಾಡುವ ಸೇವೆ ಅಥವಾ ಸಹಾಯ, ಇದೇ ಏನಾಗಿರುತ್ತೆ, ಒಂದು ಪುಣ್ಯ ಕರ್ಮ ಆಗಿರುತ್ತೆ. ಅಂದ್ರೆ ಇಲ್ಲಿ ನಾನು ನನ್ನದು ಅನ್ನೋ ಭಾವನೆಯಿಂದ ಸೇವೆ ಮಾಡ್ತೀವಿ ನೋಡಿ. ಅಂದ್ರೆ ಹೇಗೆ ಅಂತ ಅನ್ಕೊಂಡ್ರೆ, ಈಗ ನಾವು ಮನೇಲಿ ಎಲ್ರು ಚೆನ್ನಾಗೇ ಇರ್ತೀವಿ, ಎಲ್ರು ಒಳ್ಳೇದಾಗೆ ಇರ್ತೀವಿ. ಹಾಗಾದ್ರೆ ಈಗ ಒಂದು ಸಿಚುವೇಶನ್ ಹೇಳ್ತೀನಿ, ಯಾಕಂದ್ರೆ ಬಹಳ ಬೇಗ ಅರ್ಥ ಆಗತ್ತೆ. ನಾನು ಏನಪ್ಪ ಇದನ್ನೇ ಹೇಳ್ತಾ ಇದ್ದೀರಾ ಅಂತಲ್ಲ, ನಮ್ಮ ಮನಸ್ಸಿಗೆ ತಟ್ಟುವಂತ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಈಗ ಅತ್ತೆ ಮಾವ ಇರ್ತಾರೆ, ಅತ್ತೆಯನ್ನ ಸೇವೆ ಮಾಡ್ಬೇಕು, ಅತ್ತೆ ಮಾವ ಒಂದು ಏಜ್ ಆಗಿರ್ತಾರೆ, ಸೇವೆ ಮಾಡ್ಬೇಕು. ಆದ್ರೆ ಏನಂದ್ರೆ ನನಗೆ ಒಳ್ಳೆ ಸೊಸೆ ಅನಿಸ್ಕೋಬೇಕು, ನಾನ್ ಒಳ್ಳೆ ಮಗಳಾಗ್ಬೇಕು ಅನ್ನುವಂತ ಎಲ್ಲೋ ಒಂದು ಚಿಕ್ಕ ಒಂದು ಸ್ವಾರ್ಥ ಇರತ್ತಲ್ವಾ ನಮ್ಗೆ. ಆಮೇಲೆ ನಾನು ಯಾರಿಗೋ, ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನಾವ್ ಯಾರಿಗೋ ಪಕ್ಕದ ಮನೆ ಅವ್ರಿಗೆ ನಾನು ಇವತ್ತು ಇದ್ ಮಾಡಿದ್ರೆ ನಾಳೆ ನನ್ಗೆ ಏನಾದ್ರು ಅವ್ರು ಹೆಲ್ಪ್ ಮಾಡ್ತಾರಪ್ಪ ಅಂತ ಒಂದು ಸ್ವಾರ್ಥ ಇಟ್ಕೊಂಡು ಮಾಡ್ತೀವಲ್ವಾ. ಇದನ್ನ ಕೊಟ್ರೆ ನಾಳೆ ನನ್ಗೆ ವಾಪಸ್ ಬರುತ್ತೆ ಅನ್ಕೊಂಡು ಏನಂದ್ರೆ ಒಂದು ಉದ್ದೇಶ ಇಟ್ಕೊಂಡು ನಾವೇನ್ ಸೇವೆ ಮಾಡ್ತೀವಲ್ಲ, ಅದು ಸಮ್ ಟೈಮ್ಸ್ ಏನಂದ್ರೆ ನಾನು ಅಂತ ಇರ್ಬೇಕು ಅಲ್ಲಿ. ಅಂದ್ರೆ ನಾನ್ ಮಾಡಿದೀನಿ ಅಂತ ಅಲ್ಲಿ ನನ್ ಛಾಪ್ ಇರ್ಬೇಕು, ಆ ಛಾಪಲ್ಲೇ ಇಟ್ಕೋಬೇಕು. ಅಂದ್ರೆ ಅದು ಕೆಟ್ಟದಿರಲ್ಲ, ಆದ್ರೆ ಅಲ್ಲಿ ಏನಂದ್ರೆ ನಾನು ಅನ್ನೋದಿರತ್ತೆ. ಅಂದ್ರೆ ನಾನ್ ಸೇವೆ ಮಾಡ್ತಾ ಇದ್ದೀನಪ್ಪ, ನನ್ನ ಅತ್ತೆ ಮಾವನ್ ಕಡೆ ನಾನು ಒಳ್ಳೆಯವಳು ಅನ್ಸ್ಕೋಬೇಕು, ಇದೇನ್ ಕೆಟ್ಟದಲ್ಲ. ಆದ್ರೆ ಇದು ಏನಂದ್ರೆ ಪುಣ್ಯ ಕಾರ್ಯವಾಗಿರುತ್ತೆ. ಅಂದ್ರೆ ಅಲ್ಲಿ ನಾನು ಅನ್ನುವಂತ ಹೆಸರಿರುತ್ತೆ. ಅದೇ ನೋಡಿ, ನಾವೀಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ರೋಡಲ್ಲಿ ಹೋಗುವಾಗ ಯಾರೋ ಕೆಳಗ್ ಬಿದ್ರಂದ್ರೆ ನಾವ್ ಏನ್ ಮಾಡ್ತೀವಿ, ಅವ್ರು ಗುರ್ತಿರಲ್ಲ ಕೈ ಕೊಡೋದಿಲ್ವಾ, ಕೈ ಕೊಟ್ಟು ನಾವ್ ಎಬ್ಸೋದಿಲ್ವಾ. ಸೊ ಅದು ಏನಾಯ್ತು, ಪುಣ್ಯ ಕರ್ಮವೇ ಆಯ್ತು. ಯಾಕಂದ್ರೆ ಅಲ್ಲಿ ನನ್ನಂತ ಗೊತ್ತಿಲ್ಲ, ಅಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲ, ಅವ್ರು ಇನ್ನೊಂದ್ಸರಿ ನಾನು ಅವ್ರಿಗೆ ಭೇಟಿ ಆಗ್ತೀನಿ ಅಂತ ಗೊತ್ತಿಲ್ಲ. ಆದ್ರೂ ಏನಂದ್ರೆ ನಾವು ಅವ್ರನ್ನ ಎಬ್ಬಿಸ್ತೀವಿ, ಅವ್ರನ್ನ ಸಹಾಯ ಮಾಡ್ತೀವಲ್ಲ, ಅದು ಪುಣ್ಯ ಕರ್ಮವಾಗತ್ತೆ. ಹಾಗೆ ಸತ್ಯ ಕರ್ಮ, ಈ ಸತ್ಯ ಕರ್ಮವನ್ನ ತಿಳ್ಕೊಂಡಾಗ ನಿಮ್ಗೆ ಇನ್ನೂ ಪುಣ್ಯ ಕರ್ಮದ ಕ್ಲಿಯಾರಿಟಿ ಬರುತ್ತೆ. ಸತ್ಯ ಕರ್ಮ ಏನಂದ್ರೆ ಯಾರಿಗೆ ಏನೇ ಒಂದು ಕೆಲಸ ಮಾಡ್ಲಿ, ಪ್ರಾಣಿಗಳಿಗೆ ಮಾಡ್ಲಿ, ಪಕ್ಷಿಗಳಿಗೆ ಮಾಡ್ಲಿ, ಮನುಷ್ಯರಿಗೆ ಮಾಡ್ಲಿ, ಅಲ್ಲಿ ಏನಂದ್ರೆ ಯಾವುದೇ ಪ್ರತಿಫಲದ ಅಪೇಕ್ಷೆನೇ ಇರುವುದಿಲ್ಲ. ಅಂದ್ರೆ ಗುಪ್ತವಾಗಿ ಮಾಡುವಂತ, ನಿಸ್ವಾರ್ಥವಾಗಿ ಮಾಡುವಂತ, ಯಾವುದೇ ಹೆಸರಿಲ್ಲದೆ ಮಾಡುವಂತ ಸೇವೆನೆ ಸತ್ಯ ಕರ್ಮ ಅಂತ. ಇದಕ್ಕೊಂದು ನಾನು ಒಳ್ಳೆ ಉದಾಹರಣೆ ಕೊಡ್ತೀನಿ, ನಿಮ್ಗೆ ಎಲ್ರಿಗೂ ನಗು ಬರುತ್ತೆ. ನಾನಂತೂ ಇದು ನೋಡಿದಾಗ ನಂಗೆ ಬಿದ್ದು ನಗು ಬರುತ್ತೆ. ಹೇಗಂದ್ರೆ, ನಾವು ಯಾವುದೇ ಆಗಿ ಗುಪ್ತವಾಗಿ ಸಹಾಯ ಮಾಡ್ಬೇಕು ಅಂತ ನಮ್ ಹಿರಿಯರ್ ಮುಂಚೆಯಿಂದ ಗೊತ್ತಿತ್ತು ಅವ್ರಿಗೆ, ಈ ಪಾಪಗಳ ಪುಣ್ಯ ಕರ್ಮಗಳ. ಅದಕ್ಕೆ ಅವ್ರ ಒಂದು ಗಾದೆ ಇದೆ, ಎಡಗೈ ಕೊಟ್ಟಿದ್ ಬಲಗೈ ಗೊತ್ತಾಗ್ಬಾರ್ದು. ಅಂದ್ರೆ ಮನುಷ್ಯನಿಗೆ ಗೊತ್ತಾಗ್ಬಾರ್ದು, ತನಗೆ ಗೊತ್ತಾಗ್ಬಾರ್ದು. ಅಂದ್ರೆ ನಾವು ಊರಿಗೆ ತುಂಬಾ ಡಾಮ್ ಬಡದ್ರೆ, ಒಂದು ಜಂಟೆ ಬಾರಿಸಿದ್ರೆ ಏನು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ನಿಮಗೆ ಎಲ್ರಿಗೂ ನಗು ಬರುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಹೋದಾಗ ಅಲ್ಲಿ ಒಂದು ಟ್ಯೂಬ್ಲೈಟ್ ಇರುತ್ತೆ. ಅಲ್ಲಿ ಟ್ಯೂಬ್ಲೈಟ್ ಅನ್ನ ಯಾರೋ ಒಬ್ರು ಭಕ್ತರು ಅಲ್ಲಿ ಸೇವೆ ಮಾಡಿರ್ತಾರೆ, ಅದನ್ನ ಕೊಟ್ಟಿರ್ತಾರೆ. ಅದರ ಕೆಳಗಡೆ ನೋಡಿ, ಅದು ವೈಟ್ ಟ್ಯೂಬ್ಲೈಟ್, ರೆಡ್ ಪೇಂಟ್ ಇಂದ ಆ ಖಾನ್ದಾನ್ ಹೆಸರೆಲ್ಲ ಬರೆದಿರ್ತಾರೆ. ಇಂಥವರ ಸೇವೆ ಇವ್ರು ಕೊಟ್ಟಿದ್ದಾರೆ, ಇವ್ರು ಅಂತ. ಅಲ್ಲಿ ಏನಂದ್ರೆ ಆ ಲೈಟ್ ನೋಡ್ಬೇಕಾ, ಅವ್ರ ಹೆಸರು ನೋಡ್ಬೇಕಾ ಅನ್ನೋದು ಒಂದು ಏನಾಗತ್ತೆ, ಒಂದು ನಗು ಬರುತ್ತೆ. ಆ ಭಗವಂತನೇ ನಮ್ಗೆ ಒಂದು ಲೈಟ್ ಕೊಟ್ಟಿದ್ದಾನೆ, ಅವನಿಗೆ ಒಂದು ಲೈಟ್ ಕೊಟ್ಟಕ್ಕೆ ಇಡೀ ನನ್ನ ವಂಶದ ನನ್ನ ಹೆಸರನ್ನ ಅಲ್ಲಿ ಬರ್ಸ್ಬೇಕಾ? ಇಲ್ಲ. ಆದ್ರೆ ಅಲ್ಲಿ ಏನಂದ್ರೆ, ಅದು ಏನಂದ್ರೆ ನಾನು ಕೊಟ್ಟಿದ್ದೀನಿ ಅಂತ ತೋರ್ಸ್ಕೋಬೇಕು ಅಂತ ಅಲ್ಲಿ ಒಂದು ಮನಸ್ಥಿತಿ ಇರತ್ತಲ್ಲ, ಅದೇ ಏನಾಗತ್ತೆ ಇಲ್ಲಿ ಪುಣ್ಯ ಕರ್ಮ ಅದು. ಆದ್ರೆ ಆ ಮನಸ್ಥಿತಿ ಬಿಟ್ಟು ಅಲ್ಲಿ ಆ ಟ್ಯೂಬ್ಲೈಟ್ ಅನ್ನ ನಾನು ಕೊಟ್ಟಿದ್ದೀನಪ್ಪ, ನನ್ನ ಹೆಸರು ಗೊತ್ತಾಗೋದ್ ಬೇಡ ಅಂತ ಕೊಡ್ತಾರಲ್ವಾ ದಾನಿಗಳು, ಆ ನಿಸ್ವಾರ್ಥ ಸೇವೆಯಿಂದ ಅವ್ರ ಹೆಸರಿಲ್ಲದೆ ಕೊಡ್ತಾರೆ. ಅದು ಏನಾಗತ್ತೆ, ಪುಣ್ಯ ಕರ್ಮವಾಗಿ ಸತ್ಯ ಕರ್ಮ ಅನಿಸ್ಕೊಳ್ಳುತ್ತೆ. ಅಂದ್ರೆ ಏನನ್ನು ಆಶಿಸದೆ ನಿಷ್ಕಾಮವಾಗಿ ಮಾಡುವಂತ ಸೇವೆ ಏನಂದ್ರೆ ಸತ್ಯ ಕರ್ಮವಾಗತ್ತೆ. ಹಾಗಾದ್ರೆ ಸೃಷ್ಟಿಯ ನಿಯಮ ಏನಂದ್ರೆ,
ಯಾರು ಏನ್ ಮಾಡ್ತಾರೋ ಅವರಿಗೆ ಅದರ ಫಲವನ್ನೇ ಪಡಿತಾರೆ. ನಾವೇನಂತೀವಿ, ಅದರಿಂದ ಕರ್ಮಗಳು ಅದು ಪಾಪವಾಗಲಿ ಪುಣ್ಯವಾಗಲಿ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಎಂಬುದರ ಮೇಲೆ ನಮ್ಮ ವಾಸ್ತವದ ಪಟ್ಟಿ ನಿರ್ಧಾರವಾಗುತ್ತದೆ ಮಾಸ್ಟರ್ಸ್. ಅಂದ್ರೆ ನಾವು ಯಾವ ಮನಸ್ಥಿತಿಯಿಂದ ನಾವು ಮಾಡಿರ್ತೀವಲ್ಲ ಅದೇ ನಮ್ದು ಒಂದು ವಾಸ್ತವವಾಗತ್ತೆ. ಅಂದ್ರೆ ನಾವು ಯಾವ ತರ ಮಾಡಿದೀವಿ ಅನ್ನೋದೇ ಮುಖ್ಯ ಇರುತ್ತೆ. ನಾನು ಯಾವ ಮನಸ್ಥಿತಿಯಲ್ಲಿ ಮಾಡಿದೀನಿ ಆ ಕರ್ಮವನ್ನೋದೇ ಮುಖ್ಯವಾಗತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಆಗಲಿ ಕರ್ಮ ಏನಂದ್ರೆ ಪಾಪ ಪುಣ್ಯಗಳ ಪಟ್ಟಿ ಹೇಗಂತಂದ್ರೆ ನಾವು ಮಾಡುವಂತ ಸೇವೆಗಳು ಕರ್ಮಗಳ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಕರ್ಮ ಫಲಗಳು ಮತ್ತು ಅವುಗಳ ಫಲಿತ ಹೇಗಿರುತ್ತೆ ಅಂತ ತಿಳ್ಕೊಬೇಕಾದ್ರೆ ಇಲ್ಲಿ ಒಂದು ಚಿಕ್ಕ ಎರಡು ಸಾಲು, ಹೇಗೆ ನಮ್ಮ ಪತ್ರಿಜಿ 2 ನುಡಿಗಳನ್ನ ಹೇಳಿದ್ರೆ ಹಾಗೆ ಎರಡು ಸಾಲದ ನುಡಿಗಳನ್ನ ಹೇಳ್ತಾ ಇದ್ದೀನಿ, ಇದನ್ನ ಕೇಳಿಸ್ಕೊಳ್ಳಿ. ಹಿಂಸೆಯ ಮೂಲಕ ಪಾಪ ಬರುತ್ತದೆ, ಆದ್ದರಿಂದ ರೋಗವನ್ನು ಅನುಭವಿಸಬೇಕಾಗುತ್ತದೆ. ಸೇವೆಯ ಮೂಲಕ ಪುಣ್ಯ ಕರ್ಮ ಬರುತ್ತದೆ, ಆದ್ದರಿಂದ ನಾವು ಭೋಗವನ್ನ ಅನುಭವಿಸಬೇಕಾಗತ್ತೆ. ನೋಡಿ ಇಲ್ಲಿ ಏನಂದ್ರೆ ನಾವೇ ಮಾಡಿರ್ತೀವಿ, ನಾವೇ ರಚಿಸಿದಂತ ಈ ನಾಟಕದಲ್ಲಿ, ಈ ನಾವೇ ಮಾಡಿದಂತ ಪಾತ್ರದಲ್ಲಿ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಅವರಿಂದ ಇವರಿಂದ ಅಂತ ಬೇರೆಯವ್ರನ್ನೇ ಕೈ ತೋರಿಸ್ತಾ ಇರ್ತೀವಿ. ನೋಡಿ, ನಾನು ಹೇಳ್ತಿರ್ತೀವಿ, ನಮ್ಮ ಮನೇಲಿ ಒಂದ್ ದಿವ್ಸ ಕೋಪ ಬಂತು, ಸಿಕ್ಕಾಪಟ್ಟೆ ನಾವು ಕೂಗಾಡ್ಬಿಡ್ತೀವಿ. ನಾನ್ ಜಗಳಾಡೋ ಮನ್ಸೇ ಇರ್ಲಿಲ್ಲ ರೀ, ಅವ್ರು ನೋಡ್ರಿ ನನ್ ಕೋಪ ತರ್ಸಿದ್ರು. ನಾವೆಷ್ಟ್ ಜನ ಅನ್ನಲ್ಲ ಅಂದ್ರೆ ನನಗ್ ಕೋಪ ಬಂದಿಲ್ಲ, ಅವ್ರ ಕೋಪ ತರ್ಸಿದಾರೆ. ನಿನ್ನ ಹತ್ರ ಕೋಪ ಇತ್ತು ಅಂತ ತಾನೇ ಕೋಪ ಬಂತು. ಅದನ್ನ ನಾವ್ ಯಾರು ಅರ್ಥ ಮಾಡ್ಕೊಳಲ್ಲ. ಅಂದ್ರೆ ಏನಂದ್ರೆ ನಾವು ಹಿಂಸೆ ಮೂಲಕ ಅಂದ್ರೆ ಅಂದ್ರೆ ನಾನ್ ಯಾಕೆ ಜಗಳ ಮಾಡಿದ್ದೀನಿ ಅನ್ನೋದು ನೋಡಲ್ಲ ನಾವು. ಅಂದ್ರೆ ನಾವು ಪಾಪ ಮಾಡಿದಕ್ಕೆ ನಂಗೆ ರೋಗ ಬಂದಿದೆ, ನನಗೆ ಏನಂದ್ರೆ ನಾನು ಪುಣ್ಯ ಮಾಡಿದಕ್ಕೆ ಭೋಗ ಬಂದಿದೆ. ಈಗ ನೋಡಿ, ನಾವೆಲ್ಲರೂ ಒಂದ್ ಅನ್ಕೋತಾ ಇರ್ತೀವಿ, ನಮ್ಗೆ ತುಂಬಾ ಯಾರೋ ಮೇಲೆ ಬೇಜಾರಿರುತ್ತೆ. ಅವ್ರಿಗೇನಂದ್ರೆ ಅವ್ರು ತುಂಬಾ ಹೈಫೈ ಆಗಿ ಅವ್ರು ತುಂಬಾ ಜೀವನ ಯಾವ ಕೊರತೆ ಇಲ್ದೇನೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಏನಂದ್ರೆ ಅವ್ರಿಗೆ ಕಷ್ಟವೇ ಕಷ್ಟ, ಅವರೇ ಇವ್ರಿಗೆ ಒಂದು ತೊಂದರೆ ಕೊಡ್ತಾ ಇರ್ತಾರೆ, ಅವರೇ ಇವ್ರಿಗೆ ಕೆಟ್ಟದನ್ನ ಮಾಡ್ತಿರ್ತಾರೆ, ಆದ್ರೂ ಅವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಯಾಕೆ ಅನ್ನೋದನ್ನ ನೀವು ಮುಂದೆ ತಿಳ್ಕೊಂಡು ಹೋಗಿರಂತೆ. ಇಲ್ಲಿ ಏನ್ ಹೇಳಿದ್ರು, ಸೇವೆಯ ಮೂಲಕ ಪುಣ್ಯ ಕರ್ಮ ಬರುತ್ತೆ, ಅದೇ ಭೋಗಗಳಾಗಿ ಬರುತ್ತೆ. ಅಂದ್ರೆ ಅವರು ಭೋಗ್ಸೋಕೆ ಬಂದಿದ್ದಾರೆ ಅಂತ ಅರ್ಥ. ಆ ಭೋಗಗಳು ಏನು ಅಂತ ನಾವು ಒಂದೊಂದಾಗಿ ಇಲ್ಲಿ ತಿಳ್ಕೊಂತ ಹೋಗೋಣ ಮಾಸ್ಟರ್ಸ್. ಏನಂದ್ರೆ ನಾವು ಮಾಡಿದಂತ ಪಾಪ ಕರ್ಮಗಳು, ನಾವ್ ಏನನ್ನು ಆಶಿಸದೆ ಮಾಡ್ತೀವಲ್ಲ, ಆ ಪುಣ್ಯ ಕರ್ಮಗಳನ್ನ ಮಾಡ್ತಾ ಇದ್ರೆ ಮಾಡ್ತಾ ಹೋಗ್ತೀವಿ. ಅವೇ ಏನಂದ್ರೆ ಮುಂದೆ ಸತ್ಯ ಕರ್ಮಗಳಾಗಿ ಮಾರ್ಪಡುತ್ತೆ. ಅಂದ್ರೆ ನಾವು ಬರ್ಬರ್ತಾ ನಾವೇನ್ ಮಾಡ್ತೀವಿ, ಪುಣ್ಯ ಕರ್ಮ ಮಾಡ್ತಾ ಅವೇನಂದ್ರೆ ಮುಂದೆ ನಮ್ಗೆ ಏನು ಬೇಡಪ್ಪ, ನಾವ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋ ಒಂದು ಫೀಲಿಂಗ್ಸಿಗೆ ಬರ್ತೀವಿ. ಅವಾಗ ಏನಾಗತ್ತೆ, ಅವೆಲ್ಲ ಏನಂದ್ರೆ ಸತ್ಯ ಕರ್ಮಗಳಾಗಿ ಮಾರ್ಪಟ್ಟಾಗ ಏನಾಗತ್ತೆ ಅಂತಂದ್ರೆ ನಾವೆಲ್ಲ ಸತ್ಯ ಲೋಕದ ವಾಸಿಗಳಾಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ತಿಳ್ಕೊಬೇಕಾಗಿದ್ದೇನೆಂದ್ರೆ, ಒಂದು ಕಾರ್ಯ ನಡಿಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಈಗ ಯಾವುದೇ ಕಾರಣವಿಲ್ಲದೆ ಯಾವ್ದಾದ್ರು ಕಾರ್ಯ ನಡೆಯತ್ತ ಮಾಸ್ಟರ್ಸ್? ಇಲ್ಲ. ಹಾಗಾಗಿ ಒಂದು ಕಾರಣ ಇದ್ದೇ ಇರಬೇಕು. ಒಂದು ಕಾರ್ಯ ನಡಿಬೇಕಾದ್ರೆ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರ್ಯದ ಕಾರಣ ಸಂಬಂಧವೇ ಕರ್ಮಚಕ್ರ. ಇಲ್ಲಿ ನಾವು ತಿಳ್ಕೊಬೇಕಾದ್ರೆ, ಯಾವುದೋ ಒಂದು ಕಾರ್ಯ ನಡೀತಾ ಇದೆ, ಆ ಕಾರ್ಯಕ್ಕೆ ನಡಿಬೇಕಾದ್ರೆ ಏನೋ ಹಿಂದೆ ಒಂದು ಕಾರಣ ಇದೆ, ಆ ಕಾರಣವೇ ಕರ್ಮಚಕ್ರ. ಅಂದ್ರೆ ನಾನು ಇಲ್ಲಿ ಭೂಮಿಗೆ ಬಂದಿದ್ದು ಒಂದು ಕಾರಣ, ಒಂದು ಕಾರ್ಯಕ್ಕಾಗಿ ಬಂದಿದ್ರೆ ಅದಕ್ಕೆ ಕಾರಣ ಏನಂದ್ರೆ ಈ ಏನು ಡಾಟ್ ಬುಕ್ಗಳು ಒಂದು ಪೇಜ್ಗಳಿದಾವಲ್ವಾ, ಅವೇ ಏನಂದ್ರೆ ಅದರ ಸಂಬಂಧಗಳು. ಕರ್ಮಚಕ್ರ ಎಲ್ಲಿದೆ, ಇಲ್ಲಿ ಲಾಸ್ಟ್ ಎಂಡ್ ಅಲ್ಲಿದೆ. ಈ ಎಲ್ಲ ಸರಪಳಿಯನ್ನ ಜೋಡಿಸುವಂತದ್ದು ಏನಂದ್ರೆ ಅದೇ ಕರ್ಮಚಕ್ರ ಅಂತ ತಿಳ್ಕೊಬೇಕು. ಅಂದ್ರೆ ನಮಗೆ ಪ್ರಕೃತಿ ವಿಧಿಸಿದ ಒಂದು ಅದ್ಭುತವಾದ ನೇಮಗಳೇ ಕರ್ಮ ಫಲಗಳು ಅಂತ ತಿಳ್ಕೊಬೇಕು. ಏನಪ್ಪ ಈ ಕರ್ಮ ಫಲಗಳು ಅಂದ್ರೆ, ನಾವು ಪಾಪ ಕರ್ಮಗಳಿಂದ ಇಲ್ಲಿ ರೋಗಿಗಳಾಗಿ ಹುಟ್ಟಿದ್ದೀವಿ, ಪುಣ್ಯ ಕರ್ಮಗಳಿಂದ ನಾವು ಭೋಗಿಗಳಾಗಿ ಹುಟ್ಟಿದ್ದೀವಿ. ಪಾಪ ಕರ್ಮಗಳು ಕಬ್ಬಿಣದ ಸಲಾಕೆಯಂತೆ, ಹಾಗೆ ಪುಣ್ಯ ಕರ್ಮಗಳು ಚಿನ್ನದ ಒಂದು ಸರಪಳಿಗಳು ಅಂತ ನಾವಿಲ್ಲಿ ತಿಳ್ಕೊಬೇಕು. ಏನಂದ್ರೆ ಇಲ್ಲಿ ನಾವು ಏನಂದ್ರೆ ಪಾಪ ಮಾಡಿದಕ್ಕೆ ನಾವಿಲ್ಲಿ ರೋಗಗಳು, ನಾನು ಹೇಳಿದೆ ಆಗ್ಲೇ, ಅವ್ರು ತುಂಬಾ ಚೆನ್ನಾಗಿದ್ದಾರಪ್ಪ ಅಂದ್ರೆ ಅವರು ಪುಣ್ಯ ಕರ್ಮಗಳಿಂದ ಭೋಗಿಗಳಾಗಿದ್ದಾರೆ, ಅದಕ್ಕೆ ಅವರು ಭೋಗಿಸೋಕೆ ಬಂದಿದ್ದಾರೆ. ಇಲ್ಲಿ ಎರಡೂರ್ತರ ನಡುವೆ ಏನಿದೆ, ಒಂದು ಜನನ ಮರಣ ಚಕ್ರ ಇದೆ. ಇಲ್ಲಿ ಪಾಪಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಪ್ಪ, ನಾವು ಈ ಪಾಪ ಕರ್ಮಗಳನ್ನ ಮಾಡಬಾರ್ದು ಅಂತಂದ್ರೆ ಅದಕ್ಕೆ ಪ್ರಧಾನವಾಗಿರೋದೇನಂದ್ರೆ
ಹಿಂಸೆಯನ್ನ ಬಿಡಬೇಕು. ಅಂದ್ರೆ ನಾವು ಸ್ಪಷ್ಟವಾಗಿ ನಾವು ಎಂಥ ಪಾಪವನ್ನ, ನಾವು ಎಂಥದೇ ಒಂದು ಪಾಪವನ್ನ ನಾನು ಮಾಡೋದಿಲ್ಲ ಅಂತ ಹೇಳೋದು ಅಂದ್ರೆ ಹೇಗೆ ಅಂತ ತಿಳ್ಕೊಂಡ್ರೆ, ಈಗ ನೋಡಿ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಹಿಂಸೆಯನ್ನು ಬಿಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ನೋಡಿ, ಕೆಲವೊಬ್ರು ಏನಂದ್ರೆ ಆ ಒಬ್ರು ನಾನ್ ವೆಜಿಟೇರಿಯನ್ ಆಗಿರ್ತಾರೆ. ನಾನ್ ವೆಜಿಟೇರಿಯನ್ ಆಗಿ ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ತುಂಬಾ ಕಷ್ಟವಾದ್ರೂ ಅವ್ರು ಏನಂತಾರೆ, ಇಲ್ಲಪ್ಪ ನಾನು ಯಾವ ಪಾಪನೂ ಮಾಡಿಲ್ಲ, ನಾನು ಏನು ತಪ್ಪೇ ಮಾಡಿಲ್ಲ, ಆದ್ರೂ ಭಗವಂತ ನನ್ಗೆ ಯಾಕೆ ಕಷ್ಟ ಕೊಡ್ತಾ ಇದ್ದಾನೆ. ಆದ್ರೆ ಅವರ ದೃಷ್ಟಿಯಲ್ಲಿ ಏನದು ಅದು ಪಾಪವಲ್ಲ. ನಾನ್ ವೆಜ್ ತಿನ್ನೋದು ಅವ್ರ ದೃಷ್ಟಿಯಲ್ಲಿ ಅದು ಪಾಪವಲ್ಲ. ಆದರೆ ಭಗವಂತನ ದೃಷ್ಟಿಯಲ್ಲಿ ಏನಂದ್ರೆ ಎಲ್ಲರೂ ಏನಂದ್ರೆ ಒಂದೇ ಮಾಸ್ಟರ್ಸ್. ಮಾನವನಿಗೊಂದು ನೇಮ, ಆಮೇಲೆ ಪ್ರಾಣಿಗಳಿಗೆ ಒಂದು ನಿಯಮ ಅಂತ ಇಲ್ಲ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರಿಗೂ ಒಂದೇ ನಿಯಮವಿದೆ. ಯಾಕಂದ್ರೆ ನಮಗೆ ಇಲ್ಲಿ ಒಂದು ಚಿಕ್ಕ ಇರುವೆಯನ್ನು ಸಾಯಿಸುವಂತ ಹಕ್ಕಿಲ್ಲ. ಯಾಕಂದ್ರೆ ನಾವು ಯಾವಾಗ ಒಂದು ಪ್ರಾಣಿಗಾಗ್ಲಿ ನಮ್ಗೆ ಶಕ್ತಿ ಇಲ್ಲ ಅಂದ್ರೆ, ನಾವು ಪ್ರಾಣವನ್ನ ಕೊಡುವಂತ ಶಕ್ತಿ ನಮ್ಮಲ್ಲಿಲ್ಲ ಅಂದ್ರೆ ಪ್ರಾಣವನ್ನ ತೆಗೆದುಕೊಳ್ಳುವಂತ ಹಕ್ಕು ನಮ್ಮಲ್ಲಿಲ್ಲ. ನಮಗೇನಾದ್ರೂ ನೋಡಿ, ಸಾಯಿಸಿದಂತ ವ್ಯಕ್ತಿಗಳನ್ನ ನಮಗೆ ಮತ್ತೆ ಬದುಕಿಸಾಗತ್ತಾ? ಇಲ್ಲ. ನಾವು ಯಾರಾದ್ರೂ ನಮ್ಮ ಮಕ್ಕಳನ್ನ ನಾವು ಹುಟ್ಟಿಸಿದೀವಿ ಅಷ್ಟೇ, ಅವ್ರನ್ನ ಸಾಯಿಸ್ತೀವ? ಇಲ್ವಲ್ಲ. ಆದ್ರೆ ನಮಗೇನ ಒಂದು ಕ್ರಿಯೇಷನ್ ಅಷ್ಟೇ ನಮ್ದು, ಆದ್ರೆ ಅದನ್ನ ಸಾಯಿಸುವಂತ ಹಕ್ಕನ್ನ ನಮಗೆ ಭಗವಂತ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವ್ ಇದನ್ನ ಸದಾ ನೆನ್ಪಿಟ್ಕೋಬೇಕು. ಏನಂದ್ರೆ ನಾವು ಇಲ್ಲಿ ಚಿಕ್ಕ ಇರುವೆಯ ಪ್ರಾಣವನ್ನು ಕೂಡ ತೆಗೆಯುವಂತ ಶಕ್ತಿ ನಮಗಿಲ್ಲ. ಯಾಕಂದ್ರೆ ನಾವು ಆ ಚಿಕ್ಕ ಇರುವೆಗೆ ಒಂದು ಪ್ರಾಣ ಕೊಡುವಂತ ಶಕ್ತಿ ನಮ್ಮಲ್ಲಿಲ್ಲ. ಹಾಗಾಗಿ ಪಾಪ ಕರ್ಮಗಳು ಹಾಗೂ ಮಾಂಸಾಹಾರದ ಬಗ್ಗೆ ಸಾಧಕರು ಹೇಳುವಂತ ಸುಮಾರು ಜನ ಏನಂದ್ರೆ ಇಲ್ಲಿ ಕ್ವಶನ್ ಮಾಡ್ತಾರೆ, ಇಲ್ಲ ಮೇಡಮ್ ನಾವೇನ್ ತಪ್ಪು ಮಾಡ್ತಾ ಇಲ್ಲ, ನಮ್ಗೇನಂದ್ರೆ ನಾವು ನಾನ್ ವೆಜ್ ತಿಂತಾ ಇದೀವಿ, ಇಲ್ಲೇನು ತಪ್ಪಿಲ್ಲ ಅಂತಾರೆ. ಯಾಕಂದ್ರೆ ಅವ್ರಿಗೆ ಪಾಪ ಅನ್ಸೋದೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ತಿಳುವಳಿಕೆನೆ ಅಷ್ಟಿರುತ್ತೆ. ಯಾಕಂದ್ರೆ ಅಲ್ಲಿ ನಾನು ಆ ಪ್ರಾಣಿಯನ್ನ ಹಿಂಸೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ತಿಳ್ಕೊತಿಲ್ಲ. ನಾನು ಏನ್ ಹೇಳಿದೆ, ಮೊದಲೇ ಹೇಳಿದೆ, ಪಾಪಕರ್ಮಿಂದ ಉದ್ದೇಶ ಪೂರ್ವಕವಾಗಿ ಯಾವುದೇ ಪ್ರಾಣಿಗಾಗ್ಲಿ ಮನುಷ್ಯರಿಗಾಗ್ಲಿ ಹಿಂಸೆ ಮಾಡ್ತೀವಲ್ವಾ, ಅದೇ ಪಾಪ ಕರ್ಮ ಆಗುತ್ತೆ. ಅಂದ್ರೆ ಇಲ್ಲಿ ಉದ್ದೇಶ ಅವ್ರ ಉದ್ದೇಶ ಏನಿದೆ, ಅವ್ರ ಬಾಯಿ ಟೇಸ್ಟ್, ಅವ್ರ ಊಟ ಅನ್ನೋದು ಒಂದು ಉದ್ದೇಶ ಇದೆ. ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದಾರೆ, ಅದೇನಂತ ಅದು ಉದ್ದೇಶ ಆಯ್ತಲ್ವಾ. ಸೊ ಅದು ಉದ್ದೇಶ ಆದಾಗ ಏನಾಯ್ತು, ಅದು ಅಲ್ಲಿ ಪಾಪ ಕರ್ಮವಾಗಿ ಅಲ್ಲಿ ಪರಿವರ್ತನೆಗೊಳ್ಳುತ್ತೆ. ಸೊ ಹಾಗಾಗಿ ಈ ಮೂರು ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಸತ್ಯ ಕರ್ಮಗಳನ್ನ ತಿಳ್ಕೊಂಡಾಗ ನಾವೇನಂದ್ರೆ, ನಾವು ಯಾವಾಗ ನಾವು ಈ ಜನನ ಮರಣಗಳಿಂದ ನಮ್ಗೆ ಮುಕ್ತಿ ಸಿಗತ್ತೆ ಅಂತಂದ್ರೆ, ನಾವು ಈ ಪಾಪ ಕರ್ಮಗಳನ್ನ ಮಾಡದೆ, ಏನನ್ನು ಆಶಿಸದೆ ಪುಣ್ಯ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಹೋದಾಗ ನಾವು ಈ ಜನನ ಮರಣಗಳ ಒಂದು ಚಕ್ರದಿಂದ ಹೊರಗ್ ಬರ್ತೀವಿ. ಯಾವಾಗ ಅಂದ್ರೆ ನಾವು ಪುಣ್ಯ ಕರ್ಮಗಳನ್ನ ಮಾಡಿದರೂ ಅವುಗಳ ಮೇಲೆ ಬೇರೆ ಲೋಕಗಳಲ್ಲಿ ನಾವು ಪುಣ್ಯ ಕರ್ಮಗಳನ್ನ ಮಾಡಿದಾಗ ಈ ಜನನ ಮರಣಗಳಿಂದ ನಾವು ಮುಕ್ತಿ ಮಾರ್ಗ ಯಾವುದು ಅಂತ ಅನ್ಕೋತೀವಲ್ಲ, ಆವಾಗ ನಮ್ಗೆ ಮುಕ್ತಿ ಮಾಡಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ನಮ್ಗೆ ಈ ಮುಕ್ತಿ ಸಿಗ್ಬೇಕಾದ್ರೆ ಇದನ್ನ ಹೇಗೆ, ಯಾವ ಕೆಟಗರಿ ಒಳಗೆ ಮೇಡಮ್ ಇದು ನಿರ್ಧಾರವಾಗತ್ತೆ ಅನ್ನುವಂತ ಕ್ವಶನ್ ಬರುತ್ತೆ. ಸೊ ಹೇಗಂದ್ರೆ, ಅವುಗಳನ್ನ ನಾವು ಪುಣ್ಯ ಕರ್ಮಗಳನ್ನ ಮಾಡಿದರೂ ಸಹ, ನಾವು ಪಾಪ ಕರ್ಮಗಳನ್ನು ಮಾಡಿರೂ ಸಹ, ಆ ಭಗವಂತ ಅನ್ನುವಂತ ಲೋಕದಲ್ಲಿ ಆ ಕರ್ಮಗಳ ವಿಭಾಗದಲ್ಲಿ ಅವುಗಳನ್ನ ಮೂರು ವಿಧವಾಗಿ ಅಂದ್ರೆ ಮೂರು ಕೆಟಗರಿಯಾಗಿ, ಮೂರು ವಿಧಾನವಾಗಿ ಅಲ್ಲಿ ಏನಂದ್ರೆ ವಿಭಜಿಸಲ್ಪಟ್ಟಿದೆ. ಏನಂದ್ರೆ ಅವುಗಳನ್ನೇ ನಮ್ಗೆಲ್ಲ ಗೊತ್ತು, ಚಿತ್ರಗುಪ್ತ ದಾಖಲೆಗಳು ಅಂತ. ನೋಡಿ, ನಾವೆಲ್ಲರೂ ಒಂದು ನಮ್ಮ ಚೈಲ್ಡ್ಹುಡ್ಡಿಗೆ ಹೋಗ್ಬಿಟ್ರೆ ನಮ್ಗೆಲ್ಲ ಗೊತ್ತಿದೆ. ಚಿತ್ರಗುಪ್ತ ಅಂದ ತಕ್ಷಣ ನಮ್ಗೆ ಯಮ ಬಂದ್ರೆ ಚಿತ್ರಗುಪ್ತ, ಓ ಅಲ್ಲಿ ತೆಗೀರಪ್ಪ ನಿಮ್ದು ಬುಕ್ ಅಂತ ಅನ್ನೋದನ್ನ ನಾವು ಚಿಕ್ಕಂದಿಂದ ನಾವು ಈಗಿನ ಮಕ್ಳು ನೋಡಿರಕ್ಕಿಲ್ಲ, ನಾವು ಫಿಲ್ಮಲ್ಲಿ ನೋಡಿದೀವಿ, ನಾವೆಲ್ಲ ಆ ಚಿತ್ರವನ್ನ ನೋಡಿದ್ವಿ. ನಮಗದ್ ಫ್ಲಾಶ್ ಬ್ಯಾಕ್ ಆಗತ್ತೆ ನಾನು ಹೇಳ್ಬೇಕಾರೆ. ಯಾಕಂದ್ರೆ ನಾವು ಅದನ್ನೆಲ್ಲ ಅನುಭವಿಸಿದ್ವಿ. ಓ ಯಮರಾಜನ ಹತ್ರ ಹೋದ್ವಾ, ತೆಗಿಯಪ್ಪ ಅವನ ಅಕೌಂಟು ಅಂತ ಹೇಳಿ ಹಿಂಗೆ ಅಕೌಂಟ್ ತೆಗಿತಿದ್ವಲ್ಲ. ಆ ಅಕೌಂಟ್ ಏನು, ಅದೇನು ಅದು ಹಾಗೆ ಅಲ್ಲಿ ಪಿಕ್ಚರಲ್ಲಿ ಹಾಗೆ ತೋರಿಸಿಲ್ಲ ಮಾಸ್ಟರ್, ಅದು ನಿಜವಾಗ್ಲೂ ಆ ಅಕೌಂಟ್ ಇದೆ ಅಂತ ತಿಳ್ಕೊಬೇಕು. ಹೇಗೆ ಅಂತಂದ್ರೆ, ಕರ್ಮಗಳು 3 ತರ ಅಂತ ತಿಳ್ಕೊಂಡ್ವಿ, ಆದ್ರೆ ಕರ್ಮಗಳಲ್ಲಿ 3 ವಿಧಗಳಿಂದ ವಿಭಜಿಸಲ್ಪಟ್ಟಿದೆ. ಇದೇ ಕರ್ಮಗಳು ಮತ್ತೆ 3 ರೀತಿಯಾಗಿ ವಿಭಜಿಸಲ್ಪಟ್ಟಿದೆ. ಹೇಗಂದ್ರೆ, ಸಂಚಿತ ಕರ್ಮ,
ಪ್ರಾರಬ್ಧ ಕರ್ಮ ಹಾಗೂ ಆಗಾಮಿಕ ಕರ್ಮ ಅಂತ 3 ಕರ್ಮಗಳಲ್ಲಾಗಿ ಈಗ ಇಲ್ಲಿ ವಿಭಜಿಸಲ್ಪಟ್ಟಿದೆ. ಏನಪ್ಪ ಇದು ಸಂಚಿತ ಕರ್ಮ ಅಂದ್ರೆ ಏನು ಅಂತ ಈಗ ನಾವೆಲ್ಲರೂ ಹೇಳ್ತೀವಿ ನೋಡಿ. ನಮ್ಗೇನಾದ್ರೂ ಕಷ್ಟ ಬಂದಾಗ ನಾವೇನಂತೀವಿ, ಅಯ್ಯೋ ಏನ್ ಕರ್ಮ ಮಾಡಿದ್ದೀನೋ ನನಗೆ ಈ ಕಷ್ಟ ಬಂದಿದೆ ಅಂತ ಅನ್ಕೋತೀವಿ. ತುಂಬಾ ಮಕ್ಕಳು ಟಾರ್ಚರ್ ಮಾಡ್ತಾ ಇರ್ತಾರೆ, ಅಮ್ಮರಿಗೆ ಆಯ್ತು ತಂದೆಯರಿಗೆ ಆಯ್ತು, ಅವ ಏನ್ ಕರ್ಮ ಮಾಡಿದ್ನಪ್ಪ ನನಗೆ, ಇವ್ ನನ್ನ ಹೊಟ್ಟೆಲ್ ಹುಟ್ಟು ಬಂದಿದ್ದಾನೆ ಅಂತ ಅಂತೀವಿ. ಯಾವ್ದೋ ಒಂದ್ ಕರ್ಮದಾಗ ನಾವೇನ್ ಮಾಡ್ತೀವಿ, ಈ ತಲೆಯನ್ನೇ ಯಾಕೆ ಹಿಡ್ಕೋತೀವಿ? ಯೋಚನೆ ಮಾಡಿದೀರಾ? ಇಲ್ಲ. ಯಾಕೆ ಕರ್ಮ ಅಂತ ಯಾಕಂತೀವಿ? ನಮ್ಗೆ ಗೊತ್ತಿಲ್ಲದೆ ಕರ್ಮ ಅಂತ ನಮ್ ಬಾಯಲ್ಲಿ ಬರುತ್ತೆ. ಅದಕ್ಕೆ ನಮ್ಗೆ ಹಿರಿಯರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನೀನ್ ಏನೋ ಮಾಡಿದ್ಯಾ, ಏನೋ ತುಂಬಾ ಕಷ್ಟ, ನಿಂದೇನೋ ಕರ್ಮ ಇದೆ ಬಿಡು ಅಂತ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ನಾವು ತಲೆ ಹಿಡ್ಕೋತಿದ್ವಿ. ಅದು ಯಾಕೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಬಹುದು ಮಾಸ್ಟರ್ಸ್. ಏನಂದ್ರೆ ಸಂಚಿತ ಕರ್ಮ ಅಂದ್ರೆ ನಾವು ಗತಕಾಲದಲ್ಲಿ ಅಥವಾ ಗತ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಪಟ್ಟಿಯ ಒಂದು ದಾಖಲೆ ಅಂತ ಹೇಳ್ಬೋದು. ಈ ದಾಖಲೆ ಪ್ರತಿಯೊಬ್ಬರಿಗೂ ಸಂಚಿತ ಕರ್ಮದ ದಾಖಲೆ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಪರ್ಸನಲ್ ಆದಂತ ಒಂದು ಪಟ್ಟಿ ಇರತ್ತೆ. ಇವುಗಳನ್ನ ಆಕಾಶಿಕ್ ರೆಕಾರ್ಡ್ ಅಂತಾರೆ. ಹೇಗೆ ನಾವು ಒಂದು ಬ್ಯಾಂಕಲ್ಲಿ ಹೋದಾಗ ನಮ್ದು ಒಂದು ಪರ್ಸನಲ್ ಅಕೌಂಟ್ ಇರತ್ತಲ್ವಾ, ಸೊ ಹಾಗೇನೆ ನಮ್ಮೆಲ್ರದ್ದು ಒಂದು ಅಕೌಂಟ್ ಇದೆ ಮಾಸ್ಟರ್ಸ್. ಆ ಅಕೌಂಟೇ ಏನಂದ್ರೆ ಆಕಾಶಿಕ್ ರೆಕಾರ್ಡ್ ಅಂತ. ಇದು ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಏನಂದ್ರೆ ನಮ್ಮ ಸಂಚಿತ ಕರ್ಮಗಳ ಒಂದು ಪಟ್ಟಿನೇ ಅಲ್ಲಿ ಸಿಗತ್ತೆ. ನೀನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ಯೆ, ಏನ್ ಬಿಟ್ಟಿದ್ಯಾ, ನಿನ್ನ ಪಾಪ ಏನು, ನಿನ್ನ ಪುಣ್ಯ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅಲ್ಲಿ ಸಿಗತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಏನಂದ್ವಿ, ಈಗ ಸಂಚಿತ ಕರ್ಮ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಒಂದು ಪಟ್ಟಿ ಅಂತ ಸಂಚಿತ ಕರ್ಮ ಅನ್ನೋದು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ನಾವು ಪ್ರಾರಬ್ಧ ಕರ್ಮ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಾರಬ್ಧ ಕರ್ಮ ಅಂದ್ರೆ ನಾವು ಈ ಲೋಕದಿಂದ ಮೇಲೆ ಹೋಗ್ತೀವಿ. ಇಲ್ಲಿಂದ ನಮ್ಮ ಜರ್ನಿ ಮುಗಿದ್ಮೇಲೆ ನಾವು ಅಲ್ಲಿ ಮೇಲೆ ಹೋಗ್ತೀವಿ. ಸ್ವಲ್ಪ ಸಮಯದ ನಂತರ ಮಾಸ್ಟರ್ಸ್ಗಳು ಅಂತ ಹೇಳ್ತೀವಿ. ಅಲ್ಲಿರುವಂತ ಚಿತ್ರಗುಪ್ತರ ಸಹಾಯ ಅಂತ ಹೇಳ್ಬೋದು, ಯಮಧರ್ಮರಾಜನ ಒಂದು ದರ್ಬಾರ್ ಅಂತ ಹೇಳ್ಬೋದು, ಅವನ ವೇದಿಕೆ ಅಂತ ಹೇಳ್ಬೋದು, ಅವನ ಒಂದು ಆಫೀಷಿಯಲ್ ಅಲ್ಲಿರುವಂತ ಎಲ್ಲ ಆಫೀಸರ್ಸು ಅಂತ ಹೇಳ್ಬೋದು. ಅಲ್ಲಿ ನಾವು ಹೋಗ್ತೀವಲ್ವಾ, ಅಲ್ಲಿ ಹೋದಾಗ ಏನಂದ್ರೆ ಅವರ ಸಹಾಯದಿಂದ ನಮ್ಮ ಗತ ಜನ್ಮಗಳ ಪಾಪ ಪುಣ್ಯಗಳ ಪಟ್ಟಿ ಏನಂದ್ರೆ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಓ ಈಗ ಜಯಶ್ರೀ ಬಂದಿದ್ದಾಳೆ ಮೇಲೆ, ಜಯಶ್ರೀದು ಏನೇನ್ ಪಟ್ಟಿ ಇದೆಯಪ್ಪ ತೆಗಿರಿ ಅಂತ ಹೇಳ್ಬಿಡ್ತಾನೆ ಅಲ್ಲಿ ಯಮಧರ್ಮರಾಜ. ಸೊ ಆವಾಗ ಚಿತ್ರಗುಪ್ತರು ನನ್ನ ಅಕೌಂಟ್ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಹೇಳ್ತಾರೆ, ಜಯಶ್ರೀ ಏನಂದ್ರೆ ಇಷ್ಟು ಪುಣ್ಯವನ್ನ ಮಾಡಿದಾಳೆ, ಇಷ್ಟು ಪಾಪವನ್ನ ಮಾಡಿದಾಳೆ ಅಂತ. ಅಲ್ಲಿ ಏನಂದ್ರೆ ಒಂದೊಂದು ಪಟ್ಟಿಗಳು ಓಪನ್ ಆಗಕ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ನಾವು ಮಾಡಿದಂತ ಹಿಂಸೆ, ನಾವು ಏನಂದ್ರೆ ಅಜ್ಞಾನದಿಂದ ಮಾಡಿದೀವೋ, ಏನು ಅಜ್ಞಾನ ಇಲ್ಲದೆ ಮಾಡಿದೀವೋ, ಅಲ್ಲಿ ನಾನು ಏನೇನು ಮಾಡಿದೀನಿ ಅಂತ ಅನ್ನೋದನ್ನ ಎಲ್ಲ ಸ್ಪಷ್ಟವಾಗಿ ಅಲ್ಲಿ ಅದು ರೆಡಿ ಆಗತ್ತೆ. ರೆಡಿ ಆದಾಗ ಏನ್ ಮಾಡ್ತಾರೆ ಅಂದ್ರೆ ಈ ಎಲ್ಲ ಪಟ್ಟಿಗಳನ್ನ ಒಂದು ರೀತಿ ಸಂಗ್ರಹಿಸಿ ಏನ್ ಮಾಡ್ತಾರೆ ಅಂದ್ರೆ ಆ ಅಜ್ಞಾನವನ್ನ ಹೋಗಲಾಡಿಸಲು, ಆ ಜ್ಞಾನವನ್ನ ಸಂಪಾದಿಸಲು, ಈ ಪಾಪ ಪುಣ್ಯ ಕರ್ಮಗಳನ್ನ ಸರಿ ಸಮಾನವಾಗಿ ಮಾಡಲು ರೋಗಗಳನ್ನ, ನಮಗೆ ಭೋಗಗಳನ್ನ ಹೊಂದಿಕೊಂಡು ಈ ಬಾರಿ ಜನ್ಮ ಅಂದ್ರೆ ಈಗ ನಾನು ಮುಂದೆ ಜನ್ಮ ತಗೋಬೇಕಾದ್ರೆ ಅವುಗಳ ಪಟ್ಟಿಯನ್ನ ಪಡ್ಕೊಂಡು ನಿರ್ಧರಿಸ್ತಾರೆ, ನಾನು ಜನ್ಮ ಯಾವ ರೀತಿಯಾದ ಜನ್ಮ ತಗೋಬೇಕು, ನನಗೆ ಯಾವ ರೋಗ ಬರಬೇಕು, ಯಾವ ಭೋಗ ಬರಬೇಕು ಅನ್ನೋದನ್ನ ನಾವು ರೆಡಿ ಮಾಡಿ ಮತ್ತೆ ಈ ಭೂಲೋಕಕ್ಕೆ ನಾವೇನಂದ್ರೆ ಹುಟ್ಟಿ ಬರ್ತೀವಿ, ಅವುಗಳನ್ನ ಅನುಭವಿಸ್ತಾ ಇರ್ತೀವಿ. ಇದನ್ನೇ ಪ್ರಾರಬ್ಧ ಕರ್ಮ ಅನ್ನೋದು. ಆದ್ದರಿಂದ ನಮ್ಮ ಹಿರಿಯರು ಯಾವಾಗ್ಲೂ ಏನಾದ್ರೂ ಕಷ್ಟ ಬಂದಾಗ ಏನಂತಾರೆ, ಅಯ್ಯೋ ನನ್ ಪ್ರಾರಬ್ಧ ರೀ ಅಂತ ಅಂತಿದ್ವಲ್ಲ, ನಾವು ಅಂದಿದ್ವಲ್ಲ. ಏನಂದ್ರೆ ನಾವೇ ತೆಗೆದುಕೊಂಡು ಬಂದಂತ, ನಾವೇ ನಿರ್ಧರಿಸಿದಂತ, ನಮ್ಮ ಪಾತ್ರವನ್ನ ನಾವೇ ಫಿಕ್ಸ್ ಮಾಡ್ಕೊಂಡು ಬಂದಂತ ಕರ್ಮಗಳ ಪಟ್ಟಿನೇ ಪ್ರಾರಬ್ಧ ಕರ್ಮ. ಈಗ ನಾವೇನಂತೀವಿ, ಯಾವಾಗ್ಲೂ ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಬಾಕ್ಸ್ ಇದೆ. ಯಾಕೆ ನಮ್ಮ ಪತ್ರಿಜಿ ಗುರುಗಳು ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್ ಅಂದಿದ್ದಾರೆ ಅಂದ್ರೆ ಇದನ್ನ ಎಲ್ಲ ಅರೆತಂತ ಪತ್ರಿಜಿ ಗುರುಗಳು ನೋ ಕಂಪ್ಲೇಂಟ್ ನೋ ಜಡ್ಜ್ಮೆಂಟ್ ಅಂದಿದ್ದಾರೆ. ಯಾಕಂದ್ರೆ ನಾವೇ ತೆಗೆದುಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾವೇ ಬಂದಿದೀವಿ. ಇಲ್ಲಿ ಭಗವಂತಂದ ಏನು ಕೈವಾಡ ಇಲ್ಲ. ಆದ್ರೆ ನಾವ್ ಯಾರನ್ನ ಬ್ಲೇಮ್ ಮಾಡ್ತೀವಿ, ಈ ಭಗವಂತ ಇದಾನಲ್ಲಿ ನೋಡ್ರಿ, ನಾನು ಇಷ್ಟು ಪೂಜೆ ಮಾಡ್ತೀನಿ, ಇಷ್ಟು ಭಕ್ತಿ ಮಾಡ್ತೀನಿ, ದಿನಾ ದೇವ್ರ ಮುಂದೆ ಏನ್ ಹೂ ಏರಿಸ್ತೀನಿ, ಏನ್ ಕಾಯಿ ಹೊಡಿತೀನಿ, ಬೇಕಾದಂತ ಅಭಿಷೇಕ ಮಾಡ್ತೀನಿ, ಆ ಭಗವಂತ ನೋಡ್ರಿ ಒಂದ್ ಸ್ವಲ್ಪನೂ ಕರುಣೆ ನನ್ ಮೇಲೆ ಬರ್ತಾ ಇಲ್ಲ. ಏನ್ರಿ ಆ ಭಗವಂತ ಅಷ್ಟು ಕ್ರೂರಿನ ಇಲ್ವಲ್ಲ. ಸೊ ಯಾಕಂದ್ರೆ ಈಗ ನಾವು ತಿಳ್ಕೊಬೇಕಾಗಿದ್ದು, ನಾವೇ ನಿರ್ಧರಿಸಿಕೊಂಡು ಬಂದಂತ ಪಾತ್ರ, ನಾವೇ ಮಾಡಿದಂತ ಕರ್ಮ ಪ್ರಾರಬ್ಧ ಕರ್ಮಗಳ
ಒಂದು ಪಟ್ಟಿಯನ್ನ ಹೊತ್ಕೊಂಡು ನಾವಿಲ್ಲಿ ಈ ಭೂಮಿಗೆ ಬಂದಿದ್ದೀವಿ. ನಾನಿಲ್ಲಿ ಏನು ಭೋಗಿಸ್ಬೇಕು, ಹೇಗೆ ಇರಬೇಕು, ಯಾವ ಜ್ಞಾನವನ್ನ ಪಡಿಬೇಕು, ಯಾವ ಜ್ಞಾನವನ್ನ ಕಲಿಸ್ಬೇಕು. ನಾನು ಫಸ್ಟೇ ಹೇಳಿದೆ, ನಾವು ಭೂಮಿ ಮೇಲೆ ಏಕೆ ಬಂದಿದ್ದೀವಿ, ಏನೋ ಕಲಿಯೋಕೆ, ಏನೋ ಕಲ್ಕೊಳ್ಳೋಕೆ ಅಂತ ಹೇಳಿದ್ರೆ ಅದೇ ಪಟ್ಟಿನೇ ನಮ್ಮ ಪ್ರಾರಬ್ಧ ಕರ್ಮ. ಇನ್ನು ಮೂರನೇದೇನಂದ್ರೆ ಆಗಾಮಿಕ ಕರ್ಮ. ಆಗಾಮಿಕ ಕರ್ಮ ಅಂದರೆ ಏನಂದ್ರೆ, ನಾವು ಇಲ್ಲಿ ಭೂಮಿಗೆ ಬಂದ್ವಿ, ಒಂದು ಜೀವಾತ್ಮವಾಗಿ ಬಂದ್ವಿ, ಪ್ರಾರಬ್ಧ ಕರ್ಮವನ್ನ ತೆಗೆದುಕೊಂಡು ಬಂದ್ವಿ. ಪ್ರಾರಬ್ಧ ಕರ್ಮವನ್ನ ತೆಗೆದುಕೊಂಡು ಬಂದಾಗ ನಾವೇನಂದ್ರೆ ಎಲ್ಲವನ್ನ ಮರ್ತ್ ಬಿಡ್ತೀವಿ ಅಲ್ವಾ. ನಾವೇನಂದ್ರೆ ಅಲ್ಲಿ ಭಗವಂತನಿಗೆ ಏನ್ ಹೇಳಿದ್ವಿ, ಓಕೆ ನಾನು ಎಲ್ಲ ಇದನ್ನ ಕಲ್ಕೊಂಡ್ ಬರ್ತಿದ್ದೀನಪ್ಪ. ಯಾಕಂದ್ರೆ ಭಗವಂತ ಅವನು ತುಂಬಾ ಬುದ್ಧಿವಂತರಿ. ನಾವ್ ಅನ್ಕೊಂಡಿದೀವಿ ನಾವು ತುಂಬಾ ಬುದ್ಧಿವಂತರು ಅಂತ. ನಾವೇನಾದ್ರೂ ಸೈಟ್ ತಗೋಬೇಕಾದ್ರೆ, ಮನೆ ಖರೀದಿ ಮಾಡ್ಬೇಕಾದ್ರೆ, ನಾವು ಹೇಗೆ ಒಂದು ಬಾಂಡ್ ಪೇಪರ್ ಅನ್ನ ರೆಡಿ ಮಾಡ್ತೀವಲ್ಲ, ಆ ತರ ಬಾಂಡ್ ಪೇಪರ್ ಮಾಡಿ, ಹಂಗ ಗೊತ್ತು ಅವನ್ಗೆ ಈ ಮನುಷ್ಯ ತುಂಬಾ ಬುದ್ಧಿವಂತ, ನಾಳೆ ನನಗೆ ಏನೋ ಗೊತ್ತಿಲ್ಲ, ಎಲ್ಲ ನೀನೇ ಮಾಡಿದೀಪ ದೇವ್ರೆ ಅಂತ ನನ್ ಮೇಲೆ ಬ್ಲೇಮ್ ಹಾಕ್ತಾನಂತೆ. ಅಲ್ಲಿ ಭಗವಂತ ಏನ್ ಮಾಡ್ತಾನಂದ್ರೆ, ನಮ್ಮ ಕೈಯಲ್ಲೇ ಒಂದು ಸೋಲ್ ಕಾಂಟ್ರಾಕ್ಟ್ ಮಾಡಿಸ್ತಾನೆ. ಸೋಲ್ ಕಾಂಟ್ರಾಕ್ಟ್ ಮಾಡಿಸಿ, ಹೇಗೆ ಇಲ್ಲಿ ನಮ್ಮ ಭೂಮಿ ಮೇಲೆ ಬಾಂಡ್ ಪೇಪರ್ ಮಾಡ್ತೀವಲ್ಲ, ಆ ಬಾಂಡ್ ಪೇಪರ್ ಮಾಡಿಸಿ ನಮ್ಮದೇ ಸಹಿ ತಗೋತಾನೆ. ಏನಂದ್ರೆ, ನೀನ್ ಇದನ್ನ ಒಪ್ಕೊಂಡ್ ಹೋಗ್ತಾ ಇದೀಯಾ, ಭೂಮಿ ಮೇಲೆ ಇದನ್ನ ಕಲ್ಕೊಂಬರಕ್ ಹೋಗ್ತಾ ಇದೀಯಾ ಅಂತ ಆ ಸಹಿ ಮಾಡಿ ನಾವಿಲ್ಲಿ ಬಂದ್ಬಿಡ್ತೀವಿ. ನಾವು ಬಂದಾಗ ತಾಯಿಯ ಒಂದು ಗರ್ಭದಿಂದ ಆಚೆ ಬಂದಾಗ ನಾವು ಅದನ್ನೆಲ್ಲ ಮರ್ತು ಬಿಡ್ತೀವಿ. ಯಾಕಂದ್ರೆ ಮರ್ತು ಬಿಡುವಂತ ಮಾಯೆಯಲ್ಲಿ ನಾವು ಬಿದ್ದು ಬಿಡ್ತೀವಿ. ಯಾಕಂದ್ರೆ ಆ ಮಾಯೆಯಲ್ಲಿ ಬಿದ್ದು ಈ ಹೊರಗಡೆ ಇರುವ ಈ ದುನಿಯಾ, ಈ ಒಂದು ಜಗತ್ತೇನಿದೆ, ಇಲ್ಲಿರುವ ಚಮಕ್ ದಮಕಗಳಲ್ಲಿ, ನಮ್ಮ ಅರಿಷಡ್ ವರ್ಗಗಳಲ್ಲಿ ನಾವು ಏನ್ ಬಂದಿದ್ದೀವಿ ಅನ್ನುವಂಥದ್ದನ್ನೇ ಮರ್ತು ಬಿಡ್ತೀವಿ. ಹಾಗಾಗಿ ಮರಳಿ ನಮಗೊಂದು ಹೊಸ ಪಟ್ಟಿ ತಯಾರಾಗತ್ತೆ. ಏನಂದ್ರೆ ಆಗಾಮಿಕ ಕರ್ಮಗಳು ಅಥವಾ ವರ್ತಮಾನದ ಕರ್ಮಗಳು ಅಂತ ನಾವಿಲ್ಲಿ ಹೇಳ್ಬೋದು. ಏನಂದ್ರೆ ಇಲ್ಲಿ ಹೇಗಿರ್ತಾವಂದ್ರೆ, ನಾವು ಗತ ಜನ್ಮದಲ್ಲಿ ನಾವು ಮಾಡಿರುವಂತ ಪಾಪ ಪುಣ್ಯಗಳ ಪಟ್ಟಿಗೆ ಪ್ರಾರಬ್ಧ ಕರ್ಮಗಳು ಅಂತ ಕರೆದ್ವಿ. ಆದ್ರೆ ಪ್ರಸ್ತುತವಾಗಿ ನಾವು ಅನುಭವಿಸುತ್ತಿರುವ ರೋಗ ಭೋಗಗಳು ಆಗಾಮಿಕ ಕರ್ಮ. ಅಂದ್ರೆ ಜನನದಿಂದ ಮರಣದವರೆಗೂ ನಾವೇನಂದ್ರೆ ಅಜ್ಞಾನದಿಂದ ಜನನದಿಂದ ಮರಣದವರೆಗೂ ಗತ ಜನ್ಮವನ್ನ ಮರೆತು ಅಜ್ಞಾನದಿಂದ ಮಾಡುತ್ತಿರುವ ಪಾಪ ಮತ್ತು ಪುಣ್ಯ ಕರ್ಮಗಳು ಮುಂಬರುವ ಕಾಲದಲ್ಲಿ ಮತ್ತೆ ಅನುಭವಿಸಬೇಕಾದಂತ ಪಟ್ಟಿ ಅಂತ. ಹೌದಾ, ಇದನ್ನ ಹೇಗೆ ಅಪ್ಪ ನಾವು ತಿಳ್ಕೋಬಹುದು ಅಂತಂದ್ರೆ, ನೋಡಿ, ಯಾರೋ ಅಂತಾರೆ ಇದೇನ್ರಿ ಮೇಡಮ್, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿಕ ಕರ್ಮ ಅಂತೀರಿ. ನಾವೆಲ್ಲರೂ ಲಾಸ್ಟ್ ಮಂತ್ ಮಾರ್ಚ್ ಅಲ್ಲಿ ಇದ್ವಲ್ವಾ. ಮಾರ್ಚ್ ಅಲ್ಲಿ ಇರ್ಬೇಕಾದ್ರೆ ಏನಿರುತ್ತೆ ಮಾಸ್ಟರ್ಸ್, ನಾವು ಒಂದು ಕಂಪ್ನಿಯಲ್ಲೇ ಇರ್ಲಿ, ಒಂದು ಬಿಸ್ನೆಸ್ ಅಲ್ಲೇ ಇರ್ಲಿ, ನಮ್ದು ಮನೇದೇ ಇರ್ಲಿ, ಮಂತ್ಲಿ ಒಂದು ಬಜೆಟ್ ಅಂತ ಇರತ್ತಲ್ಲ, ಯಾವಾಗ ನಾವು ಟ್ಯಾಲಿ ಮಾಡಕ್ಕೆ ಒಂದು ಬ್ಯಾಲೆನ್ಸ್ ಶೀಟ್ ತೆಗಿತೀವಲ್ವಾ. ಬ್ಯಾಲೆನ್ಸ್ ಶೀಟ್ ಹೇಗೆ ತೆಗಿತೀವಿ ಅಂದ್ರೆ, ನಾವು ಇಲ್ಲಿ ಏನಂದ್ರೆ ಲಯಬಿಲಿಟೀಸು ಇರುತ್ತೆ, ಡೆಬಿಟು ಇರುತ್ತೆ. ಸೊ ಆ ತರ ನಮ್ಮ ಅಕೌಂಟ್ ಅನ್ನ ತೆಗೆದುಕೊಂಡು ನಾವು ಬಂದಿದೀವಿ. ಏನಂದ್ರೆ, ನಾನು ಬರುವಾಗ ಇಷ್ಟು ರೆಸ್ಪಾನ್ಸಿಬಿಲಿಟಿ, ನಾನು ಇದನ್ನೆಲ್ಲ ಕಲ್ಕೊಂಡ್ ಬರ್ತೀನಪ್ಪ ದೇವ್ರೆ ಅಂತ ಒಪ್ಕೊಂಡ್ ಬಂದಂತ ಆ ಸೋಲ್ ಕಾಂಟ್ರಾಕ್ಟ್. ಇನ್ನೊಂದಂದ್ರೆ, ನಾನು ಇದನ್ನೆಲ್ಲ ಸರಿ ಮಾಡ್ಕೊಂಡ್ ಬರ್ತೀನಲ್ಲ. ಯಾವಾಗ ಅದು ಸರಿ ಆಗತ್ತಂದ್ರೆ, ನಾವು ಬಂದಂತ ಕಾರ್ಯವನ್ನ ನಾನು ಸಂಪೂರ್ಣವಾಗಿ ಮಾಡೋದು. ಬ್ಯಾಲೆನ್ಸ್ ಶೀಟ್ ಯಾವಾಗ ಓಕೆ ಆಗತ್ತೆ ಹೇಳಿ, ನಾವು ಕರೆಕ್ಟ್ ಆಗಿ ಅದನ್ನ ಬ್ಯಾಲೆನ್ಸ್ ಆದಾಗ್ಲೂ ಆ ಬ್ಯಾಲೆನ್ಸ್ ಶೀಟಿಗೆ ಒಂದು ಬೆಲೆ ಇರುತ್ತೆ. ಇಲ್ಲ ಆದ್ರೆ ಅಲ್ಲಿ ಗೊತ್ತಾಗತ್ತೆ, ಓ ನನಗೆ ಲೋನ್ ಎಷ್ಟಿದೆ, ನನಗೆ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಅಂತ ಗೊತ್ತಾಗತ್ತಲ್ಲ. ಅದೇ ರೀತಿ ಮಾಸ್ಟರ್ಸ್, ನಮ್ದೇ ಆದಂತ ಒಂದು ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಆ ಬ್ಯಾಲೆನ್ಸ್ ಶೀಟ್ ಅನ್ನ ತೆಗೆದುಕೊಂಡು ಬಂದಿರ್ತೀವಿ. ಓ ಹೌದು ಮೇಡಮ್, ಈ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರಿ, ಅಲ್ಲಿ ಇದನ್ನೆಲ್ಲ ಯಾರು ಮಾಡ್ತಾರೆ, ನಾನು ಇದನ್ನ ಒಪ್ಪಲ್ಲ, ನನ್ ಕರ್ಮ ಅನ್ನೋದೇ ನನಗೆ ಗೊತ್ತಿಲ್ಲ, ನನ್ ಕರ್ಮವನ್ನ ನೆಮ್ಮದಿಸದೇ ಇಲ್ಲ, ಇದಕ್ಕೆ ಯಾರು ಸಾಕ್ಷಿ ಅಂತ ಕೇಳ್ಬೋದು. ಯಾಕಂದ್ರೆ ನಾವ್ ಇಲ್ಲಿ ಭೂಮಿಗೆ ಬಂದ್ರೆ ನಮ್ ಲಾಜಿಕ್ ಮೈಂಡ್ ತುಂಬಾ ಇದೆ. ನಾನು ಇದನ್ನ ಒಪ್ಪೋದೇ ಇಲ್ಲ ಮೇಡಮ್, ನಾನ್ ತಪ್ಪು ಮಾಡಿದೀನಿ ಅಂತ ಒಪ್ಪೋದಿಲ್ಲ, ನಾ ಯಾವ್ದು ಪಾಪ ಕರ್ಮ ಮಾಡಿಲ್ಲ, ಆ ಎದುರುಗಡೆಯವರು ನನ್ ಕಡೆ ಮಾಡಿಸಿದ್ರು, ನಾನು ಯಾವ ತಪ್ಪು ಮಾಡಿಲ್ಲ ಅನ್ಕೋತೀವಲ್ಲ. ಅದಕ್ಕೆ ಭಗವಂತ ಹೇಳುವಂತ ಆನ್ಸರ್ ಏನಂದ್ರೆ, ನಿನ್ನ ಮನಸ್ಸಾಕ್ಷಿಯೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀನು ಬೇರೆಯವರಿಗೆ ಏನಾದ್ರೂ ಮೋಸ ಮಾಡ್ಬೋದು, ಆದ್ರೆ ನಿನ್ನ ಮನಸ್ಸಿಗೆ ತಿಳಿಯದೆ ಯಾವುದೇ ಕೆಲಸವನ್ನು ನೀನು ಮಾಡಿಲ್ಲ. ಆದ್ದರಿಂದ ಭೂಲೋಕದಲ್ಲಿ ನೀನ್ ಏನ್ ಮಾಡ್ತೀಯಲ್ಲ, ಆ ಪ್ರತಿಯೊಂದು ಕೆಲಸವನ್ನ ನಿನ್ನ ಸ್ವಂತ ಖಾತೆಯಲ್ಲೇ, ನಿನ್ನ ಪರ್ಸನಲ್ ಅಕೌಂಟಲ್ಲೇ, ನಿನ್ನ ಮನಸ್ಸೆಂಬ ಕ್ಯಾಮ್ರಾದಿಂದ ಅದನ್ನ ಕ್ಯಾಪ್ಚರ್ ಮಾಡಿ ಏಂಜಲ್ಸು ಅದನ್ನ ಖಚಿತವಾಗಿ ರೆಡಿ ಪಡಿಸಿರ್ತಾರೆ ಅಂತ ತಿಳ್ಕೊಬೇಕು ಮಾಸ್ಟರ್ಸ್. ಇಲ್ಲಿ ಅಂದ್ರೆ ನಾವ್ ಇಲ್ಲಿ ಏನ್ ಅನ್ಕೊಂಡ್ಬಿಡ್ತೀವಿ, ನಾವು ತುಂಬಾ ಸ್ಮಾರ್ಟು, ನಾವು ಸಾಫ್ಟ್ವೇರ್ ಅಲ್ಲಿ ತುಂಬಾ ಮುಂದಿದೀವಿ, ನಾವು ತುಂಬಾ ಡೆವಲಪ್ ಆಗಿದೀವಿ ಅನ್ಕೊಂಡಿರ್ತೀರ. ನಾವು ಶತಮಾನಗಳಿಂದ ಭಗವಂತ ಇಂಥ ಸಾಫ್ಟ್ವೇರ್ ಮಾಡೇ ಕಳಿಸ್ಬಿಟ್ಟಿದ್ದಾನೆ. ನಮ್ ಒಳಗಡೆ ಒಂದ್ ಚಿಪ್ ಇಟ್ಟು ಕಳಿಸ್ಬಿಟ್ಟಿದ್ದಾನೆ ಅವನು. ಹೇಗೆ ನಮ್ ಮೊಬೈಲ್ ಅಲ್ಲಿ ಚಿಪ್ ಇದೆಯಲ್ಲ, ಆ ತರ ಚಿಪ್ ಇದೆ. ನಾವ್ ಏನ್ ಅನ್ಕೋತೀವಿ, ಹೊರಗಡೆ ಮಾಡಿದಂತ
ಕ್ರಿಯೆಗಳು ಕರ್ಮಗಳು ಮಾತ್ರ ಕಾಣಿಸತ್ತೆ ಅಂತ ಇಲ್ಲ. ನಾವು ಒಳಗಡೆ ಏನು ಮನಸ್ಸಿನಲ್ಲಿ ಹಲವಾರು ಯೋಚನೆಯಿಂದ ಪಾಪ ಮಾಡಿರ್ತೀವಲ್ವ, ಅವನಿಗೆ ಹಾಗಾಗ್ಲಿ ಅವನಿಗೆ ಹೀಗಾಗ್ಲಿ ಅಂತ ನಾವು ಏನು ಆ ಆ, ಒಂದು ಶಾಪಗಳನ್ನು ಹಾಕಿರ್ತೀವಿ, ಅವು ಕೂಡ ರೆಕಾರ್ಡ್ ಆಗಿರುತ್ತೆ. ಅಂತ ಒಂದು ಚಿಪ್ಪು ಆ ಭಗವಂತ ನಮ್ಮಲ್ಲಿ ಕಟ್ಸಿದ್ದಾನೆ. ಹಾಗಾಗಿ ಆ ಭಗವಂತನ ಕ್ಯಾಮ್ರಾದಿಂದ ನಮಗೆ ಯಾರಿಗೂ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾವೇನ್ ಅನ್ಕೋತೀವಿ, ನಮ್ಮ ಮನೆ ಮುಂದೆ CC ಕ್ಯಾಮ್ರಾ ಹಾಕೊಂಡಿರ್ತೀವಿ, ಏನಂದ್ರೆ ಹೋಗೋರು ಬರೋರು ಎಲ್ಲ ನಮ್ಗೆ ಗೊತ್ತಾಗ್ಲಪ್ಪ, ಕಾಣಿಸ್ಲಿ ಅಂತ. ನಾವು ಯಾವಾಗಾದ್ರೂ ಬೇಕಾದ್ರೆ ಅದನ್ನ ಪಾಸ್ ಮಾಡ್ಬೋದು, ಆಫ್ ಮಾಡ್ಬೋದು. ಆದ್ರೆ ಭಗವಂತ ಒಂದು ಕ್ಯಾಮ್ರಾ ಇಟ್ ಕಳ್ಸಿದ್ದಾನೆ ಮಾಸ್ಟರ್, 24/7 ಅದು ಆನೇ ಇರತ್ತೆ. ಈಚ್ ಅಂಡ್ ಎವ್ರಿ ರೆಕಾರ್ಡ್ ಮಾಡ್ತಾನೆ ಇರತ್ತೆ. ಹಾಗಾಗಿ ನಾವೆಲ್ಲರೂ ಏನಂದ್ರೆ ಇಲ್ಲಿ ಒಂದು ಕೆಲಸ, ಒಂದು ಕಾರ್ಯವನ್ನ ಇಟ್ಕೊಂಡೇ ಬಂದಿದ್ವಿ. ಏನಂದ್ರೆ ನಮ್ಮ ಪಾಪ ಹಾಗೂ ಪುಣ್ಯಗಳ ಪಟ್ಟಿಯನ್ನ ಸಮಾನಾಗಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ. ಅಂದ್ರೆ ನಾವಿಲ್ಲಿ ಏನೋ ಕಲಿಯೋಕೆ ಬಂದಿದ್ದೀವಿ, ಏನೋ ಕಲ್ಸೋಕೆ ಬಂದಿದ್ದೀವಿ ಅಂತ ನಾವಿಲ್ಲಿ ತಿಳ್ಕೊಬೇಕು ಮಾಸ್ಟರ್. ಸೊ ಹಾಗಾದ್ರೆ ನಾವು ಇಲ್ಲಿ ಏನಪ್ಪಾ, ಇದು ಬ್ಯಾಲೆನ್ಸ್ ಆಯ್ತು ಮೇಡಮ್, ಕರ್ಮ ಆಯ್ತು, ಎಲ್ಲ ಆಯ್ತು. ಹಾಗಾದ್ರೆ ನಾವೆಲ್ಲಿ ಏಕೆ ಬಂದಿದ್ದೀವಿ ಅಂತ ಅನ್ಕೋಬೇಕಾದ್ರೆ, ಇದು ಕರ್ಮಚಕ್ರ ಶಿಕ್ಷೆಯಲ್ಲ, ಶಿಕ್ಷಣ ಅನ್ನೋದನ್ನ ನಾವು ಹೇಗೆ ನೀವು ಹೇಳ್ತೀರಾ ಅಂತ ಅನ್ಕೊಂಡಾಗ ಮಾಸ್ಟರ್ಸ್, ಇಲ್ಲೇನಂದ್ರೆ ನಾನು ಆಗ್ಲೇ ಹೇಳಿದೆ, ಭಗವಂತನಿಗೆ ಎಲ್ಲಾ ಗೊತ್ತಿದೆ. ಅವನಿಗೆಲ್ಲಾ ಗೊತ್ತಿದ್ದು ಸುಮ್ನೆ ಕುತ್ಕೊಳ್ಳಲ್ಲ. ನಾವು ಪ್ರತಿ ಸರಿ ಏನ್ ಬ್ಲೇಮ್ ಮಾಡ್ತೀವಿ, ಭಗವಂತ ನಾನು ಇಷ್ಟೆಲ್ಲಾ ಮಾಡ್ತಾ ಇದ್ದೀನಪ್ಪ, ಯಾವ ತಪ್ಪು ಮಾಡಿಲ್ಲ, ನಾನು ಏನೂ ಕೆಟ್ಟದ್ ಮಾಡಿಲ್ಲ, ಆದ್ರೂ ಯಾಕೆ ತಂದೆ ನೀ ನನಗೆ ಇಂಥ ಕಷ್ಟ ಕೊಡ್ತಾ ಇದ್ದೀಯಾ ಅಂತ ಅಂತೀವಲ್ವಾ. ಆ ಭಗವಂತ ಅಷ್ಟು ಕ್ರೂರಿ ಅಲ್ಲ ಮಾಸ್ಟರ್ಸ್. ಯಾಕಂದ್ರೆ ನೀವು ಇಂಥ ಶಿಕ್ಷೆಯನ್ನ ಶಿಕ್ಷಣದ ಮೂಲಕ, ಯಾಕೆ ಕರ್ಮಚಕ್ರ ಅನ್ನೋದು ಶಿಕ್ಷೆ ಅಲ್ಲ ಅಂದ್ರೆ, ಇಂಥ ಶಿಕ್ಷೆಯನ್ನ ನೀವು ಶಿಕ್ಷಣದ ಮೂಲಕ ಅಂದ್ರೆ ಅನುಭವವನ್ನ ಸಂಪಾದಿಸಿ ನೀವು ಒಂದು ಉನ್ನತ ಆತ್ಮವಾಗಿ ಬೆಳಿಬೇಕು ಅಂತ ಆ ಭಗವಂತ ನಮಗೇನಂದ್ರೆ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ಅಲ್ಲಿ ಮಾಸ್ಟರ್ಸ್ ಏನಂದ್ರೆ, ಅಲ್ಲಿ ಅವರು ಏನು ಖಾಲಿ ಕುತ್ಕೊಂಡಿರಲ್ಲ, ನಮ್ನ ಹಾಗೆ ಕಳ್ಸಿಲ್ಲ. ಅಲ್ಲಿ ನಮ್ಮ ಎಲ್ಲಾ ಪಟ್ಟಿಯನ್ನ ರೆಡಿ ಮಾಡಿ ಅದ್ರ ತಕ್ಕಂತೆ ಎಲ್ಲವನ್ನು ಒಂದು, ಹೇಗೆ ನಾವು ಒಬ್ಬ ಮನೆಗೆ ಗೆಸ್ಟ್ ಬರ್ಬೇಕಾದ್ರೆ ನಾವೆಲ್ಲ ಒಂದು ವ್ಯವಸ್ಥಿತವಾಗಿ ನಾವೆಲ್ಲ ಇವತ್ತೇನ್ ಮೆನೋ ಇರುತ್ತೆ, ಯಾರ್ಯಾರನ್ನ ಇನ್ವಿಟೇಷನ್ ಯಾರಿಗೆ ಕೊಡ್ಬೇಕು, ಯಾರನ್ನ ಕರಿಬೇಕು, ಆಮೇಲೆ ಏನ್ ಅಡಿಗೆ ಮಾಡ್ಬೇಕು, ಏನೇನ್ ಬಳಸ್ಬೇಕು ಅಂತ ಎಲ್ಲ, ಹಾಗೆ ಆ ಭಗವಂತನು ಅಷ್ಟೇ ನಮ್ಮ ಕರ್ಮಗಳ ಪಾಪ ಕರ್ಮಗಳ ಮೇಲೆ ಇವನು ಭೂಮಿಗೆ ಹೋದ್ಮೇಲೆ ಏನು ಭೋಗಿಸ್ಬೇಕು, ಏನು ಭೋಗಿಸ್ಬಾರ್ದು, ಇವನ ಸುತ್ತಮುತ್ತಲು ಯಾರು ಇರ್ಬೇಕು ಅನ್ನೋದು, ಆಮೇಲೆ ಯಾವ ಮನೆಯಲ್ಲಿ ಇವನು ಜನ್ಮ ತಗೋಬೇಕು, ಯಾರು ಇವನಿಗೆ ಅಕ್ಕ ತಂಗಿ ಆಗ್ಬೇಕು, ಯಾರು ಅಣ್ಣ ತಮ್ಮ ಆಗ್ಬೇಕು, ಇವನ್ ಮಾಸ್ಟರ್ಸ್ ನಮ್ಮ ಪಕ್ಕದ ಮನೆಯವರು ಕೂಡ ಯಾರ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡು ನಾವ್ ಇಲ್ಲಿ ಬಂದಿದ್ದೀವಿ. ಸೊ ಈಗ ನಿರ್ಧಾರ ಮಾಡ್ಕೊಂಡು ಬಂದಿದೀವಿ ಅಂದ್ಮೇಲೆ ನಾವು ಕೆಲವೊಂದ್ಸರಿ ಹೇಳ್ತೀವಲ್ಲ, ಅಪ್ಪ ಇವ್ರು ಯಾಕಪ್ಪ ನಮಗ್ ಬಂದ್ರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವೇನಂದ್ರೆ ಇಲ್ಲಿ ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ ಅಂದ್ರೆ, ನಾವೆಲ್ಲರೂ ಒಂದು ಉನ್ನತ ಆತ್ಮ ಆಗಕ್ಕೆ. ನಾವು ಹೇಳ್ತೀವಿ ನೋಡಿ, ಈ ಭೂಮಿ ಅಂದ್ರೆ ಒಂದು ಪಾಠಶಾಲೆ ಅಂತ ಹೇಳ್ತೀವಿ. ಈ ಭೂಮಿ ಅನ್ನೋದು ಒಂದು ಪಾಠಶಾಲೆ ಅಂದ್ರೆ ಹೇಗೆ ಅಂದ್ರೆ, ನಾವು ಈಗ ನಾವು ಸ್ಕೂಲಿಗೆ ಹೋಗ್ತೀವಿ, ನಮ್ಮ ಮಕ್ಕಳನ್ನ ಎಲ್ಲ ಕಳಿಸ್ತೀವಿ. ಅಲ್ಲೇನಂದ್ರೆ ಮಕ್ಕಳು ಕಷ್ಟಪಟ್ಟು ಏನಂದ್ರೆ ಒಂದು ರಿಸಲ್ಟ್ ಅನ್ನ ತಗೊಂಡ್ ಬರ್ತಾರೆ. ದಿನ ಕಾಲೇಜ್ ಹೋಗೋದು, ಓದೋದು, ಬರೆಯೋದು ಮಾಡ್ಕೊಂಡು ಅವ್ರೇನಂದ್ರೆ ಪರೀಕ್ಷೆಗಳನ್ನ ಬರೀತಾರೆ. ಯಾಕೆ ಅಂದ್ರೆ ಅವರು ಒಂದು ಏನೋ ಜೀವನದಲ್ಲಿ ಏನೋ ಸಾಧಿಸ್ಬೇಕು, ಆ ಒಂದು ಸರ್ಟಿಫಿಕೇಟ್ ಇಂದ, ಆ ಒಂದು ಶಿಕ್ಷಣದಿಂದ ನಮ್ಮ ಜೀವನವಿದೆ. ಅದೇ ರೀತಿ ಏನಂದ್ರೆ, ನಾವು ಯಾವುದೇ ವಿದ್ಯಾಭ್ಯಾಸ ಮಾಡದೆ, ನಾನು ಏನೂ ಕಷ್ಟ ಪಡೋದಿಲ್ಲ, ಏನೂ ಬರೆಯೋದಿಲ್ಲ, ಜಸ್ಟ್ ನಾನು ಎಕ್ಸಾಮ್ಗೆ ಹೋಗಿ ಬರಿತೀನಿ ಅಂದ್ರೆ ಸಾಧ್ಯನಾ ಮಾಸ್ಟರ್ಸ್? ಇಲ್ವಲ್ಲ. ನಾವೆಲ್ಲರೂ ಏನಂದ್ರೆ ಖಂಡಿತವಾಗಿಯೂ ಪರೀಕ್ಷೆ ಬರೀಲೇಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ, ಈ ಭೂಮಿ ಅನ್ನೋದು ಒಂದು ಪಾಠಶಾಲೆ. ಹಾಗೆ ನಾವು ಈ ಪಾಠಶಾಲೆಯಲ್ಲಿ ಯಾಕೆ ಬಂದಿದ್ವಿ ಅಂದ್ರೆ, ಯಾಕೆ ಬಂದಿದ್ವಿ ಅಂದ್ರೆ, ನಾವು ಸಮಯನ್ನ ಕಳೆಯಲು ಬರ್ತಾ ಇಲ್ಲ ಮಾಸ್ಟರ್, ಸಮಯನ್ನ ವೇಸ್ಟ್ ಮಾಡಕ್ ಬಂದಿಲ್ಲ ನಾವು. ಅಂದ್ರೆ ಯಾವ ರೀತಿ ಉನ್ನತ ಆತ್ಮ ಆಗ್ಬೇಕು, ಯಾವ ರೀತಿ ಉನ್ನತ ಜೀವನವನ್ನ ನಡೆಸ್ಬೇಕು ಅಂತ ತಿಳ್ಕೊಳ್ಳೋಕೆ ಈ ಭೂಲೋಕಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಅನುಭವವನ್ನ ಸಂಪಾದಿಸೋಕೆ. ಅನುಭವವೇ ಏನಂದ್ರೆ, ಅನುಭವ ಜ್ಞಾನವಿಲ್ಲದೆ ಯಾವ ಜ್ಞಾನವೂ ಇದರ ಮುಂದೆ ಒಂದು ಶೂನ್ಯ ಅಂತಂದ್ರೆ ಏನಂದ್ರೆ, ಅನುಭವ ಜ್ಞಾನವನ್ನ ಸಂಪಾದಿಸಿದ ಮೇಲೆನೆ ನಾವು ಏನಂದ್ರೆ ಅದರ ಪ್ರಕಾರ ನಾವು ಅನುಭವವನ್ನ ಪಡೆದುಕೊಂಡಾಗ್ಲ ಆ ಜ್ಞಾನದಿಂದ ನಮ್ಮ ಜೀವನವನ್ನ ನಡೆಸಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಈ ಭೂಲೋಕಕ್ಕೆ ಬಂದಿದೀವಿ ಅಂದ್ರೆ, ಸೂಕ್ಷ್ಮ ಲೋಕಕ್ಕೆ ನಾವು ಹೋಗಿರ್ತೀವಿ. ಹೋದ ತಕ್ಷಣ ಇಮ್ಮಿಡಿಯೇಟ್ ನಾವ್ ಇಲ್ಲಿ ಬರೋದಿಲ್ಲ, ನಮ್ನ ಹೋಗಿ ಅಂತ ಯಾರೂ ಒತ್ತಾಯನೂ ಮಾಡೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಒಂದು ಫ್ರೀ ವಿಲ್ ಇದೆ ಮಾಸ್ಟರ್ಸ್. ನಾವು ಈ ಭೂಮಿಯಿಂದ ಅಲ್ಲಿ ಮೇಲೆ ಹೋದಾಗ ನಾವೇನಂದ್ರೆ, ಹೇಗೆ ನಾವು ಇಲ್ಲಿ ನಾವು
ಭಾರತದಿಂದ ನಾವು ಅಮೆರಿಕಕ್ಕೆ ಹೋಗ್ಬೇಕು, ನಾನು ಜರ್ಮನಿಗೆ ಹೋಗ್ಬೇಕು ಅಂದ್ರೆ ಒಂದು ವೀಸಾ ಬೇಕಾಗತ್ತಲ್ಲ. ಹಾಗೆ ನಾವು ಇಲ್ಲಿ ಮೇಲೆ ಹೋದಾಗ ಅಲ್ಲಿ ಮಾಸ್ಟರ್ಸ್ ಏನಂದ್ರೆ ನಮ್ಮನ್ನೆಲ್ಲ ಅಲ್ಲಿ ಪರೀಕ್ಷಿಸಿ ಅಲ್ಲಿ ಒಂದೊಂದು ಲೋಕದಲ್ಲಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮನ್ನು ಅಡ್ಮಿಷನ್ ಮಾಡ್ಕೋತಾರೆ. ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಾಗ ಅದ್ರ ಪ್ರಕಾರ ನಮಗೆ ಅಲ್ಲಿ ಅಲ್ಲಿ ಜ್ಞಾನವನ್ನ ಕೊಡ್ತಾರೆ. ಈ ತರ ನೀನ್ ಕಲಿಬೇಕು, ಈ ತರ ಮಾಡ್ಬೇಕು ಅಂತ ಓಕೆ ಅಂತ ಎಲ್ಲ ಇದ್ದು ನಾವೇನ್ ಮಾಡ್ತೀವಿ, ಆ ಜ್ಞಾನದ ಒಂದು ಜ್ಞಾನವನ್ನ ತೆಗೆದುಕೊಂಡು ಆತ್ಮಜ್ಞಾನ ಇಲ್ಲದ ಆತ್ಮಗಳು ಇಲ್ಲಿ ಲೋಕಗಳಿಗೆ, ಉನ್ನತ ಲೋಕಗಳಿಗೆ ಹೋಗಲು ವೀಸಾ ಹೇಗೆ ಸಿಗುವುದಿಲ್ಲವೋ ಹಾಗೆ ನಮಗೆ ಹೇಗೆ ಈಗ ನಾವು ಅಲ್ಲಿ ಎಲಿಜಿಬಿಲಿಟಿ ಇದ್ರೆ ಮಾತ್ರ ನಾವು ಬೇರೆ ದೇಶಕ್ಕೆ ಹೋಗ್ತಿಲ್ಲ, ಹಾಗೆ ಉನ್ನತ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ಮಾಸ್ಟರ್ಸ್ದು ವೀಸಾ ತೆಗೆದುಕೊಳ್ಬೇಕು. ಹಾಗಾಗಿ ಅಲ್ಲಿ ಏನಂದ್ರೆ ಆ ವೀಸಾ ಅನ್ನ ತೆಗೆದುಕೊಂಡಾಗ ನಾವು ಉನ್ನತ ಲೋಕದಲ್ಲಿ ಒಂದು ಜ್ಞಾನವನ್ನು ಪಡೆದುಕೊಂಡಾಗ ಅಲ್ಲಿ ಏನಂದ್ರೆ ಕೆಲವೇ ಕೆಲವು ಅಂದ್ರೆ 100% ಆತ್ಮಗಳೇನಂದ್ರೆ ನಾನು ಭೂಮಿಗೆ ಹೋಗಿ ಜನನ ತೆಗೆದುಕೊಂಡಿರ್ತೀನಿ ಅಂತ ರೆಡಿ ಆಗ್ತಾರಂತೆ. ಅಂದ್ರೆ ಅಲ್ಲಿ ಮಾಸ್ಟರ್ಸ್ ನಮ್ಗೆ ಅಲ್ಲಿ ಒಂದು ಪಾಠಶಾಲೆಯಲ್ಲಿ ನಮ್ಮನ್ನ ಎಲ್ಲಾ ರೀತಿ ರೆಡಿ ಮಾಡ್ತಾರೆ. ನೀನ್ ಈ ಸರಿ ಹೋದಾಗ ನೀನ್ ಇದನ್ ಕಲ್ಕೊಂಡ್ಬರ್ಬೇಕಪ್ಪ, ನೀನ್ ಈ ಸರಿ ಹೋದಾಗ ಇದನ್ ಕಲ್ಕೊಂಡ್ಬರ್ಬೇಕು ಅಂತ. ಅದನ್ನೆಲ್ಲ ಕಲ್ಕೊಂಡ್ಮೇಲೆ ನಾವೇನ್ ಮಾಡ್ತೀವಿ, ಓಕೆ ಅಂತ ಹೇಳ್ಬಿಟ್ಟು 100% ಇವತ್ತು ನಾವು ಭೂಮಿ ಮೇಲೆ ಯಾರು ಬಂದಿದ್ವಲ್ಲ ನಾವೆಲ್ಲ ಅಂದ್ರೆ 100% ಆತ್ಮಗಳು ನಾನು ಭೂಮಿಗೆ ಹೋಗ್ತೀನಿ, ಜನ್ಮ ಪಡೆದುಕೊಂಡು ಒಂದು ಉನ್ನತ ಆತ್ಮವಾಗಿ ಬರ್ತೀನಿ ಅಂತ, ಮತ್ತೆ ನಾನು ಸತ್ಯಲೋಕಕ್ಕೆ ವಾಪಸ್ ಬರ್ತೀನಿ ಅಂತ ಆ ಅರ್ಹತೆಯನ್ನ ಪಡ್ಕೊಂಡು ಬರ್ತೀನಿ ಅಂತ ಬಂದಂತ ಸಾವಿರಾರು ಆತ್ಮಗಳಲ್ಲಿ ನಾವು ಒಬ್ರು ಮಾಸ್ಟರ್ಸ್. ಸೊ ಹಾಗಾಗಿ ನಾವೆಲ್ಲ ಏನಂದ್ರೆ ಯಾರು ಇಲ್ಲಿ ಪಾಪಾತ್ಮರಲ್ಲ, ನಾವೆಲ್ಲರೂ ಪುಣ್ಯಾತ್ಮರೇ. ಅಂದ್ರೆ ನಾವಿಲ್ಲೇನಂದ್ರೆ ಭೂಲೋಕದಲ್ಲಿ ಬಾಧೆಗಳಿರ್ಲಿ ಕಷ್ಟಗಳಿರ್ಲಿ ಎಲ್ಲವನ್ನು ಅನುಭವಿಸಕ್ಕೆ ಬಂದಂತ ಪಾಪಾತ್ಮರಲ್ಲ. ನಾವೇನಂದ್ರೆ ನಾವು ಇಲ್ಲಿ ಮಾನವನಿಂದ ಮಾಧವನಾಗಲು ಬಂದಂತ ಒಂದು ಉನ್ನತ ಆತ್ಮವಾಗಕ್ಕೆ, ಆ ಏಳಿಗೆಯನ್ನ ಪಡೆಯೋಕೆ ಬಂದಂತ ಆತ್ಮಗಳಾಗಿದ್ದೇವೆ ನಾವು. ಹಾಗಾಗಿ ಈ ಭೂಮಿಗೆ ಇಳಿದು ಬಂದಿದ್ದೇವೆ. ಹಾಗಾಗಿ ಭಗವಂತ ಏನಂದ್ರೆ ನಮಗೆ ಕೆಲವಾರು ಮಾರ್ಗಗಳನ್ನ ಕೊಡ್ತಾನೆ. ಅಂದ್ರೆ ನಾವು ಉನ್ನತ ಆಗ್ಬೇಕಾದ್ರೆ ಹಲವಾರು ಮಾರ್ಗಗಳನ್ನ, ಹಲವಾರು ಅವಕಾಶಗಳನ್ನ ನಮಗೆಲ್ಲರಿಗೂ ಕಲ್ಪಿಸಿ ಕೊಡ್ತಾನೆ ಇರ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಕಣ್ಣಿದ್ದು ಕುರುಡರಂತೆ ನಾವು ಅವುಗಳನ್ನ ಗಮನಿಸದೆ ಈ ಒಂದು ಅರಿಷಡ್ ವರ್ಗಗಳಲ್ಲಿ ಬಿದ್ದು ನಾವೇನ್ ಮಾಡ್ತೀವಿ, ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅದಕ್ಕಾಗಿ ನಾವು ಪುನರಪಿ ಜನನಂ ಅಂತ ಇದೇ ಚಕ್ರದಲ್ಲಿ ನಾವು ಸುತ್ತಾಡ್ಬೇಕಾಗತ್ತೆ. ಆದ್ರೆ ಯಾವಾಗ ನಾವು ಧ್ಯಾನ ಮಾರ್ಗಕ್ಕೆ ಬರ್ತೀವಲ್ಲ ಮಾಸ್ಟರ್ಸ್, ಧ್ಯಾನ ಮಾರ್ಗಕ್ಕೆ ಬಂದಾಗ ನಮ್ಮ ಕಣ್ಣು ಸಂಪೂರ್ಣವಾಗಿ ವಿಕಸಿತವಾಗುತ್ತೆ. ವಿಕಸಿತವಾದಾಗ ನಮಗೆಲ್ಲರಿಗೂ ಅಂದ್ರೆ ಅರ್ಥವಾಗಕ್ ಸ್ಟಾರ್ಟ್ ಆಗತ್ತೆ. ಹಿಂಸೆಯನ್ನ ಮಾಡಬಾರ್ದು, ನಾನು ಹಿಂಸೆಯನ್ನ ಮಾಡ್ತಾ ಇದ್ದೀನಿ, ಹಿಂಸೆ ಮಾಡುವ ಫಲಿತಾಂಶವೇ ನಾನು ಈಗ ಅನುಭವಿಸಿದ್ದೀನಿ ಅಂದ್ರೆ ಎಲ್ಲಿವರೆಗೂ ಅಂದ್ರೆ ನಾನು ಮತ್ತೆ ಆ ಹಿಂಸೆಯನ್ನ ಮಾಡಬಾರದು ಅನ್ನುವ ಧ್ಯಾನ ಬರುವವರೆಗೂ ನಾವೇನಂದ್ರೆ ಇದನ್ನ ನಾವು ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ ನಾವೇನಂದ್ರೆ ಇಲ್ಲಿ ಯಾವುದೇ ಒಂದು ರೋಗವನ್ನ, ಯಾವುದೇ ಒಂದು ಭೋಗವನ್ನ ಪಡಿತಾ ಇದ್ದೀವಿ ಅಂತಂದ್ರೆ ನಾವು ಗತ ಜನ್ಮದಲ್ಲಿ ಇದನ್ನ ಬೇರೆ ಯಾರಿಗೆ ನಾವು ಈ ಕಷ್ಟವನ್ನ ಕೊಟ್ಟಿದ್ದೀವಿ ಅಂತ ನಾವು ತಿಳ್ಕೋಬೇಕು. ಈಗ ಈ ಜನ್ಮದಲ್ಲಿ ನನಗೆ ಕಷ್ಟ ಬಂದಿದೆ ಅಂದ್ರೆ ನನಗೆ ಹಿಂದಿನ ಜನ್ಮದಲ್ಲಿ ನಾನು ಈ ಹಿಂಸೆಯನ್ನ ಬೇರೆ ಯಾರಿಗೋ ಮಾಡಿದ್ದೀನಿ, ಅಜ್ಞಾನದಿಂದ ಈ ಸ್ಥಿತಿಗಳಿಂದ ನಾನು ಈ ಕಷ್ಟಗಳನ್ನ ಬೇರೆ ಯಾರಿಗೋ ಕೊಟ್ಟಿದ್ದೀನಿ. ಹಿಂದಿನ ಜನ್ಮದಲ್ಲಿ ಮಾಡಿದ್ರಗೋಸ್ಕರ ಈ ಜನ್ಮದಲ್ಲಿ ನನಗೆ ಅವು ಕಷ್ಟ ರೂಪವಾಗಿ ಬಂದಿದ್ದಾವೆ. ಗತ ಜನ್ಮದಲ್ಲಿ ನಾನು ಮಾಡಿದಂತ ಪಾಪ ಕರ್ಮಗಳನ್ನ ಈಗ ನಾನು ಅನುಭವಿಸಲೇಬೇಕು. ನಾನು ಯಾರಿಗೆ, ಯಾಕೆ, ಅದಕ್ಕೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಕಲ್ಕೊಂಡು ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನಾನು ಪಶ್ಚಾತ್ತಾಪ ಪಡ್ಕೊಂಡು ನಾನು ಹಿಂಸೆಯನ್ನ ಬಿಟ್ಟಾಗ ಧ್ಯಾನದಿಂದ ಜ್ಞಾನವನ್ನು ಪಡೆದುಕೊಂಡು ನಾನು ಸಂಪೂರ್ಣವಾಗಿ ಪರಿವರ್ತನೆ ಆದಾಗ ನಮ್ಮ ಕರ್ಮ ಸಮಾಪ್ತಿ ಆಗತ್ತೆ ಮಾಸ್ಟರ್ಸ್. ಈಗ ಕರ್ಮ ಸಮಾಪ್ತಿ ಆಗತ್ತಂದ್ರೆ ಹೇಗೆ ಅಂದ್ರೆ ನಮಗೆ ಆವಾಗ ಶಿಕ್ಷೆ ಅನ್ಸೋದಿಲ್ಲ. ಕರ್ಮ ಅನ್ನೋದು ಶಿಕ್ಷೆ ಅನ್ಸೋದಿಲ್ಲ. ನಮ್ಮ ಜೀವನದಲ್ಲಿ ಬಂದಂತ ಕಷ್ಟಗಳು ನಮ್ಗೆ ಕಷ್ಟ ಅನ್ಸಲ್ಲ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ 3 ಕಷ್ಟಗಳನ್ನ ಅನುಭವಿಸ್ತಾನೆ. ಒಂದು ಸಾಂಸಾರಿಕವಾಗಿ ಯಾವ್ದೋ ರಿಲೇಶನ್ಶಿಪ್ ಒಂದು ಕಷ್ಟ ಇರುತ್ತೆ, ಅದನ್ ಬಿಟ್ರೆ ರೋಗ ಇರುತ್ತೆ, ಅದನ್ ಬಿಟ್ರೆ ಫೈನಾನ್ಷಿಯಲ್ ಒಂದು
ಪ್ರಾಬ್ಲಮ್ ಇರುತ್ತೆ. ಇವು 3 ಬಿಟ್ರೆ ಬೇರೆ ಏನೂ ಇರಲ್ಲ. ಸೊ ಯಾಕಂದ್ರೆ ನೀನು ಹಿಂದಿನ ಜನ್ಮದಲ್ಲಿ ನೀನು ಈ ತರ ಯಾವುದೇ ಒಂದು ತಪ್ಪು ಮಾಡಿದ್ಯಾ, ಆ ತಪ್ಪನ್ನ ತಿಳಿದುಕೊಳ್ಳಲು, ಆ ತಪ್ಪನ್ನ ಸುಧಾರಿಸಲು ನೀನ್ ಬಂದಿದ್ಯಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವಾಗ ನಾವು ಜ್ಞಾನಕ್ಕೆ ಬಂದು ಹೌದಪ್ಪ ನಾನೇನೋ ತಪ್ಪು ಮಾಡಿದ್ದೀನಿ ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ಗೂಬೆಯನ್ನ ಕೂಡ್ಸೋದೆ, ನಾನು ಇಲ್ಲಿ ಏನೋ ಕಲಿಯೋಕೆ ಬಂದಿದ್ದೀನಿ, ಈ ಕಷ್ಟ ನನಗೆ ಬಂದಿದೆ ಅಂದ್ರೆ ಇಲ್ಲಿ ಏನೋ ಒಂದು ಕಾರಣ ಇದೆ, ಆ ಕಾರಣ ಏನು ಅಂತ ತಿಳ್ಕೊಂಡು ನಾವು ಆ ಕಾರಣವನ್ನ ಒಪ್ಕೊಂಡಾಗ ಮಾಸ್ಟರ್ಸ್ ಏನಂದ್ರೆ ನಾವು ಅಲ್ಲಿ ಬದಲಾವಣೆ ಸ್ಟಾರ್ಟ್ ಆಗತ್ತೆ. ನಾವು ಏನ್ ಮಾಡ್ತೀವಿ ಅದನ್ನ ಬಿಟ್ಟು ನನ್ಗೆ ಈಗ BP ಬಂದ್ರೆ ಅಯ್ಯೋ ನನ್ಗೆ BP ಬಂತು, BP ಬಂತು, ಬರೀ BP ಬಂತು ಅಂತ. BP ಯಾಕೆ ಬಂತು? ನೀನು ನಿನ್ನ ಒಂದು ಜೀವನ ಶೈಲಿಯನ್ನ ತುಂಬಾ ಹದಗೆಡ್ಸ್ಕೊಂಡಿದೀಯಾ, ನೀನು ತಿನ್ನಬಾರ್ದನ್ನ ತಿಂತಾ ಇದೀಯಾ. ಯಾಕಂದ್ರೆ ನೀನ್ ಮುಂಚೆಯಿಂದಾನೇ ನೀನ್ ಏನ್ ಮಾಡಿದೆ, ನಿನ್ನನ್ನ ನೀನು ಲಕ್ಷ್ಯ ಕೊಟ್ಟು ನಿನ್ನ ಜೀವನ ಶೈಲಿಯನ್ನ ಮಾಡ್ಕೊಳ್ಳಲ್ಲ, ಅದಕ್ಕೆ ನಿನ್ಗೆ BP ಬಂತಲ್ವಾ. ಸೊ ಅದಕ್ಕೆ ಏನಾದ್ರೂ ಕಾರಣ ಇದೆ, ಆ ಕಾರಣವನ್ನು ಹುಡುಕಿ ನಾನು ಇನ್ಮೇಲೆ ಏನ್ ಮಾಡ್ತೀವಿ, BP ಬಂದ ಮೇಲೆ ಉಪ್ಪು ಬಿಡೋದಕ್ಕಿಂತ ಮೊದಲೇ ಉಪ್ಪನ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ರೆ, ಮೊದಲೇ ಸ್ವಲ್ಪ ನಾವು ಏನಂದ್ರೆ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ BP ಬರೋದು ಇರ್ಲೇ ಇಲ್ಲ. ಸೊ ಹಾಗಾಗಿ ನಾ ಏನ್ ತಿಳ್ಕೊಬೇಕಂದ್ರೆ, ನಾನು ಮಾಡಿದ ತಪ್ಪಿಗೆ ನನಗೆ ಈ ಒಂದು ಶಿಕ್ಷೆ ಅಂದ್ರೆ ಈ ರೋಗವಾಗಿ ನನಗೆ ಶಿಕ್ಷೆ ಬಂದಿದೆ, ನಾನು ಅದನ್ನ ಅನುಭವಿಸ್ತೀನಿ, BP ನಾನು ಅನುಭವಿಸ್ತೀನಿ ಅಂತ ಸ್ವೀಕಾರ ಮಾಡಿದಾಗ ಎಕ್ಸೆಪ್ಟೆನ್ಸ್, ಅಯ್ಯೋ BP ಬಂದಿಲ್ಲ ಬರ್ಲಿ ಬಿಡಿ, ನಾನು ಇನ್ ಮುಂದೆ ಏನಂದ್ರೆ ನನ್ನ ಲೈಫನ್ನ ನಾನು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಾಗ ಏನಾಗತ್ತೆ, ಎಕ್ಸೆಪ್ಟೆನ್ಸ್ ಬರುತ್ತಲ್ವಾ. ಸೊ ಆವಾಗ ನಾವು ಯಾವುದೇ ರೋಗ ಬಂದಾಗ ನಾನು ಏನೋ ಇದಕ್ಕೂ ಹಿಂದಿನ ಜನ್ಮದಲ್ಲಿ ನಾನು ಏನೋ ಮಾಡಿದ್ದೀನಿ, ನನಗೆ ಈಗ ಬಂದಿದೆ ಅಂತ ಎಕ್ಸೆಪ್ಟೆನ್ಸ್ ಮಾಡ್ಕೋತೀವಿ ನೋಡಿ, ಆವಾಗ ಆ ರೋಗಕ್ಕೆ ಒಂದು ಮುಕ್ತಿ ಸಿಗೋಕೆ ಸ್ಟಾರ್ಟ್ ಆಗತ್ತೆ. ಏನ್ ಮೇಡಮ್ ಇರುವಂತ ರೋಗವನ್ನ ನೀವು ಎಕ್ಸೆಪ್ಟ್ ಮಾಡ್ಕೊ, ಇದೇನ್ ಮೇಡಮ್, ಯಾಕಂದ್ರೆ ಇದಕ್ಕೆ ಒಂದು ಕಾರಣ ಇರತ್ತೆ, ಕಾರಣ ಇಲ್ಲದೆ ಯಾವುದೂ ನಡೆಯೋದೇ ಇಲ್ಲ. ಹಾಗಾಗಿ ನಮಗೆ ಯಾವ ಕಾರಣ ಅಂತ ಹುಡುಕ್ತಿವಲ್ಲ, ಆವಾಗ ಜ್ಞಾನೋದಯ ಆಗುತ್ತೆ ನೋಡಿ, ಆವಾಗ ನಮ್ಗೆ ಶಿಕ್ಷೆಯ ಅವಶ್ಯಕತೆ ಇರಲ್ಲ ಮಾಸ್ಟರ್ಸ್. ಏನಂದ್ರೆ ಆವಾಗ ನಮ್ಗೆ ಏನಂದ್ರೆ ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾರೆ ಅಂದ್ರೆ, ಜ್ಞಾನಾಗ್ನಿ ದಗ್ಧ ಕರ್ಮಾನ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಏನಂದ್ರೆ, ಜ್ಞಾನ ಅನ್ನೋದು ನಮ್ಮ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡುತ್ತೆ ಅಂತ. ಇದಕ್ಕೊಂದು ನಾನು ಉದಾಹರಣೆ ಹೇಳ್ತೀನಿ, ನಿಮಗೆಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಹೇಗಪ್ಪ ಜ್ಞಾನಾಗ್ನಿ ದಗ್ಧ ಕರ್ಮಾನ ಅಂದ್ರೆ, ಈಗ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳಿಗೆ ಏನ್ ಕಾರಣ ಅಂತ ನಾವು ಅನ್ಕೋತೀವಿ. ಅಂದ್ರೆ ನಾವೇನೋ ಹಿಂದಿನ ಜನ್ಮದಲ್ಲಿ ಮಾಡಿದೀವಿ, ಅದಕ್ಕೆ ನಾವು ಅನುಭವಿಸ್ತಾ ಇದೀವಿ ಅಂತ ನಾವೆಲ್ಲ ಈಗ ತಿಳ್ಕೊಂಡ್ವಿ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೋ ಈ ತರ ಒಂದು ಹಿಂಸೆ ಕೊಟ್ಟಿದ್ದೀನಿ, ಆ ಹಿಂಸೆ ಪ್ರತಿಫಲವಾಗಿ ನಾ ಈಗ ಹಿಂಸೆ ಒಂದು ಮಾನಸಿಕವಾಗಿರ್ಬೋದು, ಒಂದು ಫೈನಾನ್ಷಿಯಲಿ ಇರ್ಬೋದು, ಒಂದು ರೋಗವಾಗಿ ಇರ್ಬೋದು, ಅದು ನಮ್ಗೆ ಬಂದಿದೆ ಅಂತ ನಾವೀಗ ತಿಳ್ಕೊಂಡ್ವಿ. ಅದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಮಾಸ್ಟರ್ಸ್. ಈಗ ನಮ್ಮ ಮನೆಯಲ್ಲಿ ಒಂದು ಮಗು ಇದೆ. ಆ ಮಗು ಏನಂದ್ರೆ ಒಂದು 100 ರೂಪಾಯಿ ನಮ್ಮ ಮನೆಯದು ಜೇಬಲ್ಲಿದು, ಮನೆಯಲ್ಲಿ ಇರುವಂತ ಜೇಬವ್ರದು, ಅದು ಏನಿದೆ ಕಳ್ತನ ಮಾಡಿದೆ, 100 ರೂಪಾಯಿ ಕದ್ಕೊಂಡ್ಬಿಟ್ಟಿದೆ. ಕಳ್ತನ ಮಾಡಿ ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಅದು ಫಿಲಮ್ಗೆ ಹೋಗ್ಬಿಟ್ಟಿದೆ. ಅವನು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ಗೊತ್ತಾಯ್ತು, ತಾಯಿಯಂದ್ರಿಗೆ ಗೊತ್ತಾಗತ್ತೆ. ಆ ತಾಯಿ ಏನ್ ಮಾಡ್ತಾಳೆ, ಅವ್ನ್ ಬರೋವರೆಗೂ ನೋಡಿ ನಾವೇನೇನ್ ಮಾಡ್ತೀವಿ, ಅವ್ನ್ ಬರೋವರೆಗೂ ಇವನು 100 ರೂಪಾಯಿ ತಗೊಂಡ್ ಕದ್ಕೊಂಡ್ ಹೋಗಿದ್ದಾನೆ, ಅವ್ನ್ ಬರ್ಲಿ, ಅವ್ನು ಮನೆಗ್ ಬಂದಾದ್ರೂ ಬರ್ಲಿ, ಅವ್ನ್ ಬಂದಾಗ ನೋಡು ನಾನು ಹೆಂಗ್ ಮಾಡ್ತೀನಿ ಅಂತ ಕೆಲವ್ರು ತಾಯಿಯಂದ್ರು ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ನಿಂತ್ಕೋತಾರೆ. ಆಮೇಲೆ ನಮ್ದೇ ಆದಂತ ಭಗವಂತ ಕೊಟ್ಟಂತ ಕೋಲ್ ಇದೆ ಅಲ್ಲ, ಈ ಕೈ ಏನೋ ಕೋಲು, ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅವಾಗ ಇನ್ನೇನ್ ಮಗ ಬರ್ತಾನೆ, ಬಂದ ತಕ್ಷಣ ಹೇ ಮಗ ಇರ್ಲಿ ಮಗಳಿರ್ಲಿ, ಇಲ್ಲಿ ಮಗ ಅಂದಿದ್ದೀನಿ ಅಂತ ಹೆಣ್ಮಕ್ಳು ಕೋಪ ಮಾಡ್ಕೊ, ಯಾರೇ ನಮ್ಮ ಮಕ್ಕಳು ಒಳಗ್ ಬಂದ ತಕ್ಷಣ ಏನೋ ನಿನ್ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದೆ, ನಾನು ನಿನಗೆ ಇದನ್ನೇ ಕಲ್ಸಿದ್ದೀನ, ನಿನಗೆ ಇದನ್ನೇ ಹೇಳ್ಕೊಟ್ಟಿದ್ದೀನ ಅಂತ ಹೊಡಿಯಕ್ ಹೋಗ್ತೀವಿ. ಹೊಡಿಯಕ್ ಹೋದಾಗ ಅಲ್ಲೇನ್ ಮಾಡ್ತಾರೆ, ಇಲ್ಲ ಮಮ್ಮಿ ಸಾರಿ ಅಮ್ಮ ಸಾರಿ ಅಮ್ಮ, ನಾನು ಇನ್ಮೇಲ್ ಮಾಡಲ್ಲ, ಈ ತರ ತಪ್ಪು ಮಾಡಲ್ಲ, ತಗೋ ಒಂದು 40 ರೂಪೀಸ್ ಇದೆ ಅಂತ ವಾಪಸ್ ಕೊಟ್ಟಾಗ ನೀವೆಲ್ರು ಹೊಡಿತೀರಾ ಅಥವಾ ನಿಮ್ಮ ಕೈಯನ್ನ ಇಳಿಸ್ತೀರಾ ಮಾಸ್ಟರ್ಸ್? ನನ್ಗೆ ಯಾರಾದ್ರೂ ಒಬ್ರು ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕೈನ ಇಳಿಸ್ತೀವಿ ಮೇಡಮ್ ನಾವು. ಅಲ್ವಾ? ಖಂಡಿತ ಅಲ್ವಾ ಮೇಡಮ್, ಕೈನ ಇಳಿಸ್ತೀರಲ್ವಾ? ಸೊ ಯಾರು ಹೊಡೆಯೋದಿಲ್ವಲ್ಲ, ತಪ್ಪು ಒಪ್ಕೊಂಡ್ಮೇಲಿಂದ ಇಳಿಸ್ತೀವಿ. ಎಸ್ ಮೇಡಮ್, ಖಂಡಿತವಾಗಿ. ಅಂದ್ರೆ ನಾವು ಕ್ಷಮೆ ಕೇಳಿದಾಗ ಏನಂದ್ರೆ ನಾವು ಕೈಯನ್ನ ಇಳಿಸ್ತೀವಿ, ಅಂದ್ರೆ ದಂಡಿಸುವುದಿಲ್ಲ ಅಂತ ಆಯ್ತಲ್ಲ ಮೇಡಮ್. ಅದೇ ರೀತಿಯಾಗಿ ಖಂಡಿತವಾಗಿಯೂ ನಾವು ಹೊಡೆಯೋದಿಲ್ಲ. ಯಾಕಂದ್ರೆ ಆ ಹುಡುಗ ಏನಂದ್ರೆ, ಆ ಮಗು ತನ್ನ ತಪ್ಪನ್ನ ತಿದ್ಕೊಂಡಿದ್ದಾನೆ ಅಂತ ನಾವೇನ್ ಮಾಡ್ತೀವಿ, ಆ ಒಂದು ಕರ್ಮವನ್ನ ಅವ್ನು ಹೊಡೆಯೋದನ್ನ ನಾವು ಬಿಟ್ಬಿಡ್ತೀವಿ. ಅಂದ್ರೆ ಅಲ್ಲಿ ಜ್ಞಾನದಿಂದ ನಾವೇನ್ ಮಾಡ್ತೀವಿ, ಅದನ್ನ ಬಿಟ್ಬಿಡ್ತೀವಿ. ಅದೇ ರೀತಿ
ಜ್ಞಾನಾಗ್ನಿ ದಗ್ಧ ಕರ್ಮನ ಅಂದ್ರೆ ನಾವು ಮಾಡಿದಂತ ತಪ್ಪಿಗೆ ನಾವು ಪಶ್ಚಾತ್ತಾಪ ಮಾಡ್ಕೊಂಡಾಗ ಮಗುವನ್ನ ಹೇಗೆ ನಾವು ಕ್ಷಮಿಸುತ್ತೀವಿ, ಅದೇ ರೀತಿಯಾಗಿ ಪರಮಾತ್ಮನ ಮಕ್ಕಳಾದ ನಾವು ಏನಂದ್ರೆ ಗತ ಜನ್ಮದಲ್ಲಿ ನಾವು ಏನಂದ್ರೆ ಯಾವ ಹಿಂಸಾ ಕಾಂಡವನ್ನ ಮಾಡಿದ್ದೀವಿ, ಏನೋ ತಪ್ಪನ್ನ ಮಾಡಿದ್ದೀವಿ. ಆಗ ನಾವು ಏನಂದ್ರೆ ಈ ಜ್ಞಾನವನ್ನ ಕಳ್ಕೊಂಡು ಈ ಧ್ಯಾನದಲ್ಲಿ ಅಂದ್ರೆ ಕರ್ಮಚಕ್ರ ಧ್ಯಾನ ಅನ್ನುವಂತ ಧ್ಯಾನದಲ್ಲಿ ನಾವೇನಂದ್ರೆ ನಾನು ತಪ್ಪು ಮಾಡಿದ್ದೀನಪ್ಪ, ನನ್ನ ವಾಸ್ತವಕ್ಕೆ ನಾನೇ ಕಾರಣ, ನಾನು ಗತ ಜನ್ಮದಲ್ಲಿ ನಾನು ಬೇರೆಯೊಬ್ಬರಿಗೆ ಯಾರಿಗೋ ಇಂಥ ಹಿಂಸೆ ಕೊಟ್ಟಿದ್ದೀನಿ, ಅದಕ್ಕೆ ನಾನು ಅನುಭವಿಸುತ್ತಿದ್ದೀನಿ, ಈ ಜ್ಞಾನವನ್ನ ನಾನು ಪಡ್ಕೊಂಡಿದ್ದೀನಿ ತಂದೆ ಅಂತ ಹೇಳ್ಬಿಟ್ಟು ನಾವು ಕರ್ಮ ದೇವತೆಗಳಿಗೆ ಹಾಗೂ ಆ ದೇವರ ಮುಂದೆ ನಾವು ಕ್ಷಮೆಯನ್ನ ಕೇಳ್ಕೊಂಡಾಗ ಭಗವಂತ ಖಂಡಿತವಾಗ್ಲೂ ನಮಗೇನಂದ್ರೆ ಕ್ಷಮಿಸ್ತಾನೆ. ನಮಗೆ ಈ ವಿಧಿಸಲ್ಪಟ್ಟಂತ ಕರ್ಮಗಳನ್ನ ಸ್ವಲ್ಪ ಏನಂದ್ರೆ ಅವು ಜ್ಞಾನ ಅನ್ನುವಂತ ಅಗ್ನಿಯಲ್ಲಿ ಭಸ್ಮವಾಗ್ತಾವೆ. ಅವು ಯಾವಾಗ ನಮ್ಮ ಎಲ್ಲ ದುಷ್ಕರ್ಮಗಳು ಸುಟ್ಟು ಹೋಗ್ತಾವಲ್ವಾ, ಆವಾಗ ಏನಂದ್ರೆ ಸುಟ್ಟು ಹೋಗುವಂತ ಆ ಸಿದ್ಧಾಂತ ಏನಿದೆ ಅಲ್ವಾ, ಆ ಜ್ಞಾನ ಅನ್ನೋದೇನಿದೆ ಅಲ್ಲ, ಆ ಜ್ಞಾನಾಗ್ನಿ ದಗ್ಧ ಕರ್ಮಾನ ಅನ್ನೋದೇ ಕರ್ಮ ಸಿದ್ಧಾಂತ ಮಾಸ್ಟರ್ಸ್. ಇದನ್ನೇ ಕರ್ಮ ಸಿದ್ಧಾಂತ ಅಂತಾರೆ. ಅಂದ್ರೆ ನಾವು ಗತ ಜನ್ಮದಲ್ಲಿ ನಾವು ಮಾಡಿರುವಂತಹ ದುಷ್ಕರ್ಮಗಳು ಏನಂದ್ರೆ ಅವುಗಳನ್ನ ದಗ್ಧ ಮಾಡಿಕೊಳ್ಳಲು ನಾವು ಭಗವಂತನಲ್ಲಿ ಕ್ಷಮೆ ಕೇಳುವುದೇ ಏನಂದ್ರೆ ಒಂದು ಕರ್ಮ ಅಂತಾರೆ. ಹಾಗಾದ್ರೆ ಈ ಕರ್ಮ ಧ್ಯಾನವನ್ನ ಹೇಗೆ ಮಾಡ್ಬೋದು, ಹೇಗೆ ಅಂತ ಹೇಳ್ತೀರಾ ಮೇಡಮ್? ಇದಕ್ಕೆ ನೀವು ಹೇಳಿದ್ರಿ ಏನಂದ್ರೆ ಹಿಂದಿನ ಜನ್ಮದಲ್ಲಿ ನಾವೇನೋ ಮಾಡಿರ್ತೀವಿ, ಅದಕ್ಕೆ ಏನಂದ್ರೆ ಈ ಶಿಕ್ಷೆ ಸಿಗತ್ತೆ ಅಂತ ಹೇಳಿದ್ರಿ ಮೇಡಮ್. ಹೇಗೆ ಅನ್ನೋದಕ್ಕೆ ನಾವೊಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಮಾಸ್ಟರ್ಸ್. ಅದು ನಮ್ಗೆಲ್ಲರಿಗೂ ಒಂದು ತುಂಬಾ ಕ್ಲಿಯರ್ ಆಗತ್ತೆ. ಅಂದ್ರೆ ನಾವೀಗ ನೀವಂದ್ರಿ ಹಿಂದಿನ ಜನ್ಮದಲ್ಲಿ ಮಾಡಿದಕ್ಕೆ ನಾವು ಏನಂದ್ರೆ ಅದರಿಂದನೇ ಏನ್ ಬರುತ್ತೆ, ನಮ್ಗೆ ರೋಗಗಳು ಬಂದಿರತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದಿರತ್ತೆ, ಅದರಿಂದಲೇ ನಮ್ಗೇನಂದ್ರೆ ಸಂಬಂಧದಲ್ಲಿ ಬಿರುಕುಗಳು ಬಂದಿರತ್ತೆ. ಒಂದು ಅಗ್ದಿ ಫೇಮಸ್ ಆದಂತ ಎಲ್ರಿಗೂ ಮನ ಮುಟ್ಟುವಂತ ಒಂದು ನೈಜವಾದಂತ ಒಂದು ನಡೆದಂತ ಘಟನೆಯನ್ನು ಹೇಳ್ತೀನಿ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಗಂಡ ಅವ್ರಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಇವಾಗ ಎಲ್ಲರೂ ಯೋಚನೆ ಮಾಡಿ, ಯಾರಾದ್ರೂ ಗಂಡ ಟಾರ್ಚರ್ ಕೊಟ್ಟಾಗ ಯಾಕಪ್ಪ ತಂದೆ ಭಗವಂತ ನೀನ್ ನನ್ಗೆ ಇಂಥ ಗಂಡನನ್ನ ಕಟ್ಟಿ ಹಾಕಿದ್ಯಾ ಅಂತ ನಾವೆಷ್ಟು ಜನ ಬೈದಿರಲ್ಲ. ಹೆಂಡತಿನೂ ಒಳ್ಳೆಯವಳು, ಆದ್ರೆ ಗಂಡ ಏನಂದ್ರೆ ಅವನು ಒಳ್ಳೆಯವನು, ಆದ್ರೆ ಅವ್ನು ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ. ಮೇಲಿನ ಮೇಲೆ ಅವನು ಡ್ರಿಂಕ್ಸ್ ಮಾಡಿ ಬಂದು ಅವಳಿಗೆ ತುಂಬಾ ಟಾರ್ಚರ್ ಕೊಡೋದ್ರಿಂದ ಅವಳಿಗೆ ರೋಷಿ ಹೋಗಿರುತ್ತೆ. ರೋಷಿ ಹೋಗಿದಾಗ ಅವಳು ಏನ್ ಮಾಡ್ಬೇಕು ಅಂತ ತಿಳಿಯಲ್ಲ. ಅವಳು ಧ್ಯಾನಕ್ಕೆ ಶರಣಾಗ್ತಾಳೆ. ಧ್ಯಾನಕ್ಕೆ ಶರಣಾಗದಾಗ ಏನ್ ಮಾಡ್ತಾರೆ, ಅವಳು ಮತ್ತೆ ಅವ್ರ ಗಂಡನಲ್ಲಿ ಏನಾದ್ರು ಚೇಂಜಸ್ ಆಗತ್ತಾ ಅಂತ ಅವಳು ನೋಡ್ತಾನೆ ಇರ್ತಾಳೆ, ನೋಡೋದಿಲ್ಲ. ಹಾಗಾಗಿ ಒಂದ್ ದಿವ್ಸ ವಂಶಿ ಸರ್ ಅವ್ರಿಗೆ ಒಂದ್ ಸಲಹೆ ಕೊಡ್ತಾರೆ. ಇಲ್ಲಮ್ಮ, ನೀನ್ 41 ದಿವಸ ನೀನ್ ಧ್ಯಾನ ಮಾಡು. ಆ ಧ್ಯಾನದಲ್ಲಿ ಹೋಗಿ ನೀನೇನಂದ್ರೆ ಅವನು ಈ ತರ ಹಿಂಸೆ ಕೊಡಕ್ ಏನ್ ಕಾರಣ ಅಂತ ನೋಡ್ಕೋ ಅಂತ ಹೇಳ್ತಾರೆ. ಈಗ ನೋಡಿ, ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮ್ಮ ಗತ ಜನ್ಮಗಳಂದ್ರೆ ನಮ್ಮ ಜ್ಞಾನ ಏನಂದ್ರೆ ಚೊಕ್ಕ ಗಟ್ಟಾಗ ಕೆಲವೊಬ್ರು ಹೇಳ್ತಾರೆ, ನಾನು ಹಿಂದಿನ ಜನ್ಮವನ್ನ ನೋಡ್ಕೊಂಡೆ. ಆ ಜ್ಞಾನದಿಂದ ನಾವೇನ್ ಮಾಡ್ತೀವಿ, ಆ ಜ್ಞಾನವನ್ನ ಸಂಪಾದಿಸಿ ನಮ್ಮ ಜೀವನವನ್ನ ನಾವು ಸುಧಾರಿಸ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನೋಡಿ, ನನ್ ಧ್ಯಾನಕ್ಕೆ ಬಂದಾಗ ಮೇಡಮ್ ತುಂಬಾ ಕೋಪ ಇತ್ತು, ಇವಾಗ ಕೋಪ ಇಲ್ಲ ಅಂತ ಯಾಕೆ ಹೇಳ್ತೀವಿ, ಅದೇ ಮಾಸ್ಟರ್ಸ್. ಯಾಕಂದ್ರೆ ಯಾವಾಗ ನಾವು ಧ್ಯಾನಕ್ಕೆ ಬಂದೀವಿ ಅಂದ್ರೆ ನಮ್ಮಲ್ಲಿರುವ ಏನಂದ್ರೆ ಒಂದು ಅಜ್ಞಾನ ಏನತ್ತೆ, ಅಜ್ಞಾನ ಹೋಗಿ ಇಂಥ ಸತ್ಸಂಗಗಳಲ್ಲಿ ಬುಕ್ಗಳನ್ನ ಓದ್ತಾ ಏನ್ ಮಾಡ್ತೀವಿ, ನಾವು ಜ್ಞಾನವನ್ನ ಪಡಿತಾ ನಾವು ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತೀವಿ. ಯಾವ ಪಾಪ ಕರ್ಮಗಳು, ಯಾವ ಪುಣ್ಯ ಕರ್ಮಗಳ ಒಂದು ನಿರ್ಧಾರಕ್ಕೆ ಬರ್ತೀವಿ. ಆ ನಿರ್ಧಾರಕ್ಕೆ ಬಂದಾಗ ನಾವೆಲ್ಲ ಏನ್ ಮಾಡ್ತೀವಿ, ಆ ರೀತಿ ನಮ್ಮ ಜೀವನದ ಬದುಕನ್ನ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಆ ಒಬ್ರು ಏನ್ ಮಾಡಿದ್ರು, ಧ್ಯಾನಕ್ಕೆ ಕುತ್ಕೊಂಡ್ರು. ಸ್ವಲ್ಪ ದಿವಸ ಧ್ಯಾನಕ್ಕೆ ಕುತ್ಕೊಂಡ್ಮೇಲೆ ಅವ್ರಿಗೆ ಒಂದ್ ದಿವಸ ಗೊತ್ತಾಗತ್ತೆ, ಯಾವ ಗಂಡ ಅವಳಿಗೆ ಇವತ್ತು ಟಾರ್ಚರ್ ಕೊಡ್ತಾ ಇದ್ದಾನಲ್ಲ, ಹಿಂದಿನ ಜನ್ಮದಲ್ಲಿ ಅವರಿಗೆ ಅತ್ತೆಯಾಗಿದ್ರು ಅಂತ ಗೊತ್ತಾಗತ್ತೆ. ಸೊ ಅವ್ರೇನಂದ್ರೆ ಹಿಂದಿನ ಜನ್ಮದಲ್ಲಿ ಇರುವಂತ ಸೊಸೆ ಆಗಿರ್ತಾರೆ. ಅವಳು ಸೊಸೆ ಆಗಿರ್ತಾಳೆ. ಇವಳು ನೋಡಿ, ಇಲ್ಲಿ ಪಾತ್ರಗಳ ಚೇಂಜ್ ಹೇಗಿದೆ ನೀವೆಲ್ಲ ಅನ್ಕೊಂಡ್ಬಿಡ್ತೀರಾ. ಏನಂದ್ರೆ ಅಲ್ಲಿ ಏನಂದ್ರೆ ಆ ಸೊಸೆ ಏನಿದಾಳಲ್ವಾ, ಅಲ್ಲಿ ಅವಳ ಹಿಂದಿನ ಜನ್ಮದಲ್ಲಿ ಸೊಸೆನೆ ಇವಾಗ ಅತ್ತೆಯಾಗಿ ಹೆಂಡತಿಯಾಗಿ ಬಂದಿದ್ದಾಳೆ. ಅತ್ತೆ ಏನಿದಾಳಲ್ಲ, ಗಂಡನಾಗಿ ಬಂದಿದ್ದಾನೆ. ಇಲ್ಲಿ ಏನಂದ್ರೆ ಹಿಂದಿನ ಜನ್ಮದಲ್ಲಿ ಒಬ್ಬಳು ಅತ್ತೆ ಸೊಸೆ ಇರ್ತಾರೆ. ಆ ಅತ್ತೆ ಏನಂದ್ರೆ
ಸಿಕ್ಕಾಪಟ್ಟೆ ಸೊಸೆಗೆ ಟಾರ್ಚರ್ ಮಾಡ್ತಾ ಇರ್ತಾಳೆ. ಅವಳು ಕುಂತ್ರೆ ನಿಂತ್ರೆ ನೋಡಿ ನಾವೇನಂತೀವಿ, ಅತ್ತೆ ಏನಂದ್ರೆ ಹೌದಪ್ಪ ನಮ್ಮ ಅತ್ತೆ ಇವಾಗ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ, ನಮ್ಮ ಗಂಡ ಟಾರ್ಚರ್ ಕೊಡ್ತಾ ಇದಾರೆ ಅಂತ ನಾವು ಬೈತೀವಲ್ಲ. ಪ್ರತಿಯೊಬ್ರು ಇದನ್ನ ಈ ಒಂದು ಸನ್ನಿವೇಶವನ್ನ ಎಚ್ಚರ ಕೊಟ್ಟು ಕೇಳಿ ಮಾಸ್ಟರ್ಸ್. ಆವಾಗ ಏನಂದ್ರೆ ಅವಳು ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ಕೆ ಸೊಸೆಗೆ ಏನೂ ವಿಧಿ ಇಲ್ಲ, ಬಾಯಿ ಮುಚ್ಕೊಂಡು ಅವಳ ಅತ್ತೆ ಕೊಟ್ಟಂತ ಒಂದು ಏನಂದ್ರೆ ಟಾರ್ಚರ್ ಅನ್ನ ಅವಳು ನುಂಗ್ಕೊಂಡ್ ಬರ್ತಾ ಇರ್ತಾಳೆ. ನುಂಗ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಏನಂದ್ರೆ ಅವಳು ಈ ಜನ್ಮದಲ್ಲಿ ಅವಳು ಏನಾಗಿ ಬಂದಿದ್ದಾಳೆ, ಅತ್ತೆ ಸೊಸೆಯಾಗಿ ಬಂದಿದ್ದಾಳೆ, ಸೊಸೆ ಅಲ್ಲಿ ಗಂಡನಾಗಿ ಬಂದಿದ್ದಾನೆ. ಈಗ ಸೊಸೆಯ ಪಾತ್ರ ಇಲ್ಲಿ ಉಲ್ಟಾ ಫುಲ್ಟಾ ಆಗಿದೆ. ಆ ಸೊಸೆ ಏನಂದ್ರೆ ಇಲ್ಲಿ ರಿವೆಂಜ್ ತಗೋಬೇಕು. ಅವಳಿಗೆ ಹೋದ ಜನ್ಮದಲ್ಲಿ ಅತ್ತೆ ಟಾರ್ಚರ್ ಕೊಟ್ಟಿದ್ದಾಳಲ್ಲ, ಸೊಸೆ ಅನ್ಕೊಂಡಿರ್ತಾಳೆ ಇವಳಿಗೆ ಏನಾದ್ರೂ ನಾವು ಒಂದ್ಸರಿ ಏನಾದ್ರೂ ನಂಗೆ ಅಪಾರ್ಚುನಿಟಿ ಸಿಗ್ಲ್ರಿ ಅವ್ರನ್ನ ಸರಿಯಾಗಿ ತಗೋತೀನಿ ಅಂತ ನಾವು ಎಷ್ಟು ಜನ ಮನ್ಸಲ್ಲಿ ಮಾಡಿರೋದಿಲ್ಲ ಹೇಳಿ ನೋಡೋಣ. ನಾವೆಲ್ಲ ಅನ್ಕೋತಿಲ್ಲ ಒಂದ್ಸರಿ ಅವ್ರು ನನ್ ಕೈಯಾಗ ಸಿಗ್ಲಿ ಅಂತ. ಹಾಗಾಗಂದ್ರೆ ಆ ಒಂದು ಆಪ್ಷನ್ ಅನ್ನ ನಾವೆಲ್ಲ ಒಂದು ಆಶಿಸಿರ್ತಿಲ್ಲ, ಆವಾಗ ಭಗವಂತ ಈ ಆಪ್ಷನ್ ಅನ್ನ ಕೊಟ್ಟಿದ್ದಾನೆ. ಸೊ ಕೊಟ್ಟಾಗ ಏನಾಯ್ತು, ಅಲ್ಲಿ ಸೊಸೆಯಾದವಳು ಅಲ್ಲಿ ಅವಳ ಗಂಡನಾಗಿ ಬಂದು ಈಗ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಅಂದ್ರೆ ಹಿಂದಿನ ಜನ್ಮದ ಒಂದು ಅವಳು ಕೊಟ್ಟಂತ ಟಾರ್ಚರ್ ಅನ್ನ ಅವಳು ಏನ್ ಮಾಡ್ತಾ ಇದ್ದಾಳೆ, ಅವಳಿಗೆ ಕೊಡ್ತಾ ಇದ್ದಾಳೆ. ಅದು ಇದನ್ನ ಕರ್ಮಚಕ್ರ ಹೇಗೆ ಇದು ಅಂತ್ಯ ಆಗತ್ತೆ ಅಂದ್ರೆ, ಈಗ ನಾನು ಹಿಂದಿನ ಜನ್ಮದಲ್ಲಿ ಯಾರಿಗೋ ಟಾರ್ಚರ್ ಕೊಟ್ಟಿದ್ದೀನಿ, ಈ ಜನ್ಮದಲ್ಲಿ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಅದನ್ನ ನಾವು ಹೇಗೆ ಈಗ ನಾವು ಇದನ್ನ ನಾ ಆಗ್ಲೇ ಹೇಳಿದೆ ಬ್ಯಾಲೆನ್ಸ್ ಇಟ್ ಮಾಡ್ಕೋಬೇಕು ಅಂತ ಹೇಳಿದೆ. ಬ್ಯಾಲೆನ್ಸ್ ಇಟ್ ಹೇಗಂದ್ರೆ ನಮಗೆ ಏನಂದ್ರೆ ಇಲ್ಲಿ ಏನಂದ್ರೆ ಅವ್ರು ಏನ್ ಮಾಡಿದ್ರು, ಪ್ರತಿನಿತ್ಯ ಅವ್ರ ಗಂಡನ್ಗೆ ಅವರು ಕುತ್ಕೊಂಡು ಕ್ಷಮೆ ಕೇಳಕ್ ಸ್ಟಾರ್ಟ್ ಮಾಡ. ಗಂಡನ್ಗೆಲ್ಲ ಹಿಂದಿನ ಜನ್ಮದ ಅತ್ತೆಗೆ ಅಂದ್ರೆ ಸೊಸೆಗೆ, ಅತ್ತೆ ಇದ್ದವಳು ಸೊಸೆಗೆ ಸಾರಿ ಕೇಳಕ್ ಸ್ಟಾರ್ಟ್ ಮಾಡಿದ್ಲು. ನೋಡಮ್ಮ ಹಿಂದಿನ ಜನ್ಮದಲ್ಲಿ ನನಗೆ ಒಂದು ಅಜ್ಞಾನದಲ್ಲಿ ನಾನು ನಿನಗೆ ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನ ಕ್ಷಮಿಸು ಅಂತ ಹೇಳಿದಾಗ ಪ್ರತಿನಿತ್ಯ ಕ್ಷಮೆ ಕೇಳ್ತಾ ಹೋದಂಗೆ ಅವರ ಗಂಡನಲ್ಲಿ ಬದಲಾವಣೆ ಆಗಕ್ ಸ್ಟಾರ್ಟ್ ಆಯ್ತು. ಬದಲಾವಣೆ ಮಾಡ್ತಾ ಅವರು ಬರ್ತಾ ಏನಂದ್ರೆ ಆ ಒಂದು ಟಾರ್ಚರ್ ಇಂದ ಅವ್ರು ಮುಕ್ತಿ ಹೊಂದ್ರು. ಅದಕ್ಕೆ ಅಂದ್ರೆ ನಾವು ಕರ್ಮಚಕ್ರದಿಂದ ಯಾವಾಗ ತಪ್ಪಿಸ್ಕೊಳಕ್ ಸಾಧ್ಯ ಅಂದ್ರೆ ಮಾಸ್ಟರ್ಸ್, ನಾವು ಯಾವುದೇ ಇರ್ಲಿ, ನಾವು ಹಿಂದಿನ ಜನ್ಮದಲ್ಲಿ ಯಾರನ್ನೇ ಹಿಂಸೆ ಮಾಡಿರ್ಲಿ, ಅದು ಏನೇ ಇರ್ಲಿ, ಅದರ ಅರ್ಥ ಏನಂದ್ರೆ ಈ ಜನ್ಮದಲ್ಲಿ ಆ ಹಿಂಸೆಯನ್ನ ನಾನು ಅನುಭವಿಸ್ಲೇಬೇಕು. ಹಾಗಾಗಿ ನಾನು ಹಿಂದಿನ ಜನ್ಮದಲ್ಲಿ ಯಾರನ್ನ ಹಿಂಸಿಸಿದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ನಾವು ಅಂತೀವಿ ಮೇಡಮ್ ನನಗೆ ಏನೂ ಗೊತ್ತಿಲ್ಲ, ನಾನು ಅವ್ರಿಗೆ ಏನೂ ಮಾಡಿಲ್ಲ, ಆದ್ರೂ ನನಗೆ ಅವ್ರು ತುಂಬಾ ಟಾರ್ಚರ್ ಕೊಡ್ತಾರೆ ಅಂದ್ರೆ ನಮಗದು ಗೊತ್ತಿಲ್ಲ ಅಂದ್ಮೇಲೆ ನಾವಿಲ್ಲಿ ಏನ್ ಮಾಡ್ಬೋದು ಅಂದಾಗ ಇದು ತಿಳ್ಕೊಬಹುದಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಈ ರೀತಿಯಾಗಿ ಅವರಿಗೆ ಟಾರ್ಚರ್ ಕೊಟ್ಟಿದ್ದೀನಿ, ಅದನ್ನ ತೀರಿಸ್ಕೊಳ್ಳಕ್ಕೆ ಅವರು ನಿಜವಾಗಿ ಬಂದಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಪಾತ್ರಗಳು ಬದಲಾಗ್ಬಿಡ್ತವೆ ಕರ್ಮಚಕ್ರದಲ್ಲಿ, ಅಂದ್ರೆ ಪಾತ್ರಗಳು ಬದಲಾಗ್ಬಿಡ್ತವೆ. ಈಗ ಹಿಂದಿನ ಜನ್ಮದಲ್ಲಿ ನೀನು ಅವರಿಗೆ ಏನಂದ್ರೆ ಟಾರ್ಚರ್ ಕೊಟ್ಟಿದೀಯ, ಈಗ ಈ ಜನ್ಮದಲ್ಲಿ ಬಂದು ನಿನಗೆ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ಈಗ ನಾವೆಲ್ಲರೂ ನಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ಕೋಣ. ಈಗ ನಮಗೆ ಯಾರ ಜೊತೆ ನಮ್ಗೆ ಹೊಂದಾಣಿಕೆ ಬರ್ತಾ ಇಲ್ಲ, ಅದು ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಇವನ್ ಮಕ್ಕಳೇ ಇರ್ಬೋದು, ಪಕ್ಕದ ಮನೆಯವರು ಇರ್ಬೋದು ಮಾಸ್ಟರ್ಸ್, ಅದನ್ನೆಲ್ಲ ನಮ್ ಜೊತೆ ತಗೊಂಡ್ ಬಂದಿದೀವಿ. ನಾವು ಹಿಂದಿನ ಜನ್ಮದಲ್ಲಿ ಈಗ ನಮಗೆ ಯಾರು ಕಷ್ಟ ಕೊಡ್ತಾ ಇದಾರಲ್ಲ ಅದನ್ನ ನಾವೆಲ್ಲ ಹಿಂದಿನ ಜನ್ಮದಲ್ಲಿ ಅವ್ರಿಗೆ ಕೊಟ್ಟಿದೀವಿ. ಆ ಒಂದು ಪ್ರಾರಬ್ಧ ಕರ್ಮದ ಪಟ್ಟಿಯನ್ನ ನಮಗ್ ತಗೊಂಡ್ಕೊಂಡು ಬಂದಿರೋದ್ರಿಂದ ಅವ್ರು ನಮ್ಗೆ ಈ ತರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಾದ್ರಿ ನಾವೆಲ್ಲರೂ ಏನಂತೀವಿ, ಮೇಡಮ್ ನಾನು ಏನು ತಪ್ಪು ಮಾಡೇ ಇಲ್ಲ, ನನ್ಗೆ ಯಾವ ಕಾರಣಕ್ಕೂ ನಾನು ತುಂಬಾ ಒಳ್ಳೆಯವಳು, ನಾನು ಒಂದು ಇರುವೆಯನ್ನು ಸಾಯಿಸಿಲ್ಲ ಮೇಡಮ್, ಆದ್ರೂ ನನಗೆ ಅವ್ರು ಹಂಗ್ ಮಾಡ್ತಾರೆ ಅಂತೀವಲ್ವಾ. ಯಾಕಂದ್ರೆ ಇದೇ ಕಾರಣ ಮಾಸ್ಟರ್ಸ್, ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಕೊಟ್ಟಿರ್ತೀವಲ್ವಾ, ಆ ಕಾರಣದಿಂದ ನಾವಿಲ್ಲಿ ಟಾರ್ಚರ್ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಬಂದು ಆ ಒಂದು ಕರ್ಮ ಚಕ್ರದ ಪ್ರಕಾರ ಅವ್ರು ನಮ್ಮ ಜೀವನದಲ್ಲಿ ಬಂದಿರ್ತಾರೆ. ಆ ನೋವನ್ನ ತಿಳಿಸ್ಕೊಳ್ತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಂಗೆ ನೀವು ನೋವು ಕೊಟ್ಟಿದೆಯಲ್ಲ, ಆ ನೋವಿನ ಅರ್ಥ ಆಗ್ಲಿ ಅಂತ ಅವ್ರು ಈ ನಮ್ಮ ಜೀವನದಾಗ ಬಂದಿರ್ತಾರೆ. ಅದನ್ನಂದ್ರೆ ನಾವು ಅದನ್ನ ಪಶ್ಚಾತ್ತಾಪ ಪಟ್ಕೊಂಡು ನಾ ಅದನ್ನ ತಿಳ್ಕೊಂಡಿದೀನಿ ಅಂತ ಕ್ಷಮಕ್ಕೆ ಆಗ್ಲೇ ಹೇಳಿದ್ರಿ, ನಾನು ಆ ತಪ್ಪು ಮಾಡಿದೀನಿ ಅಂತ ಹೇಳಿದಾಗ ಮಗುವಿನ ಹೊಡೆಯಕ್ ಹೋದಾಗ ನಾವು ಕೈ ಇಳಿಸ್ತೀವಿ ಅಂತ ಹೇಳ ಹಾಗೆ ಭಗವಂತ ನಮ್ಗೆ ಆ ಒಂದು ಸನ್ನಿವೇಶವನ್ನ ತಿಳ್ಕೊಳ್ಳೋಕೆ ನಮಗೆ ಕಷ್ಟಗಳನ್ನ ಕೊಡ್ತಾನೆ. ಆ ಕಷ್ಟ ಯಾಕೆ ಬಂದಿದೆ ಅಂತ ನಾವು ತಿಳ್ಕೋಬೇಕು. ಅದು ಸಾಂಸಾರಿಕ ಕಷ್ಟವಾಗಿರ್ಬೋದು, ರೋಗವೇ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಒಂದು
ಏನಾಗಿರ್ಬೋದು, ವಿಷಯವೇ ಆಗಿರ್ಬೋದು, ಅವುಗಳನ್ನೆಲ್ಲ ನಾವು ಹಿಂದಿನ ಜನ್ಮದೇ ತೆಗೆದುಕೊಂಡು ಬಂದಿದ್ದಕ್ಕೆ ಆ ಕಷ್ಟವೆಲ್ಲ ಈಗ ಬಂದಿದ್ದಾವೆ. ಹೌದು ಮೇಡಮ್ ಹೇಳಿದ್ರಿ, ಈ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ನಾನು ಅವ್ರಿಗೆ ಕಷ್ಟ ಕೊಟ್ಟಿದ್ದೆ, ಈ ಜನ್ಮದಲ್ಲಿ ಅವ್ರು ಕಷ್ಟ ಕೊಡ್ತಾರೆ, ಇದು ಹೀಗೆ ನಡೀತಾ ಇದೆ, ಹಂಗೇನ ಈ ಕರ್ಮ ಚಕ್ರ ಹಂಗೆ ತಿರುಗ್ತಾ ಹೋಗೋದಾ ಅಂತ ಕೇಳಿದಾಗ, ಇದು ಕರ್ಮ ಚಕ್ರ ಪೂರ್ತಿ ಆಗೋದೇ ಇಲ್ವಾ ಅಂತ ಅಂದಾಗ ಏನಂದ್ರೆ ಮಾಸ್ಟರ್ಸ್, ನಾವು ಯಾವಾಗ ಅಂದ್ರೆ ದ್ವೇಷವನ್ನ ಇಟ್ಕೋತೀವಿ. ನಾವು ಆಗ್ಲೇ ಹೇಳಿದ್ ನೋಡಿ, ಒಂದ್ಸರಿ ಅವ್ರು ನನ್ನ ಕೈಯಲ್ಲಿ ಸಿಗ್ಲಿ, ನನಗೆ ಏನಾದ್ರೂ ಸರಿಯಾದ ಟೈಮ್ ಸಿಗ್ಲಿ, ಸರಿಯಾಗಿ ಬಾರಿಸ್ತೀನಿ, ಸರಿಯಾಗಿ ತೋರಿಸ್ತೀನಿ ಅಂತ ನಾವೆಲ್ಲ ಎಷ್ಟ್ ಜನ ಅಂದಿಲ್ಲ ಮಾಸ್ಟರ್ಸ್. ಅದೇ ನಾವು ಮಾಡುವಂತ ತಪ್ಪು. ಏನಂದ್ರೆ ನಾವು ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ, ಒಂದ್ಸರಿ ಅವ್ರದ್ದು ಬರುತ್ತೆ, ಒಂದ್ಸರಿ ನಮ್ದು. ಈ ಜನ್ಮದಲ್ಲಿ ಅವ್ರು ನಮ್ದು ದ್ವೇಷ ತೀರ್ಸ್ಕೊಳಕ್ ಬರ್ತಾರೆ, ಮುಂದಿನ ಜನ್ಮದಲ್ಲಿ ನಾವು ಬರ್ತೀವಿ. ಇನ್ನು ಇದಕ್ಕೆ ಅಂತ್ಯ ಯಾವಾಗ ಅಂದ್ರೆ ಮಾಸ್ಟರ್, ಈ ಜನ್ಮದಲ್ಲಿ ಆ ಕತ್ತಿ ಅಂದ್ರೆ, ಈಗ ಕತ್ತಿ ನನ್ ಕೈಯಲ್ಲಿದೆ, ಹೋದ್ ಜನ್ಮದಲ್ಲಿ ಅವ್ರು ನಮ್ಗೆ ಚುಚ್ಚಿದ್ದಾರೆ, ಈ ಜನ್ಮದಲ್ಲಿ ಚುಚ್ಚಕ್ಕಿದೆ. ನನ್ನ ಕತ್ತಿಯನ್ನ ನಾನ್ ಕೆಳಗೆ ಮಾಡಿದಾಗ ಅಂದ್ರೆ ಎಲ್ಲಿವರೆಗೂ ಅಂತ್ಯ ಅಂದ್ರೆ ಮಾಸ್ಟರ್ಸ್, ಈ ಜನ್ಮದಲ್ಲಿ ಈ ಸಲ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಅವ್ರ ಮೇಲೆ ದ್ವೇಷವನ್ನ ತೀರ್ಸ್ಕೊಳಕ್ಕೆ. ಆದ್ರೆ ನಾನು ಸಿಕ್ಕ ಅವಕಾಶವನ್ನ ಅವ್ರ ಮೇಲೆ ದ್ವೇಷ ಸಾಧಿಸದೆ ನಾನೇನ್ ಮಾಡ್ತೀನಿ ಅಂದ್ರೆ ಅವರನ್ನ ನಾನು ಕ್ಷಮಿಸಿಬಿಡ್ತೀನಿ ಅಂತ ಅನ್ಕೊಂಡಾಗ ಮಾಸ್ಟರ್ಸ್, ಈ ಕರ್ಮಚಕ್ರ ರದ್ದಾಗತ್ತೆ. ಅಲ್ಲಿವರೆಗೂ ಅಂದ್ರೆ ಇದು ಕರ್ಮಚಕ್ರ ಹಾಗೇ ನಡೀತಾ ಹೋಗುತ್ತೆ. ಅಂದ್ರೆ ನಿಮ್ಮ ಶತ್ರುವನ್ನು ಕ್ಷಮಿಸಬಲ್ಲವರೇ ಆದ್ರೇನೆ ನೀವು ಮುಂದಿನ ಜನ್ಮದಲ್ಲಿ ಅವರಿಗೆ ನಿಮಗೆ ಯಾವುದೇ ರೀತಿಯಾದ ಒಂದು ಕರ್ಮ ಬಂಧನ ಉಳಿಯುವುದಿಲ್ಲ. ಈ ಜನ್ಮದಲ್ಲಿ ನೀವೇನಾದರೂ ಆ ಕರ್ಮ ಬಂಧನದಿಂದ ನೀವು ಮುಕ್ತಿ ಹೊಂದಿಲ್ಲ ಅಂತಂದ್ರೆ, ಮುಂದಿನ ಜನ್ಮದಲ್ಲಿ ಅವರು ಮತ್ತೆ ನೀವು ಅವರಿಗೆ ಟಾರ್ಚರ್ ಮಾಡ್ಬೇಕು, ಅವ್ರು ನಿಮಗೆ ಟಾರ್ಚರ್ ಮಾಡ್ಬೇಕು. ಸೊ ಹಾಗಾಗಿ ನಾವು ನಮಗೆ ಯಾರಾದ್ರೂ ಕಷ್ಟ ಕೊಡ್ತೀವಿ. ಈಗ ಕೆಲವೊಬ್ರು ನೋಡಿ, ನಾವೆಲ್ಲ ಅಕ್ಕಂದಿರು ಜಾಸ್ತಿ ಇದೀವಿ, ಅದಕ್ಕೆ ನಾ ಹೇಳ್ತೀನಿ, ನಮ್ಗೆ ಸಿಕ್ಕಂತ ಗಂಡನನ್ನ ಯಾವ ಕರ್ಮಕ್ಕಪ್ಪ ಇಂಥ ಗಂಡ ಸಿಕ್ಕ, ಏನ್ ಟಾರ್ಚರ್ ಮಾಡ್ತಾನ್ರಿ ಅಂತ ಎಷ್ಟು ಜನ ಬೈಕೊಂಡಿರಲ್ಲ. ಅತ್ತೆಯನ್ನ ನಾವ್ ಎಷ್ಟು ಜನ ಬೈಕೊಂಡಿಲ್ಲ, ಎಷ್ಟು ಜನ ನಾವು ಮಾವನನ್ನ ಬೈಕೊಂಡಿಲ್ಲ, ಎಷ್ಟು ಜನ ಅನ್ನಂದ್ರು ಅವ್ರವ್ರ ಹೆಂಡತಿಯನ್ನ ಬೈಕೊಂಡು, ಇಂಥ ಮಾರಿ ಸಿಕ್ಬಿಟ್ಲಲ್ಲಪ್ಪ ನನಗೆ ಅಂತ ಬೇಕು. ಯಾಕಂದ್ರೆ ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮದಿಂದನೇ ಆ ಸಂಬಂಧಗಳು ನಮ್ಗೆ ಬಂದಿರ್ತಾವೆ. ಸೊ ಹಾಗಾಗಿ ನಾವೇನಂದ್ರೆ, ನಾವು ಹೇಗ್ರಿ ಮೇಡಮ್, ಅವ್ರು ಇಷ್ಟು ಮಾಡಿದ್ರು ನಾವು ಕ್ಷಮಿಸ್ಬೇಕಂತಿರ್ಲ. ಹೇಗೆ ಅಂದ್ರೆ, ಇದಕ್ಕೊಂದು ನಾ ಉದಾಹರಣೆ ಕೊಡ್ತೀನಿ. ಜೀಸಸ್ ಅವ್ರಿಗೆ ಮೊಳೆಯನ್ನು ಹೊಡೆದು ಅಲ್ಲಿ ಸಾಯಿಸ್ತಾರೆ ಜನ, ಗೊತ್ತಾ ಮಾಸ್ಟರ್ಸ್? ಅವ್ರು ಏನ್ ಮಾಡ್ತಾರಂದ್ರೆ, ಅವರು ಕೂಡ ಏನ್ ಮಾಡಿದ್ರೆ, ಈ ಕರ್ಮಚಕ್ರದಿಂದ ನಾನು ತಪ್ಪಿಸ್ಕೋಬೇಕು ಅಂತ ಅವ್ರೇನ್ ಮಾಡಿದ್ರೆ, ಅವಾಗ್ಲೇನೆ ಆ ಒಂದು ಕಾರ್ಯ ನಡೀತಾ ಇರ್ಬೇಕಾದ್ರೆ ಅವರನ್ನ ಸಿಲೆಬೆಗೆ ಏರಿಸಿದಾಗ್ಲೇ ಅವ್ರೇನಂದ್ರೆ ಎಲ್ಲರನ್ನು ಕ್ಷಮಿಸ್ಬಿಟ್ರಂತೆ. ಹಾಗಾದ್ರೆ ನಾವು ಈ ಕರ್ಮಚಕ್ರದ ಅಂತ್ಯ ಯಾವಾಗಂದ್ರೆ ಮಾಸ್ಟರ್ಸ್, ನಾವು ಈ ಭೂಮಿಯಿಂದ ನಾವು ಮೇಲೆ ಹೋಗುವಷ್ಟಲ್ಲೇ ನಾವೇನ್ ಶತ್ರುಗಳಂತೀವಿ, ಆಕ್ಚುಲಿ ಅವ್ರ ಶತ್ರುಗಳಲ್ಲ, ನಮ್ಮ ಗುರುಗಳು. ಅವರು ನಮಗೆ ಜೀವನವನ್ನ ಕಲಿಸೋಕೆ ಬಂದಂತ ಗುರುಗಳು. ಅವರನ್ನ ಕ್ಷಮಿಸಿಬಿಟ್ಟು, ನೋಡಪ್ಪ ನೀನ್ ಏನ್ ಮಾಡ್ತೀಯ ಮಾಡು, ನನಗ್ ಗೊತ್ತಿಲ್ಲ, ಆದ್ರೆ ನಾನು ನಿನ್ನ ದ್ವೇಷಿಸುವುದಿಲ್ಲ, ನಾನು ನಿನ್ನನ್ನ ಕ್ಷಮಿಸಿ ಬಿಟ್ಟಿದ್ದೀನಿ ಅಂತ ಕ್ಷಮಿಸೋದು. ಆವಾಗ ಕ್ಷಮಿಸಿದಾಗ ಏನಾಗತ್ತೆ, ಈ ಒಂದು ದ್ವೇಷ ಭಾವನೆಗಳು, ಆ ಕಷ್ಟಗಳು ನಮ್ಗೇನಂದ್ರೆ ಬರ್ತಾ ಕಡಿಮೆ ಆಗತ್ತೆ. ಅವಾಗ ಹೇಳ್ತಾನೆ ಭಗವಂತ, ನೀನ್ ಇದನ್ನೇ ಕಲಿಯಕ್ ಬಂದಿದ್ಯಾ ಮಗು, ನೀನ್ ಕಲ್ಕೊಂಡಿದ್ಯಾ, ಈ ಕರ್ಮದಿಂದ ನೀನ್ ಮುಕ್ತಿ ಹೊಂದಿದ್ಯಾ. ಏನ್ ಮೇಡಮ್, ಅವ್ರು ನನಗಿಷ್ಟೆಲ್ಲ ಕೆಟ್ಟ ಮಾಡಿದ್ದಾರೆ, ಅವರೇ ನನ್ನ ಶತ್ರು, ಅವ್ರನ್ನ ಕ್ಷಮಿಸಂತೀರಾ? ಅದ್ ಹೇಗೆ ಸಾಧ್ಯ ಮೇಡಮ್ ಅಂತ ಅಂತೀರ. ಹಾಗಾದ್ರೆ ನಾವು ಕ್ಷಮಿಸ್ಬಿಟ್ರೆ ಹೇಗೆ? ಇಲ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕ್ಷಮೆ ಕೇಳಿ ಅಂತಂದ್ರೆ, ಕ್ಷಮಿಸ್ಬಿಡಿ ಅಂದ್ರೆ ಅವ್ರು ಹೋಗಿ ಡೈರೆಕ್ಟ್ ಆಗಿ ಕ್ಷಮೆ ಕೇಳೋದಲ್ಲ. ಇಲ್ಲಿ ಮಾಸ್ಟರ್ಸು ನಮ್ಮ ಮರ್ಯಾದೆಯನ್ನು ತುಂಬಾ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈಗೋವನ್ನ ಸರ್ವ್ ಮಾಡಿ ಅಂತ ಹೇಳಿಲ್ಲ. ಏನಂದ್ರೆ ನೀವೇನಂದ್ರೆ ಧ್ಯಾನದಲ್ಲಿ ಅವರನ್ನ ಕರೆದು, ನಾನು ನಿನ್ನ ಕ್ಷಮಿಸಿದ್ದೇನಪ್ಪ, ನನ್ನ ಅಕೌಂಟ್ ಇವತ್ತಿಗೆ ಕ್ಲೋಸು, ನೀನ್ ಏನಾದ್ರೂ ಮಾಡ್ಕೊಂಡು ಹೋಗು. ಯಾಕಂದ್ರೆ ನಾವೇ ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ಕೇಳ್ಬಿಟ್ರೆ ಅವ್ರು ಅದನ್ನೇ ಕಾಯ್ತಾ ಇರ್ತಾರೆ, ಓಹೋ ಬಂತು ಈ ತೋಳ ಬಲೆಗ್ ಬಿತ್ತು ಅಂತ. ಯಾಕಂದ್ರೆ ಅವ್ರಿಗೆ ನಾವು ಕ್ಷಮೆ ಕೇಳ್ಬೇಕಂತ ಇರತ್ತೆ, ನಮ್ಮನ್ನ ಬಗ್ಗಿಸ್ಬೇಕಂತ ಇರತ್ತೆ, ನಮ್ಮನ್ನ ಸೋಲಿಸ್ಬೇಕಂತ ಅವ್ರ ಮನ್ಸಲ್ಲಿರತ್ತೆ. ನಾವು ಹೋಗಿ ಕೇಳ್ಬಿಟ್ರೆ ಅವ್ರೇನಂತೆ ಇನ್ನೂ 10 ಪಳ ಮೇಲ್ ಹೋಗ್ಬಿಡ್ತಾರೆ, ಓಹೋ ನಾನ್ ಮಾಡಿದ್ ಸರಿ ಅಂತ. ಆದ್ರೆ ನಾವು ಯಾರಿಗೂ ಭೌತಿಕವಾಗಿ ಹೋಗಿ ಮನುಷ್ಯನ ಎದುರಿಗೆ ಹೋಗಿ ಕ್ಷಮೆ ಕೇಳೋದು ಅವಶ್ಯಕತೆ ಇಲ್ಲ. ನಾವು ಧ್ಯಾನಿಗಳಾಗಿರೋದ್ರಿಂದ ಧ್ಯಾನದಲ್ಲಿ ನಾವು ಅವರನ್ನ ಕ್ಷಮೆಯನ್ನ ಕೇಳಿದಾಗ, ಅವರ ಜೊತೆ ಕ್ಷಮಿಸಿದಾಗ ಏನಂದ್ರೆ, ಅಲ್ಲಿ ಏನಂದ್ರೆ ನಮ್ಮ ಅಕೌಂಟ್ ಅನ್ನ ನಾವು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ ಮಾಸ್ಟರ್ಸ್. ಹಾಗಾಗಿ ನಾವು ಮುಂದಿನ ಜನ್ಮದಲ್ಲಿ
ಅಂದ್ರೆ ಅವರ ನಮ್ಮ ಮಧ್ಯೆ ಕರ್ಮ ಬಂಧನ ಇಲ್ಲಿ ಬರುವುದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಜನ್ಮದಲ್ಲಿ ನಾವ್ ಇರುವಾಗ್ಲೇ ಏನಂದ್ರೆ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ, ತಿಳಿದೆ ಎಷ್ಟೋ ಜನ್ಮಗಳ ಒಂದು ಕರ್ಮವನ್ನು ತೆಗೆದುಕೊಂಡು ಬಂದಿರೋದಕ್ಕೆ ನಮ್ಗೆ ರಿಲೇಶನ್ ಅಲ್ಲಿ ಪ್ರಾಬ್ಲಮ್ ಇದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ನಮ್ಗೆ ರೋಗಗಳು ಬಂದಿದಾವೆ. ಸೊ ಹಾಗಾಗಿ ನಾವೇನಂದ್ರೆ ಆ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ. ನಾವ್ ಯಾವಾಗ ಕ್ಷಮಾಪಣೆ ಅನ್ನೋದನ್ನ ಮಾಡಿಬಿಡ್ತೀವಿ, ಕ್ಷಮೆಯಕ್ಕಿಂತ ದೊಡ್ಡ ಅಸ್ತ್ರ ಯಾವುದು ಇಲ್ಲ ಮಾಸ್ಟರ್ಸ್. ಬೇಕಾದಂತ ಅವ್ರು ನಿಮ್ಗೆ ಎಂಥದೇ ಒಂದು ದುಷ್ಟ ಕೃತ್ಯವನ್ನ ಮಾಡಿರ್ಲಿ, ಅವ್ರಿಗೆ ಏನಂದ್ರೆ ನೀವು ಕ್ಷಮಾ ಕೊಟ್ಬಿಡಿ ಧ್ಯಾನದಲ್ಲಿ. ನಾನ್ ಡೈರೆಕ್ಟ್ ಆಗಿ ಬಾಯಿಂದ ಕೇಳ್ಬೇಕಂತ ಹೇಳಿಲ್ಲ ಇಲ್ಲಿ. ಧ್ಯಾನದಲ್ಲಿ ನೀವು ಅವ್ರನ್ನ ಕ್ಷಮೆ ಕೇಳಿದಾಗ, ಕ್ಷಮಿಸಿದಾಗ ಆ ಕರ್ಮ ಚಕ್ರ ಅನ್ನೋದು ಅಂತ್ಯ ಆಗತ್ತೆ. ಅಂತ್ಯ ಆದಾಗ ಅವ್ರು ಬರ್ಬರ್ತಾ ನೀವು ಪ್ರತಿನಿತ್ಯ ಅವ್ರ ಕ್ಷಮೆ ಕೇಳ್ತಾ ನೀವು ಕ್ಷಮಿಸ್ತಾ ಹೋದಂತೆ ಆ ಎದುರುಗಡೆ ಇರುವ ಪರ್ಸನ್ ಅಲ್ಲಿ ಬದಲಾವಣೆಗಳು ಆಗ್ತಾವೆ. ಎಲ್ಲಿವರೆಗೂ ಅಂದ್ರೆ ಆ ಮನುಷ್ಯ ಎಕ್ಸೆಪ್ಟ್ ಮಾಡ್ಕೋಬೇಕು, ಅವನು ನಿಮ್ಮನ್ನು ಕ್ಷಮಿಸ್ಬೇಕು. ಹೌದಪ್ಪ ನಾನು ಕ್ಷಮಿಸಿದೀನಿ ಅನ್ನೋವರ್ಗುನು ಅದು ಏನಿರುತ್ತೆ ಆ ಒಂದು ಏನಂದ್ರೆ ಈ ಚಕ್ರ ನಡೀತಾ ಇರತ್ತೆ. ಆದ್ರೆ ಅವ್ನ ಕ್ಷಮಾಪಣೆ ಅನ್ನೋದು ಅವನಲ್ಲಿ ಬದಲಾವಣೆ ಬರಬೇಕು, ಅವು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಡೀತಾ ಇರತ್ತೆ. ಆದ್ರೆ ಅವನು ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನನ್ನ ಕೈಯಲ್ಲಿ ಈಗ ಕತ್ತಿ ಇದೆ, ನನ್ನ ಕೈಯಲ್ಲಿರೋ ಕತ್ತಿಯನ್ನ ನಾನು ಇಳಿಸ್ಬಿಡ್ತೀನಿ, ನಾನು ಎಲ್ಲರನ್ನ ಕ್ಷಮೆ ಮಾಡ್ತೀನಿ ಅಂತ ಅಂದಾಗ ಕ್ಷಮೆ ಕೇಳುವುದು, ಕ್ಷಮೆ ನೀಡುವುದರಿಂದ ಕರ್ಮ ಚಕ್ರದ ಅಂತ್ಯ ಆಗತ್ತೆ ಮಾಸ್ಟರ್ಸ್. ಅಲ್ಲಿವರೆಗೂ ಅಂತ್ಯ ಆಗಲ್ಲ. ಸೊ ಹಾಗಾಗಿ ನಾವು ಏನ್ ಹೇಳಿದೆ, ಒಂದು ಸಂಬಂಧದ ಒಂದು ಉದಾಹರಣೆ ಕೊಟ್ಟೆ. ಈಗ ಒಂದು ಚಿಕ್ಕ ಒಂದು ಉದಾಹರಣೆ ಕೊಟ್ಟು ನಾ ಧ್ಯಾನವನ್ನ ಮಾಡಿಸ್ತೇನೆ. ಈಗ ರೋಗಗಳು ಹೇಗೆ ಅಂತ ಕೇಳ್ತೀರಾ. ರೋಗಗಳು ಏನಂದ್ರೆ ಇದು ನಿಜವಾಗಿ ನೈಜವಾದಂತ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಒಬ್ಬರಿಗೆ ಈ ಜನ್ಮದಲ್ಲಿ ತುಂಬಾ ಹೊಟ್ಟೆ ನೋವು ಇರುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಆ ಹೊಟ್ಟೆ ನೋವಿಂದ ಎಷ್ಟು ರೋಸಿ ಹೋಗಿರ್ತಾರೆ ಅಂದ್ರೆ ಅವ್ರು ಕೆಲವೊಬ್ರು ಸುಸೈಡ್ ಅಟೆಂಪ್ಟ್ ಅನ್ನು ಮಾಡ್ಕೊಂಡವರು ಇದ್ದಾರೆ. ಸೊ ಆದ್ರೆ ಅವ್ರಿಗೆ ಏನಿರತ್ತಂದ್ರೆ ಆ ರೋಗವನ್ನ ಭೋಗಿಸುವಂತ ಕರ್ಮವನ್ನ ತೆಗೆದುಕೊಂಡು ಬಂದಿರ್ತಾರೆ. ಒಂದ್ ದಿವ್ಸ ಅವ್ರು ಹೋಗಿ ಧ್ಯಾನದಲ್ಲಿ ಹೋಗಿ ಆ ಒಂದು ರೋಗ ಯಾಕೆ ಬಂದಿದೆಯಪ್ಪ ಅಂತ ನೋಡ್ಕೊಂಡಾಗ ಅವ್ರು ಏನ್ ಮಾಡಿರ್ತಂದ್ರೆ ಹಿಂದಿನ ಜನ್ಮದಲ್ಲಿ ಅವರು ಒಂದು ಫ್ರೆಂಡ್ ಅನ್ನ ಏನ್ ಮಾಡಿರ್ತಂದ್ರೆ ಚಾಕು ತಗೊಂಡು ಯಾವ ಜಾಗದಲ್ಲಿ ಚುಚ್ಚಿರ್ತಾರಲ್ವಾ ಅದು ಹೊಟ್ಟೆಗೆ ಚುಚ್ಚಿರ್ತಾರೆ. ಆ ಹೊಟ್ಟೆಗೆ ಚುಚ್ಚಿರೋದ್ರಿಂದ ಆ ವ್ಯಕ್ತಿ ಮರಣವನ್ನ ಹೊಂದಿರ್ತಾನೆ. ಆ ಮರಣ ಹೊಂದುವಾಗ ಆ ವ್ಯಕ್ತಿ ಎಷ್ಟು ವಿಲ ಒದ್ದಾಡಿರ್ತಾನೆ, ಎಷ್ಟು ಪೇನ್ ಅನುಭವಿಸಿರ್ತಾನಲ್ಲ ಮಾಸ್ಟರ್ಸ್. ಸೊ ಆ ಪೇನ್ ಏನ್ ಅನ್ನೋದು ಗೊತ್ತಾಗ್ಬೇಕು, ಅದನ್ನ ನಿನಗೆ ಅನುಭವಿಸ್ಬೇಕು. ಆವಾಗ ನಿನಗೆ ನಾನು ಇಂಥ ತಪ್ಪು ಮಾಡಿದಿನಲ್ಲ ಅಂತ ಅನುಭವ ಆಗ್ಬೇಕಂತ ಆ ವ್ಯಕ್ತಿಗೆ ಈ ಜನ್ಮದಲ್ಲಿ ಒಂದು ಹೊಟ್ಟೆ ನೋವಾಗಿ ಕೊಡ್ತಾನೆ. ಕೆಲವೊಬ್ಬರಿಗೆ ವಿಪರೀತ ತಲೆನೋವು ಬರುತ್ತೆ, ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗೋ ತಲೆಗೆ ಸಂಬಂಧಪಟ್ಟಂತ ಒಂದು ದುಷ್ಕೃತ್ಯವನ್ನ ಮಾಡಿದಿರಿ ಅಂತ. ಸೊ ಹಾಗಾಗಿ ಅದನ್ನ ನಾವು ತಿಳ್ಕೊಂಡು ನಾವು ಕ್ಷಮೆಯನ್ನ ಕೇಳಿದಾಗ ಯಾವ ವ್ಯಕ್ತಿಗೆ ಆ ವ್ಯಕ್ತಿ ಯಾರು ಚಾಕುವನ್ನ ಹಾಕಿದ್ರಲ್ವಾ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಅವನು ಚಾಕುವನ್ನ ಹಾಕಿದಂತ ವ್ಯಕ್ತಿಗೆ ಪ್ರತಿನಿತ್ಯ ಕ್ಷಮೆಯನ್ನ ಕೇಳ್ಕೊಂಡು ಹೋದಾಗ ಅವನೇನಂದ್ರೆ ಈ ಹೊಟ್ಟೆ ನೋವು ಅವನಿಗೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಅಂದ್ರೆ ಕ್ಷಮೆಯಿಂದ ನಾವು ಕ್ಷಮಾ ಧ್ಯಾನವನ್ನ ಮಾಡುವುದರಿಂದ ನಾವು ರಿಲೇಶನ್ ಅನ್ನು ಸುಧಾರಿಸ್ಕೊಳ್ಬಹುದು, ನಮ್ಮ ಕಾಯಿಲೆಗಳನ್ನು ಸುಧಾರಿಸ್ಕೋಬಹುದು. ಎಲ್ಲಿಗಂದ್ರೆ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನು ಪ್ರತಿಯೊಂದು ಪ್ರಾಬ್ಲಮ್ ಫೈನಾನ್ಷಿಯಲಿ ಬಂದಿದೆ ಅಂದ್ರೆ ನೀವು ಆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರೋಕೆ ಹಿಂದಿನ ಜನ್ಮದಲ್ಲಿ ನೀವು ಯಾವ್ದೋ ಆ ತರದ್ ಒಂದು ದುಷ್ಕೃತ್ಯವನ್ನ ಮಾಡಿದೀರಾ. ನಿಮಗೆ ಈ ಜನ್ಮದಲ್ಲಿ ಯಾರಾದ್ರೂ ಮೋಸ ಮಾಡಿದಾರಂದ್ರೆ ನೀವು ಅವನ ದುಡ್ಡವನ್ನ ನೀವು ಹಿಂದಿನ ಜನ್ಮದಲ್ಲಿ ಅವನ ದುಡ್ಡವನ್ನ ಲಪ್ಟಾಯಿಸಿದ್ದೀರಾ, ಅದಕ್ಕೆ ಅವನು ಈ ಜನ್ಮದಲ್ಲಿ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿಗೆ ನೀವೇನಾದ್ರೂ ಕ್ಷಮೆ ಕೇಳಿಬಿಟ್ರೆ ಈ ಜನ್ಮದಲ್ಲಿ ಇರುವಂತ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲಾ ಸಾಲ್ವ್ ಆಗ್ತವೆ ಅಂತ ಒಂದು ಅದ್ಭುತ ಧ್ಯಾನ ಅಂದ್ರೆ ಮಾಸ್ಟರ್ಸ್ ಕರ್ಮಚಕ್ರ ಧ್ಯಾನ. ಈ ಕರ್ಮಚಕ್ರ ಧ್ಯಾನದಲ್ಲಿ ನಾನು ಹೇಳುವುದರಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಧ್ಯಾನ ಮಾತ್ರ ನಾನು ಪರ್ಫೆಕ್ಟ್. ಯಾಕೆ ಕೆಲವೊಬ್ಬರಿಗೆ ತಿಳಿಯೋದು ಒಂದ್ ಸ್ವಲ್ಪ ಏನಪ್ಪಾ ಮೇಡಮ್ ಈ ತರ ಹೇಳ್ತಾ ಇದ್ದಾರೆ, ನಾನು ಏನು ತಪ್ಪು ಮಾಡಲ್ಲ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾವೇನು ತಪ್ಪು ಮಾಡಿಲ್ಲ ಅನ್ಕೋತೀವಲ್ವಾ, ಇಲ್ಲ ಮಾಸ್ಟರ್ಸ್, ಪ್ರತಿಯೊಂದು ಕಷ್ಟಗಳಿಗೆ ಪಾಪಗಳಿಗೆ ಏನಂದ್ರೆ ಅದೇ ಕಾರಣ. ನಾನು ಆಗ್ಲೇ ಹೇಳಿದೆ ಏನಂದ್ರೆ ನಮ್ ತುಂಬಾ ಬೇಜಾರಿರುತ್ತೆ ಮೇಡಮ್, ಅವ್ರು ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂತ ಬಂದಂತ ಪುಣ್ಯ ಕರ್ಮಕ್ಕೆ ಅವ್ರು ಏನ್ ಮಾಡ್ತಾರೆ ಈ ಜನ್ಮದಲ್ಲಿ ಒಳ್ಳೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇರುತ್ತೆ, ತುಂಬಾ ಸುಖ ಜೀವನವನ್ನ ಮಾಡ್ಕೋತಾ ಇರ್ತಾರೆ. ಆದ್ರೆ ಅದು ಎಲ್ಲಿವರೆಗೂ ಅಂದ್ರೆ ಮಾಸ್ಟರ್ಸ್ ನಮ್ಗೆ ಭಗವಂತ
ಎರಡು ತಟ್ಟೆಯನ್ನು ಇಟ್ಟು ಕಳ್ಸಿರ್ತಾನೆ. ಒಂದು ಭೋಗದ ತಟ್ಟೆಯನ್ನು ಇಟ್ಟು ಕಳ್ಸಿರ್ತಾನೆ, ಒಂದು ಖಾಲಿ ತಟ್ಟೆಯನ್ನು ಇಟ್ಟು ಕಳ್ಸಿರ್ತಾನೆ. ಈ ತಟ್ಟೆ ಊಟ ಮಾಡಿದಾಗ ಈ ತಟ್ಟೆದು ಅನುಭವಿಸ್ಲೇಬೇಕು. ನೀವು ಅಂತೀರಾ, ಏನ್ ಮೇಡಮ್ ನಾನು ಅವರನ್ನೇ ಕ್ಷಮಿಸ್ಬಿಡಿ ಅಂತ ಹೇಳ್ತಿರೋದು. ಯಾಕಂದ್ರೆ ನೀವು ಕ್ಷಮಿಸಿದಾಗ ಏನಂದ್ರೆ ಮಾಸ್ಟರ್ಸ್, ಈ ಸದ್ಯಕ್ಕೆ ಅವ್ರು ಏನ್ ಅನ್ಸ್ತಾರೆ, ಅವ್ರು ನಮ್ ಕೆಟ್ಟ ಮಾಡಿದವ್ರು ಚೆನ್ನಾಗಿದ್ದಾರೆ ಅಂತೀವಲ್ವಾ, ಅವರು ಹಿಂದಿನ ಜನ್ಮದ ಪುಣ್ಯ ಕರ್ಮಗಳ ತಟ್ಟೆಯ ಊಟವನ್ನ ಮಾಡ್ತಾ ಇದ್ದಾರೆ. ಒಂದ್ ದಿವ್ಸ ಬಂದೇ ಬರುತ್ತೆ, ನಿಮಗೆ ಮಾಡಿದಂತ ಅನ್ಯಾಯಕ್ಕೆ ಆ ಭಗವಂತ ಆ ಕರ್ಮಕ್ಕೆ ಅವರನ್ನ ಗುರಿ ಮಾಡೇ ಮಾಡ್ತಾನೆ. ಸೊ ಹಾಗಾಗಿ ನೀವ್ಯಾರು ತಪ್ಪು ತಿಳ್ಕೊಬೇಡಿ. ಏನು ಭಗವಂತ ಅವ್ರನ್ನೇ ಚೆನ್ನಾಗಿಟ್ಟಿದ್ದಾನೆ, ನಮ್ಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ, ಯಾಕಂದ್ರೆ ಈ 10% ಜನರಲ್ಲಿ ನಾವು ಪ್ರತಿ ಸರಿ ಬರುವಾಗ ನಾನು ಹೇಳಿದ್ನೆಲ್ಲ ನಾವೆಲ್ಲ ಒಪ್ಕೊಂಡ್ ಬಂದಿರ್ತೀವಿ ಅಂತ. ನಾನು ಈ ಸರಿ ಈ ಜನ್ಮಕ್ಕೆ ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ 50% ನಂದು ಒಂದು ಬ್ಯಾಗೇಜ್ ಇದೆ. ಅದರಲ್ಲಿ ಭಗವಂತ ಈ 30% ಅನ್ನ ನಾನು ಕಲ್ಕೊಂಡ್ ಬರ್ತೀನಿ ಅಂತ ಆ 30% ಅನ್ನ ನಾನು ತೆಗೆದುಕೊಂಡು ಬಂದಿರ್ತೀನಿ. ಈಗ 30% ತಗೊಂಡ್ಕೊಂಡ್ ಬಂದಾಗ ನಾನು ಆ 30% ಅನ್ನು ಪೂರಿ ಸರಿ ಮಾಡ್ಕೊಳಕ್ಕಾಗ್ಲಿರು ನಾನು 20% ಅಂದ್ರೆ ನಾನು ಉನ್ನತ ಆತ್ಮ ಆಗಕ್ ಬಂದಿರ್ತೀವಲ್ಲ, 20% ನಾವು ಉನ್ನತ ಆತ್ಮ ಆಗಿ ಹೋದ್ರೆ ನಾವೇನಂದ್ರೆ ಇನ್ನು 10% ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಯಾರಿಗೆ ಜಾಸ್ತಿ ಕಷ್ಟ ಇದೆ ಅಲ್ವಾ ಮಾಸ್ಟರ್ಸ್, ಅವರೆಲ್ಲ ಗಡ್ಸಿರೋ ಸೋಲ್ಗಳು. ನೀವಂದ್ರೆ ಬರುವಾಗ ಈಗ ನೋಡಿ 50% ಇದ್ದಾಗ ಕೆಲವೊಂದು ಗಡ್ಸಿರೋ ಸೋಲ್ ಅಂತ ಹೇಳ್ತಾರಲ್ಲ, ನಾನು 40% ತಗೊಂಡ್ ಹೋಗ್ತೀನಿ ಭಗವಂತ ಅಂತ ಭಗವಂತನ ಕಡೆ ನಾವು ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಂತ ನಾವು ಆತ್ಮಗಳು ಮಾಸ್ಟರ್ಸ್. ಸೊ ಹಾಗಾಗಿ ನಮ್ಗೆ ಕಷ್ಟ ಅನ್ನೋದು ಕೆಲವೊಬ್ರು ಜಾಸ್ತಿ ಯಾಕಿದೆ ಅಂದ್ರೆ ನಾವೇ ನಿರ್ಧರಿಸ್ಕೊಂಡು ಬಂದಿರ್ತೀವಿ. ಅದು ನಮ್ಗೆ ಎಲ್ಲರಿಗೂ ಫ್ರೀ ವೀಲ್ ಇದೆ. ಅದು ಎಷ್ಟು ಬೇಕು ಇಲ್ಲಿ ಬಂದಾಗ ನಾನು ಅಲ್ಲಿ ಉನ್ನತ ಆಗ್ತೀನೋ ಇಲ್ವೋ ಅನ್ನೋದನ್ನು ನಮ್ ಫ್ರೀ ವಿಲ್ ಇದೆ. ನಾನು ಇಲ್ಲಿ ಉನ್ನತ ಆತ್ಮ ಆಗಿ ಹೋಗ್ತೀನೋ, ಅದನ್ನ ತೀರ್ಸ್ಕೊಂಡು ಹೋಗ್ತೀನೋ ಇಲ್ಲೋ ಅನ್ನೋದು ಅದಕ್ಕೆ ಭಗವಂತ ನಮ್ಗೆ ಬಿಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನಮ್ಮ ಹತ್ರ ಇದೆ ಮಾಸ್ಟರ್ಸ್ ಆ ಫ್ರೀ ವಿಲ್. ನಾನು ಉನ್ನತ ಆತ್ಮವಾಗಿ ನಾನು ತೆಗೆದುಕೊಂಡು ಬಂದಂತ ಪ್ರಾರಬ್ಧ ಕರ್ಮವನ್ನ ನಾನು ಇಲ್ಲಿ ಎಷ್ಟು % ಮುಗಿಸ್ಕೊಂಡು ಹೋಗ್ತೀನಿ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಚಾಲೆಂಜ್ ಅಂದ್ರೆ ಹೊಸ ಕರ್ಮಗಳನ್ನ ಮತ್ತೆ ಮುಂದಿನ ಜನ್ಮಕ್ಕೆ ಆಗಾಮಿಕ ಕರ್ಮ ಹೊಸ ಪಟ್ಟಿಯನ್ನ ನಾನು ತಯಾರಿಸ್ಕೊಳ್ಳೋದಿಲ್ಲ. ಹಾಗೇನಾದ್ರೂ ಆಗಿದ್ರೆ ನಾನು ಇದೇ ಜನ್ಮ ಅಂದ್ರೆ ನಮ್ಮ ಜೀವನ ಅಂತ್ಯವಾಗುವುದ್ರೆ ನಾವು ಕ್ಷಮೆಯನ್ನ ಕೇಳಿ ಅದನ್ನ ಸುಧಾರಿಸ್ಕೊಂಡ್ಬಿಟ್ರೆ ನಮ್ಗೆ ಮುಂದಿನ ಜನ್ಮಕ್ಕೆ ಯಾವುದು ಏನಂದ್ರೆ ಕನೆಕ್ಷನ್ನೇ ಬರಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ, ಮೇಡಮ್ ನಮ್ ಮುಂದಿನ ಜನ್ಮ ಇದೆ ಅಂತ ಏನ್ ಗೊತ್ತು? ಹಾಗಾದ್ರೆ ಹಿಂದಿನ ಜನ್ಮ ಇದೆ ಅನ್ನೋದು ಎಷ್ಟು ಕರೆಕ್ಟ್ ಅಲ್ವಾ, ಅಷ್ಟೇ ಮುಂದಿನ ಜನ್ಮ ಅನ್ನೋದು ಇದೆ. ಪುನರಪಿ ಮನನಂ ಪುನರಪಿ ಜನನಂ ನಮ್ಗೆಲ್ಲ ಗೊತ್ತಿದೆ. ನಾವೆಲ್ಲರೂ ಭಾರತ ಅನ್ನೋ ಕರ್ಮ ಭೂಮಿಯಲ್ಲಿ ಹುಟ್ಟಿದ್ದೀವಿ. ಸೊ ಹಾಗಾಗಿ ನಾವೆಲ್ಲರೂ ಇಲ್ಲಿ ಪುಣ್ಯಾತ್ಮರು ಮಾಸ್ಟರ್ಸ್. ಪುಣ್ಯಾತ್ಮರಾಗಿರೋದ್ರಿಂದ ನಾವೆಲ್ಲರೂ ಏನಂದ್ರೆ ಇಲ್ಲಿ ಏನೋ ಕಲಿಯೋಕೆ ಬಂದಿದ್ದೀವಿ, ಏನೋ ಕಲ್ಕೊಳ್ಳೋಕೆ ಬಂದಿದ್ದೀವಿ. ಮಾನವನಿಂದ ಮಾಧವನಾಗುವ ದಾರಿ ಎಂದರೆ ಒಂದೇ ಒಂದು, ನಾವೆಲ್ಲರೂ ಕ್ಷಮಾಪಣೆಯನ್ನ ಮಾಡೋದನ್ನ ಕಲ್ತ್ಕೋಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪೇಶನ್ಸ್ ಇಂದ ನನ್ನ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ತೊದಲ ನುಡಿಯಲ್ಲಿ ಏನಾದರೂ ತಪ್ಪು ಆಗಿದ್ರೆ ನೀವೆಲ್ಲರೂ ನನಗೆ ಕ್ಷಮೆ ನೀಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ದಿಗ್ಗಜರು ಕುತ್ಕೊಂಡಿದ್ದೀರಾ. ನಿಮಗೆ ಹೇಳೋದ್ರಲ್ಲಿ ನನ್ನ ತೊದಲ ನುಡಿಗಳನ್ನ ಏನೋ ತಪ್ಪು ಆದ್ರೆ ದಯವಿಟ್ಟು ಕ್ಷಮೆ ಇರಲಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಏನಾದ್ರೂ ಪ್ರಶ್ನೆಗಳಿದ್ರೆ ಮೇಡಮ್ ನಮ್ ಜೊತೆ ಇದ್ದಾರೆ, ಎಲ್ರು ದಯಮಾಡಿ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸಿದ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ತುಂಬಾ ಮೆಸೇಜ್ಗಳು ಬರ್ತಾ ಇದೆ ಮ್ಯಾಮ್. ಅದ್ಭುತವಾದ ಕ್ಲಾಸು, ಸೂಪರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾತಾಡಿ. ಸ್ವಲ್ಪ ಫಾಸ್ಟ್ ಆಗಿ ಮಾಡಿಸಿದ್ದೇನೆ. ನಮಸ್ತೆ ಜಯಶ್ರೀ ಮೇಡಮ್, ತುಂಬಾ ಚೆನ್ನಾಗಿತ್ತು. ಫುಲ್ ಹೈ ಎನರ್ಜಿ. ಅಸಲು ಹೆಂಗಿತ್ತು ಅಂದ್ರೆ ಧ್ಯಾನ ಏನೋ ಒಂಥರ ಸಂತೋಷ ಒಳಗಡೆಯಿಂದ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯೂನಿವರ್ಸ್ ಮ್ಯಾಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಜಯಶ್ರೀ ಮೇಡಮ್. ನಮಸ್ತೆ ಯೂನಿವರ್ಸ್ ಮೇಡಮ್. ಇಷ್ಟು ದಿವಸ ನೀವು ಹೇಳೋದ್ ಕೇಳ್ತಾ ಇದ್ವಿ. ಇವತ್ತು ಧ್ಯಾನ ಮಾಡಿಸಿದ್ದು ಸೂಪರ್ ಆಗಿತ್ತು ಮೇಡಮ್, ತುಂಬಾನೇ ಚೆನ್ನಾಗಿತ್ತು. ನಾನು ನಿಮ್ಮನ್ನ ಆಕ್ಚುಲ್ ಆಗಿ ಇವತ್ತು ನೀವು ಇದಕ್ಕೆ ಪ್ರೋಗ್ರಾಮ್ ಬರ್ತೀರಾ ಅಂತಿದ್ದಾಗೆ ನನ್ನ ಫ್ರೆಂಡ್ಗೆ ಲಿಂಕ್ ಕೊಟ್ಟೆ. ಈ ತರ ಜಯಶ್ರೀ ಅನ್ನೋರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನೀವು ಜಾಯಿನ್ ಆಗಿ, ನಿಮಗೆ ಇವತ್ತು ಕರ್ಮ ಧ್ಯಾನದ ಬಗ್ಗೆ ಹೇಳ್ತಾರೆ ಅಂತ. ಅವರು ಜಾಯಿನ್ ಆಗಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು ಮೇಡಮ್. ನನ್ಗೆ ಕ್ವಶನ್ಗಳು ಇತ್ತು,
ಆದ್ರೆ ನೀವು ಅಲ್ಲೇ ಆನ್ಸರ್ ಮಾಡ್ಬಿಟ್ರಿ. ನಾನು ಆಕ್ಚುಲ್ ಆಗಿ ಚಾಮುಂಡಿ ಕರ್ಮ ಧ್ಯಾನದಲ್ಲಿ ಇದನ್ನ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ನಾನು ಈ ಇದು ಮಾಡ್ಕೊಳ್ತೀನಿ, ವಿಪಾಕ ಮಾಡ್ಕೋತೀನಿ, ಕರ್ಮ ವಿಪಾಕನ ಅದ್ರಲ್ಲಿ ಮಾಡಿಸ್ತಾರೆ. ಹಾಗಾಗಿ ಅದ್ ಮಾಡ್ಕೋತಾ ಇದ್ದಾಗ ನನಗೆ ಅನಿಸ್ತಿತ್ತು, ಅಯ್ಯೋ ನಾನು ಏನ್ ಕರ್ಮಕ್ಕೆ ಇದು ನಾನು ಇಲ್ಲಿ ಈಗ ಅನುಭವಿಸ್ತಿದ್ದೀನೋ, ನಾನು ಹಿಂಗ್ ಕೇಳ್ಕೊಂಡ ತಕ್ಷಣ ಆಗತ್ತಾ ಅಂತ ನನ್ಗೆ ಡೌಟ್ ಇತ್ತು. ಆದ್ರೆ ನೀವು ಆ ಮಗುದು ತಾಯಿ ಕೈ ಮೇಲೆತ್ತಿದಾಳೆ ಅಂತ ನೀವು ಹೇಳಿದ್ರಲ್ಲ, ಕ್ಷಮೆ ಕೊಡ್ಲೇಬೇಕಲ್ವಾ? ಹಾಗಾಗಿ ನಾವು ತಪ್ಪು ಒಪ್ಕೊಂಡಾಗ ಕ್ಷಮೆ ಕೊಡ್ಲೇಬೇಕು. ಆತರ ಹಾಗಾದ್ರೆ ಇದು ಕ್ಷಮೆ ಆಗತ್ತೆ ಅಂತ ನನ್ಗೆ ಗೊತ್ತಾಯ್ತು ಮೇಡಮ್. ಎಲ್ಲ ಪ್ರಾಕ್ಟಿಕಲ್ ಆಗಿ ಇರುವಂತ ಧ್ಯಾನ. ಯಾಕಂದ್ರೆ ನಾನು ಒಂದ್ ಮಾತನ್ನ ಹೇಳೋದ್ಬೇಕು, ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಏನು ಬದಲಾವಣೆ ಆಗ್ತಾ ಇಲ್ಲ ಅಂದಾಗ ನಮ್ಮ ಮನಸ್ಸಿನ ಭಾವದಲ್ಲಿ ನಾವೆಷ್ಟೋ ಜನರನ್ನ ಕ್ಷಮಿಸಿರುವುದಿಲ್ಲ, ಎಷ್ಟೋ ಜನರ ಕ್ಷಮೆಯನ್ನ ಕೇಳಿರುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ನಮ್ಗೆ ಈ ತರ ಏನಂದ್ರೆ ತೊಂದರೆಗಳು ಆಗ್ತಾ ಇರ್ತವೆ, ಈ ತರ ಕಷ್ಟಗಳು ಬರ್ತಾ ಇರ್ತವೆ. ತೊಂದ್ರೆ ಬಂದಾಗ ನನ್ಗೆ ಒಂದು ಸ್ವಲ್ಪ ಇದಾಗತ್ತೆ, ಟೆನ್ಷನ್ ಆಗತ್ತೆ. ಆದ್ರೆ ನಾನು ಇದು ಮಾಡಿದೀನಿ, ಇದ್ರ ಅನುಭವಿಸ್ತಿದೀನಿ. ಇನ್ನೊಂದ್ ಏನ್ ಖುಷಿ ಆಗುತ್ತೆ ಅಂದ್ರೆ, ಈ ಕರ್ಮ ಇಲ್ಲಿ ಮುಗಿತಾ ಇದೆ ಅಂತ ಅನ್ಸುತ್ತೆ. ಅದು ನನಗೆ ಖುಷಿ ಆಗುತ್ತೆ ಮೇಡಮ್. ಆತರ ಪ್ರಾಬ್ಲಮ್ ಬಂದ್ರು ಒಂಥರ ಖುಷಿ ಆಗತ್ತೆ, ಸದ್ಯ ಈಗ ತೀರೋಗ್ತಾ ಇದೆಯಲ್ಲ ಅದು ಅಂತ. ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನಾವು ಬಂದಿದ್ದೀವಿ. ವಾಯ್ಸ್ ಯಾಕೆ ಸ್ಲೋ ಕೇಳಿಸ್ತಿದೆ ಮ್ಯಾಮ್ ನಿಮ್ದು? ಹೌದು. ಯಾರು ನಂದ? ಇಲ್ಲ ಜಯಶ್ರೀ ಮ್ಯಾಮ್ದು. ಹೌದು ಕರೆಕ್ಟ್. ಜೋರಾಗಿ ಮಳೆ ಬರ್ತಾ ಇತ್ತು ಮೇಡಮ್, ಅದಕ್ಕೆ ಇಯರ್ಫೋನ್ ಹಾಕೊಂಡೆ. ಬಟ್ ಮ್ಯಾಮ್ದು ವಾಯ್ಸ್ ಕ್ಲಿಯರ್ ಇದೆ, ಕರೆಕ್ಟ್ ಆಗಿ ಬರ್ತಾ ಇದೆ ಮೇಡಮ್. ಆದ್ರೆ ಸ್ವಲ್ಪ ಕಮ್ಮಿ ಇದೆ, ಕಮ್ಮಿ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯೂನಿವರ್ಸ್ ಎಂತ ಹೆಸರಿದೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರೂ ಎಸ್ ಅಂತಂದೇಳಿ ಒಂದು ಮೆಸೇಜ್ ಹಾಕಿ ಮಾಸ್ಟರ್ಸ್. ಇಂತ ಅದ್ಭುತವಾದ ಕ್ಲಾಸ್ ಕೊಡೋಕೆ ಪ್ರತಿನಿತ್ಯ ಒಬ್ಬೊಬ್ಬರು ಮಾಸ್ಟರ್ಸ್ ಬರ್ತಾರೆ. ಅವ್ರಿಗೊಂದು ಕೃತಜ್ಞತೆ ಹೇಳೋದ್ರ ಮುಖಾಂತರ ಒಂದು ಲೈಕ್ ಕೊಡೋದ್ರಿಂದ ಎಷ್ಟೊಂದ್ ಜನ ಲೈಕ್ ಮಾಡಿದ್ದಾರೆ. ಯಾಕೆ ಏನು ಅಂತಂದೇಳಿ ಯೂಟ್ಯೂಬ್ ಹೋಗಿ ನೋಡಾದ್ರೆ ಅವ್ರಿಗೊಂದು ಉಪಯೋಗ ಆಗುತ್ತೆ ಮಾಸ್ಟರ್ಸ್, ಏನಿದೆ ವಿಷಯ ಅಂತ ಅವರು ಓಪನ್ ಮಾಡಿ ನೋಡ್ಲಿಕ್ಕೆ ತುಂಬಾ ಅವಕಾಶ ಆಗುತ್ತೆ. ಹಾಗಾಗಿ ಮಾಸ್ಟರ್ ಪ್ರತಿನಿತ್ಯನ ಹೇಳ್ತಾ ಇರ್ತೀವಿ ನಾವು. ಹಾಗಾಗಿ ಪ್ಲೀಸ್ ಲೈಕ್ ಕೊಡಿ, ಒಂದು ಎಸ್ ಅಂತ ಒಂದು ಮೆಸೇಜ್ ಹಾಕಿ ಮಾಸ್ಟರ್ಸ್, ದಯಮಾಡಿ ಮಾಸ್ಟರ್ಸ್. ನಾವು ಆಲ್ಮೋಸ್ಟ್ ಅಲ್ಲಿ ಇವಾಗ 49 ಜನ ಇದೀವಿ ಮಾಸ್ಟರ್ಸ್. ನಾವು ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳೋದಂದ್ರೆ, ಒಂದು ಥ್ಯಾಂಕ್ಸ್ ಹೇಳೋದು ತಪ್ಪಿದ್ರೆ ಒಂದು ಲೈಕ್ ಮಾಡೋದನ್ನ ಒಂದು ಕೃತಜ್ಞತೆ ನಾವು ತಿಳಿಸಬಹುದು ಅಂತ ನಾನು ಪ್ರತಿನಿತ್ಯ ಹೇಳ್ತಿರ್ತೀನಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಸುತೇಜ ಮ್ಯಾಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಸುತೇಜ ಮ್ಯಾಮ್ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್, ನಿಮ್ದು ವಾಯ್ಸ್ ಯಾಕೋ ಕ್ಲಿಯರ್ ಇಲ್ಲ ಮ್ಯಾಮ್. ಮಾತಾಡಿ ಮೇಡಮ್, ಮಾತಾಡಿ. ವೇದವತಿ ಅಮ್ಮ ನಮಸ್ತೆ. ನಮಸ್ತೆ. ವಿಡಿಯೋ ಮಾತಾಡಿ ಮ್ಯಾಮ್ ನೀವು. ನಮಸ್ತೆ. ನಾನ್ ಮಾತಾಡ್ಲಾ? ಎಸ್ ಮ್ಯಾಮ್, ಖಂಡಿತ ಮಾತಾಡಿ. ಸುತೇಜ ಮ್ಯಾಮ್ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್ ನೀವು. ಆಮೇಲೆ ವೇದವತಿ ಅಮ್ಮ ಮಾತಾಡಿ ಮಾ. ನಮಸ್ತೆ. ನಮಸ್ತೆ. ನಮಸ್ತೆ ಎಲ್ರಿಗೂ. ನಮಸ್ತೆ ಮೇಡಮ್. ಒಳ್ಳೆ 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 ಮೆಡಿಟೇಷನ್. ಒಳ್ಳೇದಂದ್ರೆ ಡೀಪ್ ಆಗಿ ಹೋಗ್ಬಿಟ್ಟಿದ್ದೆ. ಇನ್ನೂ ಒಂದ್ ಸ್ವಲ್ಪ ಕುತ್ಕೋಬೇಕು ಅನ್ಸ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು, ಸಖತ್ ಎನರ್ಜೆಟಿಕ್ ಆಗಿತ್ತು. ಈ ತಲೆ ಎಲ್ಲ ಭಾರ ಆಗ್ಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತು. ನಾನು ಒಂದ್ ಮಾತ್ ಕೇಳ್ಬೇಕು ಅಂತ ಮೇಡಮ್ ಅವ್ರಿಗೆ. ಈ ನಡುವೆ ಡೈಲಿ ಧ್ಯಾನಕ್ಕೆ ಕುತ್ಕೊಂಡಾಗ ಒಂದು 8-10 ದಿವಸದಿಂದ ಕಂಟಿನ್ಯೂಸ್ ಕುತ್ಕೊಂಡಿದ ತಕ್ಷಣ ಡೀಪ್ ಮೆಡಿಟೇಷನ್ ಹೋಗ್ಬಿಡ್ತೀನಿ. ತುಂಬಾ ಪುಟ್ಟ ಮಕ್ಳು ಅಂದ್ರೆ ಜಸ್ಟ್ ಬಾರ್ನ್ ಟಾಡ್ಲರ್ಸ್ ಅವಾಗವಾಗ ಕಾಣಿಸ್ಕೊಳ್ತಾರೆ. ಅವ್ರ ತಾಯಂದ್ರ ಜೊತೆ ಇರ್ತಾರೆ. ಮತ್ತೆ ನಿನ್ನೆ ಅಂತೂ ಒಂದ್ ಸಣ್ಣ ಮಗು ಒಂದ್ ಸ್ಮೈಲ್ ಕೊಡ್ತು. ನನ್ ಕಣ್ಣಲ್ಲೇ ಇದೆ ಅದು. ಅಂದ್ರೆ ಅದು ಅಬ್ಬಬ್ಬ ಅಂದ್ರೆ ಒಂದ್ 5-6 ತಿಂಗಳಿರ್ಬೇಕು ಆ ಮಗು. ಅದರ್ವೈಸ್ ಮಿಕ್ಕಿದೆಲ್ಲ ಸಣ್ಣ ಜಸ್ಟ್ ಬಾರ್ನ್. ಇದು ಯಾಕಿರ್ಬೋದು? ಇದರ ಸಿಗ್ನಿಫಿಕೆನ್ಸ್? ಮೇಡಮ್ ಅದು ಖಂಡಿತವಾಗೂ ಒಂದು ಗುಡ್ ಸೈನ್.
ಅದು ಇದನ್ನ ನೀವು ಏನಂದ್ರೆ ಧ್ಯಾನದಲ್ಲಿ ಕುತ್ಕೋವಾಗ ಒಂದು ಕ್ವಶನ್ ಹಾಕೊಂಡು ಕುತ್ಕೊಳ್ಳಿ. ನೀವು ಮೇಲೆ ಕಾಣಿಸ್ತಾ ಇದ್ದೀರಾ, ಯಾಕೆ ಏನು ಅಂತ ಕ್ವಶನ್ ಹಾಕೊಳ್ಳಿ, ಅವರೇ ನಿಮ್ಗೆ ಆನ್ಸರ್ ಕೊಡ್ತಾರೆ. ಹ್ಮ್ ಹಾ ಮೇಡಮ್, ಇದು ಆಮೇಲೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಂಗೆ ಇದ್ರದ್ದು ಆನ್ಸರ್ ಹೇಳ್ಬೇಕು. ಇದನ್ನ ನಾನು ಆಮೇಲೆ ಆನ್ಸರ್ ಏನಂತ ನೀವು ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನೀವು ಫಸ್ಟ್ ಧ್ಯಾನದಲ್ಲಿ ಹಾಕೊಂಡು ಕುತ್ಕೊಳ್ಳಿ ಮೇಡಮ್, ಈ ಕ್ವಶನ್ ಹಾಕೊಂಡು ಕುತ್ಕೊಳ್ಳಿ. ನನ್ ಕ್ವಶನ್ ಹಾಕೊಂಡ್ ಕೂತ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಸಡನ್ ಆಗಿ ಎಚ್ಚರ ಆಗ್ಬಿಡ್ತು. ನೀವು ಅನ್ಕೊಳಕ್ ಹೋಗ್ಬೇಡಿ. ಇವತ್ತೇನಂದ್ರೆ ಇದು ಅನ್ಕೊಂಡಿಲ್ಲ, ನನ್ಗೆ ಎಚ್ಚರ ಆಗತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನನ್ಗೆ ಎಚ್ಚರ ಆಗೋದೇ ಇಲ್ಲ, ಅದನ್ನ ತಲೆಯಿಂದ ತೆಗೆದ್ಬಿಡಿ. ಇವತ್ತು ಕುತ್ಕೊಂಡಾಗ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಧ್ಯಾನ ಕುತ್ಕೊಳ್ಳಿ. ಈ ಮಗು ಸಮೇತ ಈ ಒಂದು ಕಾಣಿಸ್ತಾ ಇದ್ದೀರಾ, ನೀವು ಯಾಕೆ ಯಾರು ಹೇಳಿ ಬನ್ನಿ, ನೀವು ನನ್ನ ಜೊತೆ ಧ್ಯಾನ ಕುತ್ಕೊಳ್ಳಿ ಅಂತ ಹೇಳಿ. ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಮೇಡಮ್. ಇದೇನು ಪೆಕ್ಯುಲಿಯರ್ ಇದೇನೋ, ಇದೇನು ನಿಮ್ಗೆ ಭಯ ಪಡುವಂತದ್ದು ಏನ್ ಬೇಡ. ಭಯ ಇಲ್ಲ, ಏನಕ್ಕೂ ಭಯ ಆಗಲ್ಲ. ಒಳ್ಳೆ ಸೈನ್ ಇರುತ್ತೆ. ಅದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ವೇದವತಿ ಅಮ್ಮ. ಸುತ್ತೇಜೆ ಮ್ಯಾಮ್ ನಮಸ್ತೆ, ಮಾತಾಡಿ. ಮೇಡಮ್ ನಮಸ್ತೆ, ಕೇಳ್ತಾ ಇದೆ ಮೇಡಮ್? ತುಂಬಾ ಚೆನ್ನಾಗಿ ಕೇಳ್ತೀವಿ ಮೇಡಮ್. ಮಾತಾಡಿ. ವಿಡಿಯೋನು ಆನ್ ಮಾಡ್ಕೋಬಹುದು ಮೇಡಮ್, ನಿಮ್ ವಾಯ್ಸ್ ಚೆನ್ನಾಗಿದೆ. 2 days ಇಂದ ಯಾಕೋ ಸ್ವಲ್ಪ ನಮ್ ನೆಟ್ ಇಶ್ಯೂ ಆಗ್ತಿದೆ ಮೇಡಮ್. ಓಕೆ ಓಕೆ. ತುಂಬಾ ಅದ್ಭುತವಾಗಿತ್ತು. ನನಗೆ 3 ಗಂಟೆಯಿಂದ ನಿಜವಾಗ್ಲೂ ನೆಟ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಿಮ್ ಕ್ಲಾಸ್ ಮಿಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿದೆ ಮೇಡಮ್. ಅದು ಧ್ಯಾನನು ಕೂಡ ನಂಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಹಂಗಾಯ್ತು. ಅಷ್ಟು ಚೆನ್ನಾಗಿತ್ತು ಮೇಡಮ್. ನನ್ನ ಪ್ರಶ್ನೆ ಅಂದ್ರೆ, ಇವಾಗ ಈಗ ನೀವು ಹೇಳಿದ್ರಲ್ಲ ಮೇಡಮ್, ನಾವು ಕ್ಷಮೆ ಕೇಳ್ಕೊಳ್ತೀವಿ, ಎಲ್ಲ ಮಾಡ್ತೀವಿ ಮೇಡಮ್. ಆದ್ರೆ ನಮಗೆ ಕ್ಷಮೆ ನಮ್ಗೆ ಯಾರೋ ನಮಗೆ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡಿರ್ತಾರೆ, ನಾವು ಕ್ಷಮೆ ಕೇಳುವಾಗ ಕೂಡ ಅವ್ರು ಏನ್ ಮಾಡಿರ್ತಾರೆ ಅದೇ ನಮ್ ಕಣ್ಣು ಮುಂದೆ ಬರ್ತದೆ ಮೇಡಮ್. ಅದರಿಂದ ನಾವು ಆತರ ಕ್ಷಮೆ ಕೇಳ್ಕೊಂಡ್ರು ಆವಾಗ ಆತರ ನಾವು ಉಪಯೋಗ ಆಗತ್ತಾ, ಅಥವಾ ಮುಂದೆ ಮತ್ತದೇನಾದ್ರು ಮತ್ತೆ ಆ ಕರ್ಮಗಳನ್ನ ತಗೊಂಡು ಹೋಗ್ತೀವ? ನಾವು ಕೇಳ್ತೀವಿ, ಅದ್ರ ಮನಸ್ಸಿನಿಂದ ಆಗದಿಲ್ಲ, ಅವ್ರು ಹಿಂಗ್ ಮಾಡಿದ್ರಲ್ಲ ಅಂತ ಹಿಂಗ ಅನ್ಸ್ಬಿಡತ್ತೆ ಮೇಡಮ್. ಅದೇ ಕಣ್ ಮುಂದೆ ಬರುತ್ತೆ ಮೇಡಮ್ ನನಗೆ. ಒಂದು ಅದ್ಭುತವಾದ ಕ್ವಶನ್ ಕೇಳಿದರೆ ಮೇಡಮ್. ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನೋಡಿ, ಈಗ ನಾನು ಏನ್ ಹೇಳಿದೆ, ಕರ್ಮದ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಈ ತರ ಆಗಿರುತ್ತೆ, ಅದಕ್ಕೆ ಅವರು ಈ ನಿಮ್ಮ ಜನ್ಮದಲ್ಲಿ ಆ ಕರ್ಮವನ್ನ ತೀರಿಸ್ಕೊಳಕ್ಕೆ ಬಂದಿರ್ತಾರೆ ಅಂತ ಹೇಳಿದೆ ಮೇಡಮ್. ಅದನ್ನು ಒಪ್ಕೊಂಡ್ರಿ ನೀವೆಲ್ಲ. ಅದನ್ನೆಲ್ಲ ಒಪ್ಕೊಂಡ್ಮೇಲೆ ಕ್ಷಮೆ ಕೇಳಿದಾಗ ಅವ್ರು ಬದಲಾವಣೆ ಆಗ್ತಾರೆ ಅಂತ ಹೇಳಿದೆ, ಅದು ಒಪ್ಕೊಂಡೆ. ಆದ್ರೆ ನನ್ನ ಮನಸ್ಸಲ್ಲಿ ಏನಾಗಿದೆ, ಈಗ ಒಂದು ಕರ್ಮಚಕ್ರ ಧ್ಯಾನ ಅಂತ ಇದೆ, ಈ ಧ್ಯಾನವನ್ನ ಮಾಡ್ತಾ ಇದ್ದೀನಿ, ಅವ್ರು ಕ್ಷಮೆ ಕೇಳ್ತಾ ಇದ್ದೀನಿ ಅಂದಾಗ ಏನಾಗುತ್ತೆ ಮೇಡಮ್, ಅಲ್ಲಿ ನಮ್ಮಲ್ಲೇನೆ ಪರಿವರ್ತನೆ ಇಲ್ಲ. ಅಂದ್ರೆ ನನ್ಗೆ ಇದು ಒಂದು ಯಾವ್ದೋ ಒಂದು ಟೂಲ್ ಸಿಕ್ಕಿದೆ, ಈ ಧ್ಯಾನ ಸಿಕ್ಕಿದೆ, ನಾನು ಈ ಧ್ಯಾನ ಮಾಡಿದ್ದೀನಿ, ಅವ್ರು ಕ್ಷಮಿಸಿದ್ದೀನಪ್ಪ ಅಂದಾಗ ಇಲ್ಲಿ ನಿಮ್ಮಲ್ಲಿ ಪರಿವರ್ತನೆ ಇಲ್ಲ, ಅವರಲ್ಲಿ ಪರಿವರ್ತನೆ ಇಲ್ಲ. ಯಾವಾಗ ನೀವು ನಿಜವಾಗ್ಲು ಹೌದು ಇಲ್ಲಿ ಏನಿದೆ, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ, ಪರಿವರ್ತನಾ ಮಾರ್ಗದಲ್ಲಿದ್ದೇನೆ, ಸೇವಾ ಮನೋಭಾವನೆ ಇದೆ ಎಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ಅಂದ್ರೆ ನಾನು ಸಂಪೂರ್ಣವಾಗಿ ಈ ಒಂದು ತಪ್ಪನ್ನ ನಾನು ಮಾಡಿದ್ದೇನೆ ಅನ್ನೋದನ್ನ ಫಸ್ಟ್ ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸೆಪ್ಟ್ ಮಾಡ್ಕೊಂಡಾಗ ನಾನು ಬದಲಾವಣೆಗೆ ರೆಡಿ ಇದ್ದೇನೆ. ಅಂದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಬರಕಂದ್ರೆ ಈ ಒಂದು ತಪ್ಪನ್ನ ನಾನು ಸರಿಪಡಿಸ್ಕೊಳಕ್ಕೆ, ಅಂದ್ರೆ ಇಂಥ ತಪ್ಪನ್ನ ನಾನು ಈ ಜೀವನದಲ್ಲಿ ಬೇರೆ ಯಾರಿಗೂ ಮಾಡೋದಿಲ್ಲ ಅನ್ನುವಂಥ ಬದಲಾವಣೆಗೆ ನಾನು ರೆಡಿ ಇರಬೇಕು. ಆ ಪರಿವರ್ತನೆಗಳು ನಮಗ್ ಇದ್ದಾಗ ಮೇಡಮ್, ನಾವು ಖಂಡಿತವಾಗಿ ಮನಸ್ಸಿನಿಂದ ಇದು ಒಂದು ವಿಧ ಇದೆಯಪ್ಪ, ಈ ವಿಧದಲ್ಲಿ ಹೋಗಿ ನಾವು ಕ್ಷಮಿಸ್ಬಿಡೋಣ, ಅವರ ನಮ್ಮ ಕರ್ಮವನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೋಣ ಅಂತಲ್ಲ. ನಿಜವಾಗ್ಲೂ ನಾ ಇದನ್ನ ಒಪ್ಕೊಂಡು ಅವ್ರನ್ನ ನೀವು ಮನಸ್ಸಿನಿಂದ ಕ್ಷಮಿಸಿದ್ರೆ ಮೇಡಮ್, ಖಂಡಿತವಾಗಿ ಅವ್ರು ನಿಮ್ಮ ಮುಂದೆ ಬಂದು ನಿಂತರು ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಭಾವನೆಯಲ್ಲಿ ಇದೇನೂ ಚೇಂಜ್ ಆಗಲ್ಲ ಮೇಡಮ್. 100% ನಾನ್ ಕೊಡ್ತೀನಿ ಶ್ಯೂರಿಟಿ. ಆದ್ರೆ ನಮ್ಮಲ್ಲಿ ಭಾವನೆ ಇಲ್ಲ, ನನ್ ಮೇಲಿನ ಮನಸ್ಸಿಂದ ಕ್ಷಮಿಸ್ತಾ ಇದ್ದೀನಿ, ಕ್ಷಮೆ ಕೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಯಾವ ಪರಿವರ್ತನೆ ಆಗಲ್ಲ, ಆ ಕರ್ಮಚಕ್ರ ಕಟ್ ಆಗೋದೇ ಇಲ್ಲ, ಮತ್ತೆ ಅದು ಮುಂದೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಅದ್ಭುತವಾದ ವಿಷಯ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಗೂ ಸ್ವಲ್ಪ ಸಮಯದ ಅಭಾವದಲ್ಲಿ, ಯಾಕಂದ್ರೆ ನಾನು ಇದನ್ನ 10 ದಿವಸ ವರ್ಕ್ಶಾಪ್ ಮಾಡ್ತೀನಿ ಮೇಡಮ್, ಈ ಒಂದು ಕರ್ಮಚಕ್ರವನ್ನು. ನಾನ್ ಬರೀ ಇವತ್ತು 1 hour ಅಲ್ಲಿ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಗಲಿಬಿಲಿಗೊಳ್ತಾ ಇದ್ದೆ. ಇಂಪಾರ್ಟೆಂಟ್ ಅಷ್ಟೇ ಹೇಳಿದ್ದೀನಿ. ಯಾಕಂದ್ರೆ ನಾನು ಇದನ್ನ ಡಿಟೇಲ್ ಆಗಿ 10 ದಿವಸ ವರ್ಕ್ಶಾಪ್ ಮಾಡ್ತೀನಿ ಮೇಡಮ್. ಇಲ್ಲಿವರೆಗೂ ನಾನು ಇದನ್ನ ಒಂದು 8 to 9 ವರ್ಕ್ಶಾಪ್ ಮಾಡಿದ್ದೀನಿ ಮೇಡಮ್. ಎವ್ರಿ 3 months ಒಂದ್ಸರಿ ಮಾಡ್ತೀನಿ ಡಿಟೇಲ್ ಆಗಿ. ಸೊ ಆವಾಗ ಇದರದ್ದು ತುಂಬಾ ಇಫೆಕ್ಟ್ ನನಗೆ ಸಿಕ್ಕಿದೆ ಮೇಡಮ್. 100% ಶೋರ್ ಆಗಿ ಹೇಳ್ತೀನಿ, ಇದರದ್ದು ಪಾಸಿಟಿವ್ ರಿಸಲ್ಟೇ ಇದೆ ಮೇಡಮ್. ಅದು ವರ್ಕ್ಶಾಪ್
ಒಂದ್ ಸ್ವಲ್ಪ ಗ್ರೂಪ್ ನಲ್ಲಿ ಹಾಕ್ಸ್ರಿ ಮೇಡಮ್, ನಾವು ಬರ್ತೀವಿ, ಸೇರ್ಕೋತೀವಿ. ಎಸ್ ಮೇಡಮ್, ಖಂಡಿತ ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸುತೇಜ ಭಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೀಣಾ ಚಂದ್ರು ಅನ್ನೋರಿದ್ದಾರೆ. ನಮಸ್ತೆ ಅಮ್ಮ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿತ್ತು ಎನರ್ಜಿ. ಹಾಸ್ಟೆಲ್ ಮಾಸ್ಟರ್ಸ್ ನಮ್ ಜೊತೆ ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಗಾಳಿ ಮಳೆ ನಮ್ಗೆ ಸಾಕ್ಷಿಭೂತವಾಗಿ ತೋರಿಸ್ತಾ ಇದೆ ಸಿಂಬಲ್. Yes, ಮತ್ತೆ ma'am. ಇನ್ನೂ ಒಂದು ಏನು ಅಂತಂದ್ರೆ ಮೇಡಮ್, ಈಗ ನೀವು ಹೇಳಿದ್ರಿ ಮಹಾದೇವ್ನಲ್ಲಿ ಕ್ಷಮೆ ಯಾಚಿಸೋದಕ್ಕೆ ಕೇಳ್ರಿ ಅಂತ ಹೇಳುವಾಗ ನನಗೆ ಓ ಮೋಕ್ಷ ಅಂತ ಬಂತು ಮೇಡಮ್ ಮೆಸೇಜ್. ಏನ್ ಬಂತು ಮೇಡಮ್? ಓ ಮೋಕ್ಷ ಅಂತ ವಂಡರ್ಫುಲ್ ಮೇಡಮ್, ವಂಡರ್ಫುಲ್. ಆ ಲೈನ್ ಬಂತು ಮೇಡಮ್. ಅದು ಅಂದ್ರೆ ಈಗ ನಮಗದು ಮೋಕ್ಷ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದು ಸಿಂಬಲ್ ಮೇಡಮ್ ಅದು. ಇದೇ ದಾರಿ ಅಂತ ಮೇಡಮ್, ಮೋಕ್ಷಕ್ಕೆ ಹೋಗೋ ದಾರಿ ಇದೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಮತ್ತೆ ಮೇಡಮ್, ಈಗ ಕೆಲವೊಂದು ತಪ್ಪಿನ ಹರಿವು ಆಗಿ ನಾವು ಕ್ಷಮೆ ಕೇಳ್ತಾ ಇರ್ತೀವಿ. ಅವರು ನಮ್ಗೆ ಕ್ಷಮೆ ಯಾಚಿಸಿದ್ದಾರೆ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಮೇಡಮ್? ಅದೇ ಹೇಳಿದ್ನಲ್ಲ ಮೇಡಮ್, ಈಗ ನಾನು ಹೇಳಿದೆ ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ. ಅವರು ಪ್ರತಿ ದಿವಸ ಅವ್ರ ಗಂಡನ ಹತ್ರ, ಅವರು ಅಂದ್ರೆ ಹಿಂದಿನ ಜನ್ಮದ ಸೊಸೆ ಹತ್ರ ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸಾರಿ ಕೇಳಕ್ ಸ್ಟಾರ್ಟ್, ಕ್ಷಮೆ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಈಗ ನಾವ್ ಯಾರಿಗೆ ತಪ್ಪಾಗಿರ್ತೈತೆ, ತಪ್ಪಿನ ಅರಿವಾಗಿ ನಾವು ಅವ್ರ ಹತ್ರ ಪ್ರತಿನಿತ್ಯ ಕ್ಷಮೆಯನ್ನ ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ಬೇಕು ಮೇಡಮ್. ಧ್ಯಾನದಲ್ಲಿ, ಅವರ ಧ್ಯಾನದಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಕೇಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಬರ್ಬರ್ತಾ ಅವ್ರ ವರ್ತನೆಯಲ್ಲಿ ಕಂಪ್ಲೀಟ್ ಆಗಿ ಪರಿವರ್ತನೆ ಆಗುತ್ತೆ ಮೇಡಮ್. ಎಲ್ಲಿವರೆಗೂ ಅಂದ್ರೆ ನಾನು ಹೇಳಿದೆ, ಅವ್ರ ಮನಸ್ಸು ತಟ್ಟಬೇಕು ಮೇಡಮ್. ಯಾಕಂದ್ರೆ ನಾವ್ ಇಷ್ಟೇ ಟೈಮ್, ನಾನು 6 ತಿಂಗಳಿಂದ ಕೇಳ್ತಾ ಇದ್ದೀನಿ, ಅವ್ರಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ ಅಂತ ಅಲ್ಲ, ಅದು ಅವ್ರಿಗೆ ಬಿಟ್ಟು ಕೊಟ್ಟಿದ್ದು. ಯಾಕಂದ್ರೆ ಅವ್ರು ಎಷ್ಟು ದಿವಸಕ್ಕೆ ಕ್ಷಮಿಸ್ತಾರೆ, ಅವ್ರ ಮನಸ್ಸು ಯಾವಾಗ ಕರಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಆತ್ಮಕ್ಕೆ ಕನೆಕ್ಟ್ ಇರುತ್ತಲ್ಲ ಮೇಡಮ್. ಒಂದಲ್ಲ ಒಂದ್ ದಿವಸ ಅವರು, ಯಾಕಂದ್ರೆ ಅವರು ಇಲ್ಲಿ ಉನ್ನತ ಆತ್ಮಕ್ಕೆ ಬಂದಿರ್ತಾರೆ, ಅವ್ರು ಖಂಡಿತ ನಿಮ್ಮನ್ನು ಕ್ಷಮಿಸ್ತಾರೆ ಮೇಡಮ್. ಆವಾಗ ಅವರ ಬಿಹೇವಿಯರ್ ಅಲ್ಲಿ ನಿಮ್ಗೆ ಸಾಫ್ಟ್ ಒಂದು ಬಿಹೇವಿಯರ್ ನಿಮ್ಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಅವರು ನಮ್ ಜೊತೆಲಿ ಇರೋರು ಆದ್ರೆ ಗೊತ್ತಾಗುತ್ತೆ ಮೇಡಮ್. ಈಗ ಅವರು ತೀರ್ಕೊಂಡು ಹೋಗಿರ್ತಾರೆ, ಇಲ್ಲ ಎಕ್ಸಾಂಪಲ್ ನಾವು ಒಂದು ಅಬಾರ್ಷನ್ ಮಾಡ್ಕೊಂಡಿರ್ತೀವಿ, ಆ ಪಾಪಗಳಿಗೆ ನಾವು ಕೇಳ್ತಾ ಇರ್ತೀವಿ. ಅದು ಹೆಂಗೆ ನಮಗೆ ಗೊತ್ತಾಗ್ಬೇಕು ಅಂತ ನಾನ್ ಕೇಳ್ತಾ ಇದೀನಿ. ಹೇಗಂದ್ರೆ ಮೇಡಮ್, ಅದು ನಿಮಗೆ ಗೊತ್ತಾಗತ್ತೆ. ರಿಲ್ಯಾಕ್ಸೇಷನ್ ಅನ್ಸುತ್ತೆ ನಮ್ ಮನ್ಸಿಗೆ ಅನ್ನೋದು ಗೊತ್ತಾಗುತ್ತೆ. ನಿಮ್ ಮನ್ಸಿಗೆ ಅನ್ಸುತ್ತೆ, ರಿಲ್ಯಾಕ್ಸ್ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಕಣ್ಣಲ್ಲಿ ನೀರ್ ಬರುತ್ತೆ ಮೇಡಮ್. ಹೇಗಂದ್ರೆ ಧಾರಾಕಾರವಾಗಿ ಕಣ್ಣಲ್ಲಿ ನೀರ್ ಬರುತ್ತೆ. ಆಗ್ಲೇ ಮೇಡಮ್ ಸುಜೇತಾ ಮೇಡಮ್ ಕೇಳಿದ್ರು ನೋಡಿ, ನಾನು ಹೇಗಂದ್ರೆ ನಾನ್ ನಿಜವಾಗ್ಲೂ ಮನಸ್ಸಿನಿಂದ ಕೇಳಿದಾಗ ಕಣ್ಣಲ್ಲಿ ನೀರ್ ಬರುತ್ತೆ ಮೇಡಮ್. ಅದು ಯಾವಾಗ ಕಣ್ಣಲ್ಲಿ ನೀರ್ ಬಂದ್ರೆ ನಾನು ಅಂತರಾಳದಿಂದ ಸೊರೆ ಕೇಳ್ತಾ ಇದ್ದೀನಿ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆಮೇಲೆ ನಾನ್ ಕ್ಷಮಿಸುವಾಗ್ಲೂ ಅದೇ ಫೀಲಿಂಗ್ ಬರುತ್ತೆ ಮೇಡಮ್. ಸೊ ಅವಾಗ ಏನಂದ್ರೆ ನಮ್ ಸೋಲೆ ನಮ್ಗೆ ಹೇಳುತ್ತೆ, ಇನ್ ಸಾಕು, ನೀನು ಅವ್ರು ಸಂಪೂರ್ಣವಾಗಿ ಅವರಿಂದ ಕ್ಷಮೆ ಸಿಕ್ಕಿದೆ ಅಂತ. ಅವ್ರು ಬೇರೆ ಲೋಕದಲ್ಲಿ ಇದ್ರು ಮೇಡಮ್, ನೀವು ಒಳ್ಳೆ ಕ್ವಶನ್ ಕೇಳಿದಿರ ಮೇಡಮ್. ವಂಡರ್ಫುಲ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಮ್ದು ಗ್ರೂಪಿಗೆ ಆಡ್ ಮಾಡಿ ಮೇಡಮ್ ನೀವು ಕ್ಲಾಸ್ ಮಾಡುವಾಗ. ಎಸ್ ಮೇಡಮ್, ಖಂಡಿತ. ನೀವು ಗೀತಾ ಮೇಡಮ್ ಹತ್ರ ನೀವು ಯಾರ್ಯಾರು ಬೇಕು ಅವರೆಲ್ಲ ಅಲ್ಲಿ ಗೀತಾ ಮೇಡಮ್ ಹತ್ರ ನಂಬರ್ ಕೊಡಿ, ನಾನು ಆಡ್ ಮಾಡ್ತೇನೆ. ಗೀತಾ ಮೇಡಮ್ ನಂಬರ್ ಗೊತ್ತಿಲ್ಲ ಮೇಡಮ್, ನಿಮ್ ನಂಬರ್ ಮೆಸೇಜ್ ಮಾಡಿ ಮೇಡಮ್. ನೀವು ಗ್ರೂಪ್ ಅಲ್ಲಿ ನಂಬರ್ ಹಾಕ್ತಾರೆ ಮೆಸೇಜ್ ಮಾಡಿ ಮೇಡಮ್. ಅಲ್ಲ ಮ್ಯಾಮ್, ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನ್ ತಗೊಳ್ತೀನಿ. ಎಸ್, ಚಾಟ್ ಬಾಕ್ಸ್ ಅಲ್ಲಿ ಎಸ್ ಮ್ಯಾಮ್, ಥ್ಯಾಂಕ್ ಯು. ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿ ಮೇಡಮ್. ಶಿವರತ್ನ ಮ್ಯಾಮ್, ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮ್ಮ ಒಂದು ತಪ್ಪನ್ನ ಯಾವ ತರ ಕರ್ಮ ಅನ್ನೋದನ್ನ ನೀವು ಹೇಳಿದ್ರಿ. ನಿಜವಾಗ್ಲೂ ನಾವು ಯಾವ್ದೋ ಒಂದು ಪುಣ್ಯ ಕರ್ಮ ಮಾಡಿದ್ದೋ ಈ ವೇದಿಕೆ ನಮಗ್ ಸಿಗ್ಬೇಕಾದ್ರೆ ಪುಣ್ಯ. ನಿಜವಾಗ್ಲೂ ಮೇಡಮ್, ಎಷ್ಟು ಅದಿರ್ಲಿ ಅರ್ಥಪೂರ್ವಕವಾಗಿದೆ ಅಂದ್ರೆ ಅದನ್ನ ಒಂದು ಶರಣಾರ್ಥಿ ಅನ್ನೋದು ನಮ್ಗೆ ಭಾವನೆಯಲ್ಲೇ ಬಂದಿರಲ್ಲ, ಅಂತದ್ ಇವತ್ ಮಾಡಿಸಿದ್ರಲ್ವಾ, ಎಷ್ಟ್ ಖುಷಿ ಆಗತ್ತೆ. ಎಷ್ಟು ನಮ್ಮಲ್ಲಿರೋ ತಪ್ಪನ್ನ ನಾವು ತಿದ್ಕೊಳ್ಳೋದಿಕ್ಕೆ ಎಷ್ಟು ಒಳ್ಳೆ ದಾರಿ ಸಿಕ್ಕಿದೆ ಅನ್ನೋದು ನನ್ಗೆ ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ನೀವು ಯಾರೋ ನಾನು ಯಾರೋ ಆದ್ರೂನು ಒಂದು ಭಗವಂತ ನಮ್ಮಿಬ್ಬರನ್ನು ಕೂಡ್ಸಿದಾನಲ್ವಾ, ಕೂಡ್ಸಿರೋದಿಕ್ಕೆ ನನ್ಗೆ ಎಷ್ಟು ಒಂದು ಥ್ಯಾಂಕ್ಸ್ ಹೇಳೋದಕ್ಕೂ ಸಾಲಲ್ಲ. ಗೀತಾ ಮೇಡಮ್ಗೆ ಆ ತರ ಥ್ಯಾಂಕ್ಸ್ ಹೇಳೋದಿಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ. ನಾನ್ ಜಾಸ್ತಿ ಎಮೋಷನ್ ಮಾತಾಡಕ್ಕೆ ಆಗ್ತಾ ಇಲ್ಲ ನನ್ಗೆ. ನಂಗೆ ಅಷ್ಟು ಖುಷಿ ಆಗ್ತಾ ಇದೆ ಇವತ್ತು.
ಗ್ರಾಟಿಟ್ಯೂಡ್ ಮೇಡಮ್, ಗ್ರಾಟಿಟ್ಯೂಡ್. ಯಾಕಂದ್ರೆ ಹೌದು. ನೀವೆಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಲ್ಲ ಮೇಡಮ್, ಇದೇ ನನ್ನ ಒಂದು ಇವತ್ತು. ಯಾಕಂದ್ರೆ ಈ ವೇದಿಕೆಗಳು ಸಿಕ್ಕಾಗ ಮಾಸ್ಟರ್ಸ್, ಈ ವೇದಿಕೆಯವರಿಗೂ ಒಂದು ಖುಷಿ ಆಗತ್ತೆ, ಬಂದಂತ ಮಾಸ್ಟರ್ಸ್ ನಮಗೂ ಒಂದು ಸಾರ್ಥಕ ಅನ್ಸತ್ತೆ ಮೇಡಮ್. ಈ ಒಂದು ನಿಮ್ಮ ಮಾತು ಸದಾ ಆ ಮಾಸ್ಟರ್ಸ್ ಗಳಿಗೆ ತಲುಪಲಿ. ಆ ಮಾಸ್ಟರ್ಸ್ ಗಳು ಕೊಟ್ಟಂತ ಜ್ಞಾನವನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಮೇಡಮ್. ಒಂದೇ ಮತ್ತಲ್ಲಿ ಹೇಳ್ಬೇಕು ಅಂತಂದ್ರೆ ಈ ವೇದಿಕೆ ನಮ್ಮ ಒಳಗಣ್ಣು ತೆರೆಸ್ತಾ ಇದೆ. ಒಳಗಡೆ ಕಣ್ಣನ್ನ ತೆರೆಸಿ ಒಳ್ಳೆ ದಾರಿನಲ್ಲಿ ನಡೆಯೋದಿಕ್ಕೆ ನಮ್ಗೆ ಒಳ್ಳೆ ದಾರಿ ತೋರಿಸ್ತಾ ಇದೆ. ಒಳ್ಳೆ ದಾರಿನಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ನಾನು ಎಷ್ಟೋ ಕರ್ಮ ಪುಣ್ಯ ಮಾಡಿದ್ದೆ ಈ ವೇದಿಕೆ ನನಗ್ ಸಿಗ್ಬೇಕು ಅಂದ್ರಷ್ಟೇ. ಎಸ್ ಮೇಡಮ್, ಖಂಡಿತ ಮೇಡಮ್, ಖಂಡಿತ ಖಂಡಿತ. ಎಸ್ ಮ್ಯಾಮ್, ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ಒಂದು 4-5 ಜನ ನಂಬರ್ಸ್ ಗಳು ಕಳಿಸಿದ್ದಾರೆ, ನಾನು ಅವ್ರನ್ನ ಕಳಿಸ್ತೀನಿ ಮ್ಯಾಮ್. ನಾನು ಓಕೆ ಮ್ಯಾಮ್, ಓಕೆ, ಕಳಿಸಿ ಮೇಡಮ್, ನಾನು ಕಳಿಸಿ. ಓಕೆ ಮ್ಯಾಮ್. ಮಾಸ್ಟರ್ಸ್ ಮತ್ತೆ ಯಾರಿಗಾದ್ರೂ ಪ್ರಶ್ನೆ? ಮಾಸ್ಟರ್ಸ್ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಮೇಡಮ್ ನಾನು ದೇವರಾಜ್ ಅಂದ್ಬಿಟ್ಟು. ಎಸ್ ಎಸ್ ಮೇಡಮ್, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಮೇಡಮ್ ನಂದೇನಂದ್ರೆ, ಈಗ ನಾನು ಮೆಡಿಟೇಷನ್ ಬಹಳ ದಿವಸದಿಂದ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಕುತ್ಕೊಂಡು ಒಂದು 5ರಿಂದ 10 ನಿಮಿಷದಲ್ಲಿ ಕಾನ್ಶಿಯಸ್ ಇರಲ್ಲ, ಅಂದ್ರೆ ಡೀಪ್ ಆಗಿ ಹೋಗೋ ತರ ಆಗ್ಬಿಡುತ್ತೆ. ಓಕೆ. ಆಮೇಲೆ ಅದು ನಿದ್ದೆ ಆಗುತ್ತಾ ಧ್ಯಾನ ಆಗುತ್ತಾ ಗೊತ್ತಿರಲ್ಲ, ಮತ್ತೆ ಬಾಡಿ ಎಲ್ಲ ವಿಪರೀತ ವೈಬ್ರೇಷನ್ ಇರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ನಾನು ನಿದ್ದೆ ಮಾಡೋದ್ನ ಧ್ಯಾನ ಮಾಡೋದ್ನ ಅನ್ನೋ ಒಂದು ಇದಕ್ ಬಂದ್ಬಿಡ್ತೀನಿ. ಅದು ಅದೊಂದು ಕ್ವಶನ್. ಎರಡನೇದು ಏನಂದ್ರೆ, ಅದೇ ಈಗ ನೀವು ಹೇಳಿದ್ರ, ನಾವು ಈಗ ಫೈನಾನ್ಸ್ ಮತ್ತೆ ಹೆಲ್ತ್ ಅಥವಾ ಸಂಬಂಧಗಳು ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡಿರೋ ಇದು ಅಂತ. ಈಗ 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 ನಂದು ಆಸ್ ಎ ಬಿಸ್ನೆಸ್ ಪರ್ಸನ್ ಆಗಿಂದ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅದೆಲ್ಲ ಇರುತ್ತೆ. ಮತ್ತೆ ನಾವು ಬೇರೆ ಯಾರ ಹತ್ರನೋ ಇದೆಲ್ಲ ತಗೊಂಡಿರ್ತೀವಿ, ಬಿಸ್ನೆಸ್ ಅಲ್ಲಿ ಲಾಸ್ ಆದಾಗ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಇದಾಗುತ್ತೆ, ತುಂಬಾ ಹರ್ಟ್ ಆಗುತ್ತೆ. ಈ ತರ ಇದ್ದಾಗ ನಾವು ಯಾವ ತರ ಅದರಿಂದ ಆಚೆ ಬರ್ಬೋದು ಮೇಡಮ್? ಸರ್, ಇದೇ ಧ್ಯಾನವೇ ಎಲ್ಲದಕ್ಕೂ ಏನಂದ್ರೆ ಬ್ರಹ್ಮಾಸ್ತ್ರ ಸರ್. ಈ ಧ್ಯಾನದಲ್ಲಿ ಕರೆದು ನಾವೇನು ಈ ತರ ಹೇಳಿದ್ನಲ್ಲ, ಹಿಂದಿನ ಜನ್ಮದಲ್ಲಿ ಯಾವ್ದೋ ರೀತಿ ಒಂದು ಋಣಾನುಕ್ಕೆ ಅವರು ನಿಮ್ಗೆ ಈ ತರ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಅದನ್ನ ನೀವು ಇದೇ ತರ ಅವರ ಧ್ಯಾನದಲ್ಲಿ ಕರೆದು ನೀವು ಏನಂದ್ರೆ ಅವ್ರ ಜೊತೆ ನೀವು ಕುತ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ, ಅವ್ರಿಗೆ ಕ್ಷಮೆ ಕೇಳಿ, ಅವರನ್ನ ಕ್ಷಮಿಸಿ, ಅವ್ರಿಗೆ ಒಂದು ಬ್ಲೆಸ್ಸಿಂಗ್ ಕೊಡಿ ಸರ್. ಆವಾಗ ಫೈನಾನ್ಷಿಯಲ್ಗೂ ಏನಂದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಕ್ಕೆ ಕಾರಣ ಆಗತ್ತೆ. ನಿಮ್ದು ಒಂದನೇ ಕ್ವಶನ್ ಏನಿತ್ತಂದ್ರೆ ಸರ್, ನೀವು ತುಂಬಾ ಡೀಪ್ ಆಗಿ ಹೋಗ್ತೀನಾ ಅಂತ ಇದ್ರಿ ಸರ್. ನಾವು ಧ್ಯಾನ ಮಾಡೋದೇ ಡೀಪ್ ಆಗಿ ಹೋಗೋದಕ್ಕೆ. ಇಲ್ಲಿ ಡೌಟ್ ಬೇಡ ಸರ್, ನೀವೇನ್ ಹೇಳಿದ್ರಿ ವೈಬ್ರೇಷನ್ ಆಗ್ತಾ ಇರತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಚೆಕ್ ಮಾಡ್ಕೋಬೇಕಾಗಿರೋದ್ರೆ, ಅದು ಹಾಗೆ ವೈಬ್ರೇಷನ್ ಆಗಲ್ಲ. ನೀವು ಸರಿಯಾಗಿ ಧ್ಯಾನನೇ ಮಾಡ್ತಾ ಇದ್ದೀರಾ. ಯಾವತ್ತು ನಾವ್ ಯಾರೇ ಇರ್ಲಿ ನಮ್ಮ ಮೇಲೆ ಡೌಟ್ ಪಟ್ಕೋಬಾರ್ದು. ಅಂದ್ರೆ ಯಾವಾಗ ಕೈ 2 ಲಾಕ್ ಇರ್ಬೇಕು ಸರ್. ಕೈ 2 ಲಾಕ್ ಇತ್ತಂದ್ರೆ ಅದು ನಿದ್ದೆ ಅಲ್ಲ, ಅದು ಪರಿಪೂರ್ಣವಾದ ಧ್ಯಾನವೇ. ಮೇಡಮ್, ಈ ಫೈನಾನ್ಷಿಯಲ್ ಇಶ್ಯೂ ಅದು ಯಾವ ತರ ನಾವು ಕ್ಷಮೆ ಕೇಳ್ಕೋಬಹುದು ಮೇಡಮ್? ಒಂದ್ಸತಿ ನಿಮ್ ವರ್ಡ್ಸ್ ಎಲ್ಲ ಹೇಳಿದ್ರೆ. ಸರ್, ಅದು ಸುಮಾರು ಹೊತ್ತಾಗತ್ತೆ. ಯಾಕಂದ್ರೆ ಒಂದು ಒಂದೊಂದು 2 2 ಮಿನಿಟ್ಸ್ minutes. ಅಲ್ಲ ಸರ್. ಇಲ್ಲ ಸರ್, ನಾನು ಹೇಳಿದ್ನಲ್ಲ ಈಗ ಯಾವ ತರನ ಕ್ಷಮಾಪಣೆ ಹೇಳಿದ್ನಲ್ಲ ಸರ್, ಆ ವ್ಯಕ್ತಿಯನ್ನ ಕರೆದು ನೀವು ಕ್ಷಮೆಯನ್ನ ಹೇಳಿ ಕ್ಷಮೆಯನ್ನ ಮಾಡ್ಕೊಳ್ಳಿ. ಈಗ ರಿಪೀಟ್ ಆಗಿ ನೀವು ಇದನ್ನ ಯೂಟ್ಯೂಬ್ ಹೋಗಿ ನೋಡಿ ಸರ್. ಯಾಕಂದ್ರೆ ಇದು ನಾವು ಎಲ್ಲಾನು ಒಂದು ಡಿಫ್ರೆಂಟ್ ಆದ ಒಂದು ಜೀವನಕ್ಕೆ ಒಂದು ಡಿಫ್ರೆಂಟ್ ಆಗೇ ಮಾಡ್ತೀವಿ ಸರ್. ಎಷ್ಟು ಸಮಸ್ಯೆ ಇದಾವೆ ಸರ್, ಅಷ್ಟು ರೀತಿಯ ಕ್ಷಮಾಪಣೆ ಇದೆ ಮಸ್ತ್. ಯಾಕಂದ್ರೆ ನನ್ನ ಈ ಕಳೆದ 3 ವರ್ಷಗಳಿಂದ ನಾನು ನನ್ನ ಸ್ಪೆಷಲಿಸ್ಟ್ ಆಗಿ ಇದನ್ನೇ ಮಾಡ್ತೀನಿ. ಈಗಾಗ್ಲೇ ಹೇಳಿದ್ರಲ್ಲ ಕರ್ಮಚಕ್ರಧಾನಿ ಚಾಮುಂಡಿ ಗ್ರೂಪ್, ಅದೇ ಗ್ರೂಪಿನಿಂದ ನಾನು ಕಳೆದ 3 ವರ್ಷದಿಂದ ನಾನು ಇದನ್ನೇ ಮಾಡಿಸ್ತಾ ಇದ್ದೀನಿ ಸರ್. ಅಲ್ಟಿಮೇಟ್ ರಿಸಲ್ಟ್. ಅಂದ್ರೆ ಈಗ ನಾವು ಮಹಾದೇವನಿಗೆ ನಾವು ಆಫರ್ ಮಾಡ್ಬೇಕಾ ಅಥವಾ ಎಸ್, ಹೌದು ಸರ್. ಮಹಾದೇವನೇ ಕರ್ಮವನ್ನ ಕಳೆಯುವಂತನು ಮಹಾದೇವನೇ. ಮಹಾದೇವನನ್ನೇ ಮುಂದೆ ಕೂರಿಸ್ಕೊಂಡು ಆ ವ್ಯಕ್ತಿಯನ್ನ ಕರೆದು ನೀವು ಕ್ಷಮಾಪಣೆ ಕೇಳಿ, ಕ್ಷಮೆಯನ್ನ ಕೇಳಿ, ಅಲ್ಲಿ ನಿಮ್ಗೆ ಏನೇ ಕನ್ವಿನ್ಸ್ ಇದ್ರು ಅವ್ರಿಗೆ ಕರೆದ್ಬಿಟ್ಟು ಮಾಡಿ ಸರ್. ಈಗ ನಮ್ಗೆ ಅಬಂಡೆನ್ಸ್ ಬೇಕು ಅಂದ್ರೂ ನಾವು ಅದೇ ತರನೇ ಇದ್ ಮಾಡ್ಬೇಕಾ? ಎಸ್ ಸರ್, ಎಸ್. ಈಗ ನಾ ಏನೇ ಕರ್ಮ ಮಾಡಿದ್ರು ಕ್ಷಮಿಸ್ಬಿಡು, ನನ್ಗೆ ಹೊಸದಾಗಿ ಅಬಂಡೆನ್ಸ್ ಕೊಡು ಅಂತ. ಹಾ ಸರ್, ಅದು ನೀವು ಯಾವ್ದೋ ಫೈನಾನ್ಷಿಯಲಿ ಯಾವ್ದೋ ಒಂದು ದುಷ್ಕೃತ್ಯ ಮಾಡಿದೀರಿ ಅಂತಾನೆ ಅದು ನಿಮ್ಮತ್ತು ಇದ್ ಮಾಡ್ತಾ ಇದೆ ಸರ್. ಪ್ರಾಬ್ಲಮ್ ನಿಮ್ಗೆ ಬರ್ತಾ ಇದೆ. ಅದು ಏನು ಅಂತ ನನ್ಗೆ ಗೊತ್ತಿಲ್ಲ. ನಾನು ಮಾಡಿದಂತ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಮಹಾದೇವನ್ ಮುಂದೆ ಕೇಳಿ, ಅದು ಯಾರಿಗಾದ್ರೂ ಅಂದ್ರೆ ಅದು ಆತ್ಮ ಅವ್ರು ಈ ಲೋಕದಲ್ಲಿ ಇರ್ಲಿ ಬೇರೆ ಲೋಕದಲ್ಲಿ ಇರ್ಲಿ ಅವ್ರಿಗೂ ಸಾರಿ ಕೇಳ್ಕೊಂಡು. ನಮ್ಗೆ ದುಡ್ಡು ಬರ್ಬೇಕು ಅನ್ನೋದಾದ್ರೆ ಸೇಮ್ ಮೇಡಮ್. ಹಲೋ ಮೇಡಮ್. ಹಾ, ನಮ್ಗೆ ದುಡ್ಡು ಬರೋದಾದ್ರೆ ಅದನ್ನು ಅಷ್ಟೇ ಮೇಡಮ್. ಹಾ,
ಅದು ಹಿಂದಿನ ಜನ್ಮದಲ್ಲಿ ಇರುತ್ತೆ, ಅದಕ್ಕೆ ನನ್ಗೆ ಆಗಿದೆ ಅಂತ ಹೇಳ್ಕೊಂಡ್ರೆ ಅದನ್ನು ಆಗತ್ತಲ್ಲ. ಪ್ರತಿಯೊಂದಕ್ಕೂ ಇದೆ ಮೇಡಮ್. ಇದನ್ನ ನಿಮ್ಗೆ ಇದನ್ನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗಳಿಗೆ ಇದನ್ನೇ ಒಂದು ಟೂಲ್ ಆಗಿ ಯೂಸ್ ಮಾಡಿ. ಎಲ್ಲದಕ್ಕೂ ಶಿವನನ್ನೇ ಎಲ್ಲದಕ್ಕೂ ಶಿವನನ್ನೇ ಕರಿಬೇಕು ಮೇಡಮ್. ಯಾಕಂದ್ರೆ ಶಿವನೇ ಕರ್ಮಕ್ಕೆ ಪ್ರಕ್ಷಾಳನೆ ನೀಡುವಂತ ಮಹಾದೇವನು, ಕರ್ಮಕ್ಕೆ ಕರ್ಮದಾತ ಅವನೇ. ಆಮೇಲೆ ನಾನು ಇನ್ನೊಂದು ಹೇಳಿದೆ, ಧರ್ಮ ಹಾಗೂ ಕರ್ಮ ದೇವತೆಗಳನ್ನು ಕರಿಬೇಕು ಮೇಡಮ್ ಅವನ ಜೊತೆ. ಯಾರದು? ಕರ್ಮ ಹಾಗೂ ಧರ್ಮ ದೇವತೆಗಳು ಮೇಡಮ್. ಯಾರು ಅವರು? ಅವ್ರು ಕರ್ಮಕ್ಕೆ ಕರ್ಮದಾತ ಯಾರು ಮೇಡಮ್? ಕರ್ಮದತ್ತ ಶನೇಶ್ವರ. ಎಸ್, ಎಸ್, ನಿಮ್ಗೆ ಗೊತ್ತು ಮೇಡಮ್. ಅದೇ ಅದಕ್ಕೆ ಆ ಸ್ವಾಮಿನ ನಾವು ಕರ್ಮ ದೇವತೆ, ಧರ್ಮ ದೇವತೆ ಅಂತ. ಧರ್ಮವನ್ನ ನಿರ್ವಹಿಸೋನು ಯಾರು ಮೇಡಮ್? ಸೊ ನಮ್ಗೆ ಕರ್ಮ ಕ್ಷಮಾಪಣೆ ಕೊಡ್ಬೇಕಾಗಿರೋನು ಅವನು. ಈಗ ಇದ್ರೆ ನಾವು ಈಗ ಮೆಡಿಟೇಷನ್ ಅಲ್ಲಿ ಇದನ್ನೇ ಒಂದು 41 days ಇವತ್ತೇನ್ ಮಾಡಿದ್ವಿ ಅದನ್ನೇ ಹಾಕೊಂಡು ಮಾಡ್ಬೋದಲ್ಲ ಮೇಡಮ್? ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ 41 days ಅದನ್ನೇ ಹಾಕೊಂಡು ಮಾಡ್ಬೋದು. ಎಸ್ ಎಸ್. ಓಕೆ, ಮಧ್ಯೆ ಥ್ಯಾಂಕ್ ಯು. ಬ್ರೇಕ್ ಆದ್ರೆ ಮೇಡಮ್ ಮಧ್ಯೆ ಎಲ್ಲಾದ್ರೂ ಹೋಗ್ಬೇಕಾಗ್ಬೋದು ಎಲ್ಲ. ಮೇಡಮ್ ಇದಕ್ಕೆ ಟೈಮ್ ಅಂತ ಇರಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳಿ, ಇಲ್ಲ ರಾತ್ರಿ ಮಾಡ್ಕೊಳ್ಳಿ. ನೀವು ಸಮಯ ಮೇಡಮ್, ನೀವು ಬ್ರೇಕ್ ಆಗ್ಲೇಬಾರ್ದು ಮೇಡಮ್. 21 days 41 days ನಾವು ಟೈಮ್ ಕೊಡ್ತೀವಿ. ನಮ್ ಕ್ಲಾಸ್ ಅಲ್ಲಿ ನಾವು ಪ್ರತಿನಿತ್ಯ ಇದೆ ಹೇಳ್ಕೊಡೋದು. ನನ್ನ ಇದರಲ್ಲಿ ಕ್ಲಾಸ್ ಅಲ್ಲಿ ನಾನು ಪ್ರತಿನಿತ್ಯ ಆದಷ್ಟು ಇದನ್ನು ಕರ್ಮ ಪ್ರಕ್ಷಾಳನೆ. ಯಾಕಂದ್ರೆ ಇದು ಎರಡು ಇದೆ ಮೇಡಮ್, ಇಲ್ಲಿ ಆನಾಪಾನ ಸತಿ ಧ್ಯಾನ ಜೊತೆ ಕರ್ಮಧ್ಯಾನ. ಅದಕ್ಕೆ ಒಂದ್ಸರಿ ಮತ್ತೆ ಬಟ್ ನಾವು ಕ್ಷಮೆ ಕೇಳ್ಬೇಕೆ ಹೊರತು ಬೇರೆ ಜಪ ಮಾಡೋದು ಇದು ಮಾಡೋದ್ರಿಂದ ಅದೇನ್ ಅಷ್ಟು ಎಫೆಕ್ಟಿವ್ ಅಲ್ಲ ಅಂತ. ಸರ್ ಅದನ್ನ ನಾನು ಆನ್ಸರ್ ಕೊಡಲ್ಲ. ಇದು ಒಂದ್ ಹೇಳ್ತೀನಿ, ಈ ಧ್ಯಾನದ ಬಗ್ಗೆ ನಾನು ಹೇಳ್ತೀನಿ ಮೇಡಮ್. ಸರ್ ಅದ್ರ ಬಗ್ಗೆ ನಾನು ಕಮೆಂಟ್ಸ್ ಕೊಡಲ್ಲ, ಅದು ನಿಮ್ಗೆ ಬಿಟ್ಟು ಕೊಟ್ಟಿದ್ದು. ಮೇಡಮ್ ನೀವು ನಮ್ಮ ಇಂಗ್ಲಿಷ್ ಕ್ಲಾಸ್ ಅಲ್ಲೂ ಒಂದ್ ದಿವಸ ಕ್ಲಾಸ್ ಮಾಡಿ ಮೇಡಮ್. ಮೇಡಮ್ ನಾನು ನಮ್ ನಂಬರ್ ಗೀತಾ ಹತ್ರ ತಗೊಳ್ತೀನಿ. ನಾನೇ ಫೋನ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಅದ್ಭುತವಾದ ಕ್ಲಾಸ್ ಅಂತಾನೆ ಹೇಳ್ಬೋದು. ತುಂಬಾ ಫ್ಯಾನ್ಸ್ ಇದಾರಮ್ಮ ಮ್ಯಾಮ್ ನಿಮ್ಗೆ. ಎಷ್ಟೊಂದ್ ಜನ ಮಾಸ್ಟರ್ಸ್ ಇವತ್ತು ಎಲ್ಲ ನಂಬರ್ಗಳೆಲ್ಲ ಸೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ನೋಡಿ ಶ್ರೀಧರ್ ಸರ್ ಎಷ್ಟು ಎಲ್ಲ ಹ್ಯಾಂಡ್ ಮೇಲ್ ಇಟ್ಕೊಂಡು ಕ್ಲಾಸ್ ಆಗ್ತಿದ್ದಾರೆ. ನೋಡಿ ಆ ಸೇವೆಯನ್ನ ಕೊಟ್ಟಂತ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಯಾಕಂದ್ರೆ ಇದು ನನ್ ಒಂದ್ ಸೇವೆ ಕೊಡ್ತಾ ಇದ್ದಾರೆ ಅಷ್ಟೇ ಮಾಸ್ಟರ್ಸ್. ನನ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಮಾಸ್ಟರ್ಸ್. ಯಾರಿಗೆ ಪರಿಹಾರ ಸಿಗ್ಬೇಕಂತಿರತ್ತೆ ಅವ್ರು ಕನೆಕ್ಟ್ ಆಗ್ತಾರೆ. ಆ ಸೇವೆ ಸಿಗ್ತಾ ಇದೆ ಅಷ್ಟೇ. ನನ್ಗೆ ಅದೇ ಒಂದು ಖುಷಿ ಮೇಡಮ್. ಯಾಕಂದ್ರೆ ಎಲ್ರು ನಾವು ಧ್ಯಾನಿಗಳಾದಾಗ್ಲೇನೆ ಪರಿವರ್ತನೆ ಆಗೋದು ಅನ್ನೋದು ಪಕ್ಕ ಆಗಿದೆ. ನಾವ್ ಅಂತೀವಿ 3D ಇಂದ 5D ಹೋಗ್ತಾ ಇದೀವಿ ಅಂತ ನಮ್ಗೆ ಎಲ್ರಿಗೂ ಅನ್ಸುತ್ತೆ. ಅದ್ ಬೇರೆ ಎಲ್ಲೂ ಇಲ್ಲ. 3D ಇಂದ 5D ಹೋಗೋದಂದ್ರೆ ಬೇರೆ ಡೈಮೆನ್ಷನಲ್ ಅಲ್ಲ, ಇಲ್ಲೇನೆ 3D ಇಂದ ನನ್ನ ಮನಸ್ಸಿನ ಪರಿವರ್ತನೆ, ನನ್ನ ಭಾವನೆಗಳ ಪರಿವರ್ತನೆ, ನನ್ನ ಕ್ಷಮಾಪಣೆ, ನಾನ್ ಸುಧಾರಿಸ್ಕೊಂಡ್ರೆ ನನ್ನ ಜೀವನ ಸುಧಾರಣೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ಲರೂ ಅದ್ಭುತವಾದ ಪ್ರಶ್ನೆಗಳಿಗೆ ಎಲ್ಲರೂ ಮೇಡಮ್ ಸಮಾಧಾನದಾಗಿ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಒಂದು ಅವರ ಗ್ರೂಪ್ ಸೇರ್ಲಿಕ್ಕೆ ಎಷ್ಟೊಂದ್ ಜನ ಮಾಸ್ಟರ್ಸ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ನಂಬರ್ ನಾನೆಲ್ಲ ಆಲ್ಮೋಸ್ಟ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮ್ಯಾಮ್. ನಮ್ಮ ವೇದಿಕೆಯಲ್ಲಿ ಮ್ಯಾಮ್ ನೀವು ನೆಕ್ಸ್ಟ್ ಟೈಮ್ ಖಂಡಿತ ಮ್ಯಾಮ್ ಧ್ಯಾನನೂ ನಿಮ್ದೆ, ಕ್ಲಾಸು ನಿಮ್ದೆ ಮ್ಯಾಮ್. ಆರ್ಟ್ಲಿ ರಿಕ್ವೆಸ್ಟ್ ಮ್ಯಾಮ್. ಮೇಡಮ್ ನೀವು ರಿಕ್ವೆಸ್ಟ್ ಅಲ್ಲ, ನಾನು ಫಸ್ಟ್ ಅದನ್ನೇ ಕೇಳ್ತೀನಿ ಮೇಡಮ್. ಐ ಆಮ್ ವೆರಿ ಮಚ್ ಥ್ಯಾಂಕ್ ಯು ಫಾರ್ ಯು. ಯಾಕಂದ್ರೆ ನನ್ಗೆ ಧ್ಯಾನ ಮಾಡಿಸ್ದೆ ಬರೀ ಕ್ಲಾಸ್ ಅಷ್ಟೇ ತಗೋದಂದ್ರೆ ನಂಗೆ ಇಷ್ಟನೇ ಆಗಲ್ಲ. ನನಗೆ ಧ್ಯಾನ ಮಾಡಿಸಿದ್ರೇನೆ ನನ್ ಸಂತೋಷ. ನಿಜವಾಗ್ಲೂ ನಾನು ಅದಕ್ಕೆ ನಿಮ್ಗೆ ಹೇಳಿದೆ ಮೇಡಮ್, ಧ್ಯಾನನೂ ನಾನೇ ಮಾಡಿಸ್ತೀನಿ ಅಂತ. ಯಾಕಂದ್ರೆ ಎನಿ ಟೈಮ್ ಮೇಡಮ್, ಎನಿ ಟೈಮ್ ಕೊಡಿ, ಧ್ಯಾನ ನಾನೇ ಮಾಡಿಸ್ತೀನಿ. ಎಸ್ ಮ್ಯಾಮ್, ಸೂಪರ್. ಧ್ಯಾನ ತುಂಬಾನೇ ಅದ್ಭುತವಾಗಿತ್ತು. ಇನ್ನೊಂದಿಬ್ರು ಮೆಸೇಜ್ ಕಳಿಸಿದ್ದಾರೆ ಮ್ಯಾಮ್, ನಂಬರ್ ಒಂಚೂರು ತಗೊಳ್ತೀನಿ. ತಗೊಳ್ಳಿ. ಯಾಕೆ ಸುಮಾರು ಜನ ಬರ್ತಾ ಇದೆ ಮೇಡಮ್, ನಾನು ಕ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ನೀವು ಚಾಟ್ ಬಾಕ್ಸ್ ಅಲ್ಲಿ ಹೋಗಿ ಇನ್ನೊಂದು ಮೊಬೈಲ್ ಫೋಟೋ ತಕೊಂಡಿದ್ದೀನಿ ನಾನು, ಬರ್ಕಣಕ್ ಆಗ್ತಿಲ್ಲ ಇವಾಗ. ಮಾಡ್ತಾರಲ್ಲ ಅವರೇ ಧ್ಯಾನ ಕೂರಿಸಿದ್ರೆ ತುಂಬಾ ಎನರ್ಜಿ ಇರುತ್ತೆ. ಅದು ಯಾರೇ ಆಗ್ಲಿ
ಧ್ಯಾನಕ್ಕೆ ಕೂರಿಸಿದ್ರೆ ಒಳ್ಳೆ ಎನರ್ಜಿ, ಒಳ್ಳೆ ಪವರ್ ಇರುತ್ತೆ. 973997351457. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಮ್ಯಾಮ್, ಇದು ಸಂಪನ್ನಗೊಳಿಸೋಣ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಸ್ಟರ್ಸ್ಗೂ ಇಷ್ಟೊತ್ತವರೆಗೂ ಪೇಷನ್ಸ್ ಇಂದ ನಮ್ಮ ಜೊತೆ ಇದ್ದು ಈ ವೇದಿಕೆಯನ್ನ, ಒಂದು ಅದ್ಭುತವಾದ ವೇದಿಕೆಯನ್ನ ಮಾಡಿದಂತ ಎಲ್ಲ ದಿವ್ಯ ಮಾಸ್ಟರ್ಸ್ ಗಳಿಗೆ ಗ್ರಾಟಿಟ್ಯೂಡ್. ಹಾಗೆ ಮಹಾವತಾರ್ ಫೌಂಡೇಶನ್ ರಘುನಾಥ್ ಸರ್ಗೆ, ಹಾಗೆ ನನ್ನ ಆತ್ಮೀಯ ಸ್ನೇಹಿತೆ ಅಂತ ಹೇಳ್ಬೋದು, ಅವರು ನಮ್ ಗ್ರೂಪಿನ ಮೆಂಬರು ಗೀತಾ ಮೇಡಮ್ಗೂ ಆಯ್ತು. ಹಾಗೆ ಎಲ್ಲರಿಗೂ ಗ್ರಾಟಿಟ್ಯೂಡ್ ಮಾಸ್ಟರ್ಸ್. ಇನ್ನೊಂದು ವಿಷಯ ಸರ್, ಗೀತಾ ನಾಯ್ಕನಟ್ಟಿ ಅಂತ ಹೇಳ್ಬಿಟ್ಟು ನಂಬರ್ ಹಾಕಿದೀನಿ. ನೀವು ಸಹ ಒಂದು ಫೋನ್ ಮಾಡ್ಬಿಟ್ಟು ನಂಬರ್ಗಳನ್ನು ಸಹ ತಿಳಿಸ್ಬೋದು ಮಾಸ್ಟರ್ಸ್. ಮತ್ತೆ ನಾನು ಅದನ್ನ ಮ್ಯಾಮ್ಗೆ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಹಾವತಾರ್ ಫೌಂಡೇಶನ್ ಇಂದ ಮ್ಯೂಸಿಕ್ ಒಂದಿಗೆ ಧ್ಯಾನ ಮಾಡ್ತಿದ್ವಿ. ಇವತ್ತು ಮೇಡಮ್ ನವರ ಕರ್ಮಚಕ್ರ ಧ್ಯಾನ ಅದ್ಭುತ ಗೈಡ್ಲೈನ್ಸ್ ಮೂಲಕ ನಾವು ಧ್ಯಾನ ಮಾಡ್ಸಿದ್ವಿ. ಇಷ್ಟು ಬೇಗ ಮುಗಿತಾ ಧ್ಯಾನ ಅಂತ ಅನಿಸ್ತಿತ್ತು, ಬಿಡ್ಲಿಕ್ಕೆ ಸಾಧ್ಯ, ಅಷ್ಟೊಂದು ಹೈ ಎನರ್ಜಿ ಇತ್ತು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೇಡಮ್ದೇ ಕ್ಲಾಸ್, ಮೇಡಮ್ದೇ ಧ್ಯಾನ ಅದ್ಭುತವಾಗಿ ನಾವು ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ವೇದಿಕೆಗೆ ಬಂದು ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್.